ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ, ಅಂದರೆ ಹಾಲು ಉತ್ಪಾದನೆ ಹೆಚ್ಚಾದ ಮೇಲೆ ಅದನ್ನು ಮಾರಾಟ ಮಾಡಿಕೊಳ್ಬೇಕು ಅಂತ ಹಾಲು ಅತಿ ಅದ್ಭುತವಾದ ಆಹಾರ ಅಂತ ಒಂದು ಜಾಹೀರಾತುಗಳನ್ನು ಈ ಕಂಪನಿಗಳು ಮಾಡೋಕ್ಕೆ ಶುರು ಮಾಡ್ತವೆ. ಅದು ಎಷ್ಟು ಮಟ್ಟಕ್ಕೆ ಅಂದರೆ ಏಕತಾನತೆ ಈ ಭೂಮಿ ಮೇಲೆ ಎಲ್ಲಾದರೂ ನೀವು ಹುಡುಕೋದು ಅಂತ ಅನಿಸಿದ್ರೆ ಈ ಹಸುಗಳನ್ನು ನೋಡಿದ್ರೆ ಸಾಕು. ಜೆರ್ಸಿ ಹಸುಗಳು ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಅವು ನಡೆಯೋಕ್ಕೂ ಆಗೋದಿಲ್ಲ. ಎಲ್ಲಿ ನೋಡೋದು ತದ್ರೂಪಿ ಹಸುಗಳು, ಏಕತಾನತೆ ರಾರಾಜಿಸಿರುತ್ತೆ ಈ ಜಸ್ಟ್ ಹಸುಗಳನ್ನು ನೋಡಿದ್ರೆ ಸಾಕು. ಈ ಹಸುಗಳ ಮೂಲಕ ಹಾಲಾಹಲವನ್ನು ಉತ್ಪಾದನೆ ಮಾಡಿ ಇಡೀ ಪ್ರಪಂಚದ ಮಕ್ಕಳಿಗೆ ಹಾಲು ಅನ್ನುವ ನೆಪದಲ್ಲಿ ಕುಡಿಸೋಕ್ಕೆ ಶುರು ಮಾಡ್ತಾರೆ. ಈ ಉತ್ಪಾದನೆ ಕ್ರಮದಲ್ಲಿ ನಮ್ಮ ಭಾರತ ದೇಶ ಈಗ ಇಡೀ ಪ್ರಪಂಚಕ್ಕೆ ನಂಬರ್ 1 ಆಗಿದೆ. ಈ ಗೊಂದಲಲ್ಲಿ ನಮ್ಮ ದೇಶದಲ್ಲಿದ್ದ ನಾಡತಳಿ ಹಸುಗಳನ್ನೆಲ್ಲ ನಿರ್ನಾಮ ಆಗಿವೆ. ವೈವಿಧ್ಯತೆಯನ್ನು ಪೂರ್ತಿ ಕಳೆದುಕೊಂಡ್ಬಿಟ್ಟಿದ್ವಿ. ಈಗ ನಾಡ ಹಸು ಹಾಲು ಪರವಾಗಿಲ್ಲ ಅಂತ ಹೇಳೋದಕ್ಕೂ ನಾಡ ಹಸುಗಳೇ ಇಲ್ಲ. ಈಗ ಅಲ್ಲೆಲ್ಲೋ ರಾಮಚಂದ್ರ ಮಠದಲ್ಲಿ ಅಥವಾ ಅಲ್ಲೆಲ್ಲೋ ಇನ್ನೊಂದು ಮಠದಲ್ಲಿ ಸ್ವಾಮೀಜಿಗಳು ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋ ಜೂಗಳಲ್ಲಿ ಈಗ 4 ಹುಲಿಗಳನ್ನು 5 ಆನೆಗಳನ್ನು ಇಟ್ಕೊಂಡಂಗೆ ನಮ್ಮ ಮಠಗಳಲ್ಲಿ ಈಗ ಈ ನಾಡ ಹಸುಗಳನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀವಿ. ಇಷ್ಟು ಮೋಸ ಆಗಿದೆ ಅನ್ನೋದು ನಮ್ಮ ತಲೆಗೆ ಹೋಗ್ತಾ ಇಲ್ಲ. ನೋಡಿದ್ರೆ ಹಾಲಲ್ಲಿ ಉತ್ಪಾದನೆಯಲ್ಲಿ ನಾವು ನಂಬರ್ 1. ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಹಾಫ್ ದ ಮನಿ ಈಸ್ ಗೋಯಿಂಗ್ ಟು ದಿಸ್ ಡೈರಿ ಟೆಕ್ನಾಲಜಿಯನ್ನು, ಈ ಪಾಶ್ಚರೈಸೇಷನ್ ಟೆಕ್ನಾಲಜಿ ಮತ್ತು ಈ ಹಸುಗಳ ನಿರ್ವಹಣೆಗೆ ಬೇಕಾಗಿರೋ ಈ ಔಷಧಿಗಳ ಕಂಪನಿಗಳಿಗೆ ನಾವು ಪ್ರತಿ ದಿವಸ ನೀವು ನಿಮ್ಮ ಮಕ್ಕಳಿಗೆ ಕುಡಿಸೋ ಪ್ರತಿಯೊಂದು ತೊಟ್ಟು ಹಾಲಿನಿಂದ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ. ಈ ಮರ್ಮ ನಮಗೆ ಅರ್ಥ ಆಗ್ತಾ ಇಲ್ಲ. ಅವರು ಮಾರಾಟ ಮಾಡೋದು ಹಾಲು. ಆ ಹಾಲನ್ನು ಈ ಎಸ್ಪೆಷಲಿ ಮಾರಾಟ ಮಾಡ್ತಾ ಇರೋದು ನೀರು ಅಂತ ತಿಳ್ಕೊಂಡಿದ್ದೀರಾ ನೀವು. ಮಾರಾಟ ಮಾಡ್ತಾ ಇರೋದು ನೀರಲ್ಲ, ಪ್ಲಾಸ್ಟಿಕ್ಕು. ಇದೊಂದು ತ್ಯಾಜ್ಯ ವಸ್ತು. ಇದನ್ನು ಹೆಂಗಾದರೂ ಮಾಡಿ ಮಾರಾಟ ಮಾಡಬೇಕು ಅಂತ ನೀರನ್ನು ಇದರಲ್ಲಿ ತುಂಬಿಸಿ ನಮ್ಮ ನೀರನ್ನು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕಂಪ್ನಿಗಳು ದುಡ್ಡು ಮಾಡ್ಕೊಳ್ತವೆ. ಟನ್ಗಟ್ಟಲೆ ಪ್ಲಾಸ್ಟಿಕ್ಕನ್ನು ಇನ್ ದ ನೇಮ್ ಆಫ್ ಸೆಲ್ಲಿಂಗ್ ವಾಟರ್ ದೀಸ್ ಕಂಪನೀಸ್ ಆರ್ ಮೇಕಿಂಗ್ ಮನಿ. ನೀರು ಸೋರಿಕೆ ಇದು ಒಂದು ಧ್ರುವೀಕರಣಗೊಂಡಿರೋ ಅತಿ ಅದ್ಭುತವಾದ ದ್ರವ ಪದಾರ್ಥ. ಪ್ಲಾಸ್ಟಿಕ್ಕಲ್ಲ ಇದ್ದ ರಾಸಾಯನಿಕ ಉಳಿಕೆ ನ್ಯಾನೋ ಪಾರ್ಟಿಕಲ್ಸ್ ಆಗಿ ಸೋರಿ ನೀವು ಈ ಪ್ಲಾಸ್ಟಿಕ್ ನೀರನ್ನು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ಇಡೀ ಯುರೋಪು ಅಮೆರಿಕಾ ದೇಶದಲ್ಲಿ ಜನಕ್ಕೆ ಕೂದಲು ಸರಿಯಾಗಿಲ್ಲ. ಯಾಕೆ? ಈ ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಮ ಕರಳಿನಲ್ಲಿ ಹೀರಿಕೊಳ್ಳೋಕ್ಕಾಗದೇ ಇರದಕ್ಕೆ ಮಾಡತಕ್ಕಂಥ ಅದ್ಭುತವಾದ ಗುಣವನ್ನು ಈ ನೀರಿಗೆ ಈ ಪ್ಲಾಸ್ಟಿಕ್ ಬಾಟಲ್ಗಳು, RO ವಾಟರ್ಗಳು, ಫಿಲ್ಟರ್ಗಳು ತಂದು ಕೊಡ್ತಾ ಇವೆ. ನೋಡೋದಕ್ಕೆ ತುಂಬ ಶುದ್ಧ, ಸ್ಪಷ್ಟತೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್, ನ್ಯಾಚುರಲ್ ವಾಟರ್, ಈ ವಾಟರು ಆ ವಾಟರು. ಜಾಹೀರಾತುಗಳ ಅಬ್ಬರ ಅದೆಷ್ಟಿದೆ ಅಂದರೆ ನಾವು ನೀರು ಕುಡಿತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅವರು ಮಾರಾಟ ಮಾಡ್ತಾ ಇರೋದು ಪ್ಲಾಸ್ಟಿಕ್. ಈ ನೀರನ್ನು ಕುಡಿದು ಏನಾಗಿದ್ದೀವಿ ಅಂದರೆ ನಮ್ಮ ದೇಶದಲ್ಲೂ ಕೂದಲು ಉದುರೋದು ಅತಿ ಹೆಚ್ಚಾಗಿದೆ. ಹೆಣ್ಮಕ್ಳು 20 ವರ್ಷ ಹೆಣ್ಮಕ್ಳಿಗೆ ಕೂದಲು ಉದುರ್ತಾ ಇದೆ. 25 ವರ್ಷ ಒಳಗಡೆ ಬೊಕ್ಕೆ ತಲೆ ಬರ್ತಾ ಇದೆ. ತುಂಬ ಜನ ಪೇಷಂಟ್ಸ್ ನನ್ನ ಹತ್ರ ಬರ್ತಾರೆ, ನಮಗೆ ಕೂದಲು ಉದುರ್ತಾ ಇದೆ. 25, ಈಗ ನನಗೆ ಕೂದಲು ಉದುರದೆ ಪರವಾಗಿಲ್ಲ, 60 ವರ್ಷ ಆಗ್ತಾ ಇದೆ, ನೋ ಪ್ರಾಬ್ಲಮ್. 20-25 ವರ್ಷ. ಸೊ ಅವ್ರಿಗೆ ಬಿಫೋರ್ ಆಫ್ಟರ್ ಅಂತ ಜಾಹೀರಾತುಗಳ ಮೂಲಕ ಚುಚ್ಚುತ್ವಿ ಬನ್ನಿ ಅಂತ ಹೇಳ್ತಾ ಇದೆ. ನಾವು ಶಾಮೀಲಾಗ್ತೀವಿ ಅಂತ ಎಲ್ಲಾಡಾಗ್ತೀವಿ. ಈ ತೈಲ ಹಚ್ಚಿರಿ, ಆ ತೈಲ ಹಚ್ಚಿರಿ, ಇದು ಬರುತ್ತೆ ಅದು ಬರುತ್ತೆ.
ಮೇಲಿಂದ ಹಚ್ತಾ ಇದ್ದರೆ ಒಳಗಡೆಯಿಂದ ಬರಬೇಕು, ಬುಡಗಟ್ಟಿ ಇರಬೇಕು. ಬುಡಗಟ್ಟಿ ಇರಬೇಕು ಅಂದರೆ ಸೆಲೀನಿಯಮು, ಕಾಪರು, ಜಿಂಕು ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಮ ಕರಳು ಸರಿಯಾಗಿ ಹೀರ್ಕೋಬೇಕು. ಆ ಗುಣವನ್ನು ನಾವು ಅತಿ ಅದ್ಭುತವಾದ ನೀರಿನ ಒಂದು ಸೇವನೆಯನ್ನು ಕಳೆದ 30-40 ವರ್ಷಗಳಲ್ಲಿ ಬದಲಾವಣೆ ಮಾಡಿದ್ದೀವಿ. ಇದರಿಂದ ಗೊಂದಲ ಆಗಿದೆ ಅಂತ ಒಬ್ಬರು ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಲೀವ್ ಮೀ, ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಈ ಪೇಷಂಟ್ಸ್ಗೆ 6841 ಇನೋವಾ ಕಾರು ರಸ್ತೆಯಲ್ಲಿ ಅಡ್ಡವಾಗಿದೆ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಯಾರು ಕಾರ್ ಸ್ವಲ್ಪ ನೋಡಿ ಸಾರಿ ಕಾರ್ 6841 ಇನೋವಾ ಏನಪ್ಪ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾರೆ ಅಂತ ಈ ಡಾಕ್ಟರ್ ಕೇಳೋಣ ಅಂತ ನೀವೆಲ್ಲ ಬಂದಿದ್ದೀರಾ. ನಾನು ನೋಡಿದ್ರೆ ಪ್ಲಾಸ್ಟಿಕ್ ಬಗ್ಗೆ, ನೀರು ಬಗ್ಗೆ, ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನನಗೆ ಸಿರಿಧಾನ್ಯಕ್ಕೆ ಗಂಟು ಹಾಕಿರೋದು ಇಷ್ಟ ಇಲ್ಲ. ನಾನು ದೇಸಿ ಆಹಾರ ಪದ್ಧತಿಗಳ ಬಗ್ಗೆ, ದೇಸಿ ಪದಾರ್ಥಗಳ ಬಗ್ಗೆ, ದೇಸಿ ಕ್ರಮಗಳ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವು ನಿಜವಾದ ವೈಜ್ಞಾನಿಕವಾದ ಪದ್ಧತಿಗಳು ಅಂತ ನನಗೆ ತುಂಬ ಭರವಸೆ ಇದೆ. ಆ ವಿಷಯಗಳೆಲ್ಲ ಸಮೇತ ನಿಮಗೆ ಸಿರಿಧಾನ್ಯಗಳ ಬಗ್ಗೆನೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬರೀ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡು ಬಂದಿದ್ದರೆ ಅದು ತಪ್ಪು ಗ್ರಹಿಕೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನನ್ನು ಸಿರಿಧಾನ್ಯ ಬ್ರ್ಯಾಂಡಾಗಿ ಮಾಡಬೇಡಿ ಅಂತ ನಿಮ್ಮಲ್ಲಿ ನನ್ನ ಕಳವಳಿ ಮನವಿ. ಈ ಬ್ರ್ಯಾಂಡಿಂಗು ತುಂಬ ದೊಡ್ಡ ತೊಂದರೆ ಇದೆ. ಸೊ ಐ ಡೋಂಟ್ ವಾಂಟ್ ಟು ಬಿ ಬ್ರ್ಯಾಂಡೆಡ್. ಐ ವಾಂಟ್ ಟು ಡಿಬ್ರ್ಯಾಂಡ್ ಮೈ ಸೆಲ್ಫ್ ಇನ್ ದ ಇನಿಷಿಯಲ್ ಸ್ಟೇಜ್ ಇಟ್ ಸೆಲ್ಫ್. ಗೊಂದಲ ಏನಾಗಿದೆ ಅಂದರೆ ಈ ಬ್ರ್ಯಾಂಡಿಂಗು ಕಾರ್ಪೊರೇಟ್ ಕಲ್ಚರ್. ಅವರು ನಿಮ್ಮನ್ನು ಒಂದು ಬಾಕ್ಸ್ಗೆ ಹಾಕಿಬಿಟ್ಬಿಡ್ತಾರೆ. ಮತ್ತೆ ಹೇಳೋದೇನೋ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾಗಿದ್ದು ಆ ದೊಡ್ಡ ಕಾರ್ಪೊರೇಟ್ ಬಾಕ್ಸ್ ಹೊರಗಡೆ ಬಂದು ಯೋಚನೆ ಮಾಡೋ ಒಂದು ಸ್ಥಿತಿಯನ್ನು ನಾವು ಗ್ರಹಿಸಬೇಕು. ಓಕೆ, ಅಪಾರ್ಟ್ ಫ್ರಮ್ ದ ಜೋಕ್, ಈ ನೀರು ಕುಡಿದ್ರೆ ನಮ್ಮ ಮಕ್ಕಳ ಕರಳಿಗೆ ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ಅಂಟ್ಕೊಂಡಿದೆ. ಅದು 1 ದಿವಸದಲ್ಲಿ ಆಗೋದಿಲ್ಲ, 2 ದಿವಸದಲ್ಲಿ ಆಗೋದಿಲ್ಲ, 3 ದಿವಸದಲ್ಲಿ ಆಗೋದಿಲ್ಲ. ಕೆಲವು ವರ್ಷಗಳು, 5-6 ವರ್ಷಗಳಾದ ಮೇಲೆ ಆಗ್ತವೆ. ಮೊನ್ನೆ ನಾನು ಬೆಂಗಳೂರಲ್ಲೇನೆ ಮಲ್ಲೇಶ್ವರಮಲ್ಲಿ ಮಾತುಕತೆ ಆದಮೇಲೆ ರಾಜರಾಜೇಶ್ವರಿ ನಗರದಲ್ಲಿ 2.5 ವರ್ಷ ಆಯಿತು. ಮತ್ತೆ ಲೆಕ್ಚರ್ ಕೊಡೋಕ್ಕೆ ಬಂದಾಗ ಒಬ್ಬ ಫ್ಯಾಮಿಲಿ ಕರ್ಕೊಂಡು ಬರ್ತಾರೆ ಮಕ್ಕಳನ್ನು, 6 ವರ್ಷ 8 ವರ್ಷ ಮಕ್ಕಳು. ನಮ್ಮ ಮಕ್ಕಳಿಗೆ ಕೂದಲು ಇರಲಿಲ್ಲ ಡಾಕ್ಟ್ರೇ, ನಿಮ್ಮ ಮಾತು ಕೇಳಿದ ಮೇಲೆ ಈ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದು, ಇದನ್ನು ನಾನು ಪ್ಲಾಸ್ಟಿಕ್ ನೀರು ಅಂತ ಕರಿತೀನಿ. ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಡಬ್ಬಾಗೆ ಹಾಕಿ ಆ ಪ್ಲಾಸ್ಟಿಕ್ ನಿಪ್ಪಲು ಹಾಕಿ ಬಾಯಿಗೆ ಹಾಕ್ತಿರಲ್ಲ, ಅದನ್ನು ಪ್ಲಾಸ್ಟಿಕ್ ಹಾಲು ಅಂತ ನಾನು ಕರಿತಾ ಇರೋದು. ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರು, ಹಾಲು, ಈ ದ್ರವ ಪದಾರ್ಥಗಳನ್ನು, ವೆಟ್ಟಾಗಿರೋ ಆಹಾರ ಪದಾರ್ಥಗಳನ್ನು, ಇನ್ನೂ ಮೋಸ ಏನಂದರೆ ಔಷಧಿಗಳನ್ನು ನಾನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ನಾವು ಈಗ ಮಾರಾಟ ಮಾಡ್ತಾಯಿದ್ದೀವಿ. ಅದರಲ್ಲಿ ಎಷ್ಟು ವೈಜ್ಞಾನಿಕತೆ ಇರೋದು ಅನ್ನೋದು ನೀವೇ ನಿರ್ಧಾರ ಮಾಡಬೇಕು. ಅಂದರೆ ನೀರು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಕೊಂಡು ಕುಡಿದ್ರೇ ನಮಗೆ ಈ ಗೊಂದಲ ಆಗ್ತಾಯಿದೆ. ಅದನ್ನು ಬಿಡಿಸಿದ್ದಿಷ್ಟೇ ನಾನು. ತಾಮ್ರದ ಪಾತ್ರೆಯಲ್ಲಿ ನಮಗೀಗ ಇಡೀ ಪ್ರಪಂಚದಲ್ಲಿ ಎಲ್ಲ ನಗರಗಳಲ್ಲಿ ನೀರು ಬರ್ತಾ ಇರೋದು ಪ್ಲಾಸ್ಟಿಕ್ ಪೈಪ್ಗಳಿಂದಾನೆ. ಆ ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ಬರೋ ನೀರು RO ವಾಟರು, ರಿವರ್ಸ್ ಆಸ್ಮೋಸಿಸ್ಸು, ಇದು ಅದು, ಈ ಫಿಲ್ಟರು ಆ ಫಿಲ್ಟ್ರು, ಎಲ್ಲ ಫಿಲ್ಟರ್ಗಳು ಕೊನೆಗೆ ಪ್ಲಾಸ್ಟಿಕ್ಕಲ್ಲೇ ನಡೀತಾ ಇರೋದು. ಸೊ ನೀವು ಏನು ಮಾಡಿದ್ರೂ ಈ ಉಳಿಕೆ, ಈ ನ್ಯಾನೋ ಪಾರ್ಟಿಕಲ್ಸ್, ಅತಿ ಸೂಕ್ಷ್ಮವಾದ ಈ ಕಣಗಳು ನಮ್ಮ ಕರಳಿಗೆ ಅಂಟುಕೊಂಡ ತಕ್ಷಣವೇ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕಮ್ಮಿ ಆಗ್ತಾ ಈಗ ಅಮೆರಿಕ ಅವರು ನಮ್ಮ ತಿರುಪತಿ ತಿಮ್ಮಪ್ಪನ ಹತ್ರ ಬಂದು ಕೂದಲನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ ಇಸ್ 18 crores ಬಿಸ್ನೆಸ್. ಯಾಕೆ? ಅವ್ರಿಗೆ ಕೂದಲಿಲ್ಲ, ಟೋಪನ್ಗಳು ಉದ್ದುದ್ದ ಕೂದಲು ಬರ್ತಾ ಇರೋದು ನಮ್ಮ ದೇಶದಲ್ಲಿನೇ. ಇನ್ನೂ ಹೆಂಗಸರು ಉದ್ದುದ್ದ ಕೂದಲು ಬೆಳೆಸ್ಕೊಂಡು ಸುಂದರವಾಗಿ ಕಾಣ್ತಾ ಇರೋದು ನಮ್ಮ ದೇಶದಲ್ಲಿ. ಬೇರೆ ದೇಶಗಳೆಲ್ಲ ಈಗ ಇಲ್ಲ, ಎಲ್ಲ ಇಲ್ಲಿ ಕಟ್ ಮಾಡಿಕೊಂಡು
ಸೊ ಈ ಕೂದಲು ಬಿಸ್ನೆಸ್, ತಿಮ್ಮಪ್ಪ ಕೂದಲು ಬಿಸ್ನೆಸ್ಸು ಕಮ್ಮಿ ಆಗ್ತಾ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ಪ್ಲಾಸ್ಟಿಕ್ ನೀರು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಕೂದಲು ಆ ನಿಟ್ಟಿನಲ್ಲೇ ಹೋಗ್ತಾಯಿದೆ. ದಿಸ್ ಇಸ್ ದೊಡ್ಡ ಪುರಾವೆ ನಾನು ಕೊಡ್ತಾ ಇರೋದು. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ಅಂದರೆ ನಮ್ಮ ಆರೋಗ್ಯ ನಮಗೂ ಗೊತ್ತಿಲ್ಲದೆ ಈ ಕಾರ್ಪೊರೇಟ್ ಕಂಪನಿಗಳ ಪದ್ಧತಿಗೆ ನಾವು ಮೆತ್ತಿಗೆ ದಾಸೋಹ ಆಗಿದೆ. ಅಂದರೆ ಅವರು ಕೊಟ್ಟಿದ್ದೇ ನೀರು, ಅವರು ಕೊಟ್ಟಿದ್ದೇ ಹಾಲು. ನಮ್ಮ ಪದ್ಧತಿ ಏನಿತ್ತು? ಯಾರು ನೀರನ್ನು ಮಾರಾಟ ಮಾಡಿ, ನನಗೆ ಈಗಲೂ ಆಶ್ಚರ್ಯ ಆಗೋದು, ನಮ್ಮ ದೇಶದಲ್ಲಿ ನಮ್ಮ ನೀರನ್ನು ನಾವು ಕೊಂಡ್ಕೊಳ್ಳೋದು. ಯಾವುದೇ ಊರಿಗೆ ಹೋಗಿ, ಯಾವುದೇ ಮನೆಗೆ ಹೋಗೋದು, ಅಮ್ಮ ನೀರು ಕೊಡಮ್ಮ ಅಂದರೆ ನೀರು ಕೊಡೋರು. ಈಗ ನಮ್ಮ ಮನೆಗೆ ನಾವು ಹೋಗ್ತಾನೆ ನೀರನ್ನು ಕೊಂಡ್ಕೊಂಡು ಹೋಗಬೇಕಾಗಿದೆ ಬೆಂಗಳೂರಲ್ಲಿ. ಇದು ನಿಜವಾದ ದುರಂತದ ವಿಷಯ. ಆ ನೀರು ಎಂಥ ನೀರು? ನೀರು ಕುಡಿದ್ರೆ ನಮಗೆ ಆರೋಗ್ಯ ಇಲ್ಲ. ಆ ಮಕ್ಕಳನ್ನು ಕರ್ಕೊಂಬರ್ತಾರೆ. ನಾನು ನೋಡಿಲ್ಲ ಆ ಮಕ್ಕಳನ್ನು. ಡಾಕ್ಟ್ರೆ, ಈ ಮಕ್ಕಳು ಆರಾಮಾಗಿ ಕೂದಲು ಬೆಳೆದಿದೆ, ಮುಂಚೆ ಒಂದು ಚೂರು ಕೂದಲು ಇರಲಿಲ್ಲ. ಏನು ಮಾಡಿದ್ದೀರಾ ಅಮ್ಮ? ನೀವು ಹೇಳ್ದಂಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ನಿಲ್ಲಿಸಿದ್ವಿ ರಾತ್ರಿ. ಬೆಳಗ್ಗೆ ಎದ್ದು ಅದನ್ನು ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಬಳಸಿದ್ದೀವಿ. ಈಗ 2.5 ವರ್ಷದಲ್ಲಿ ಹೋಗಿದ್ದ ಅಲ್ಲ, ಬರಲೇ ಇರಲಿಲ್ಲ ಕೂದಲು, ಮೆತ್ತಿಗೆ ಮಕ್ಕಳ ತಲೆ ಮೇಲೆ ಬಂದಿದೆ. ಇದು ಅತಿರೇಕದ ಉದಾಹರಣೆ. ನನ್ನ ಹತ್ರ ಬರೋ ಎಷ್ಟೊಂದು ಈ ಯುವಕರಿಗೆ, ಬಕ್ಕೆ ತಲೆ ಇದ್ದವರಿಗೆ ಈ ಮಾತನ್ನು ಹೇಳಿ, ಯಾವ ಔಷಧಿ ಕೊಟ್ಟರೂ ಉಪಯೋಗ ಇಲ್ಲ, ಯಾವ ತೈಲ ಹಚ್ಚಿದ್ರೂ ಉಪಯೋಗ ಇಲ್ಲ. ನಿಜವಾದ ಗಟ್ಟಿತನ ನಿಮ್ಮ ಕೂದಲ ಬುಡಕ್ಕೆ ಬರಬೇಕು ಅಂದರೆ ಆ ನೀರಿನ ಅದ್ಭುತವಾದ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು. ತಾಮ್ರದ ಪಾತ್ರೆಯಲ್ಲಿ ಡಿ ಆರ್ಬಿಟಲ್ಸ್ ಅಂತ ಎಲೆಕ್ಟ್ರಾನ್ಸ್ ಬುರ್ ಅಂತ ಓಡಾಡ್ತಾ ಇರ್ತವೆ, ಫ್ರೀ ಎಲೆಕ್ಟ್ರಾನ್ಸ್. ಆ ಋಣಾತ್ಮಕ ಕಣಗಳು ಓಡಾಡ್ತಾ ಇರೋದರಿಂದ ನಿಮಗೆ ಸ್ಟ್ರಕ್ಚರ್ಡ್ ವಾಟರ್ ರೆಡಿ ಆಗುತ್ತೆ. ನೀರು ಒಂದು ಧ್ರುವೀಕರಣಗೊಂಡಿರೋ, ನಾನು ಎಲ್ಲಾದರೂ ಹತ್ತಿರ ಇದ್ದೀನಾ? ನಾಯ್ಸ್ ಬರ್ತಾಯಿದೆ. ಧ್ರುವೀಕರಣ ಹೊಂದಿರೋ ಈ ಒಂದು ಪರಮಾಣು, ಅತಿ ಅದ್ಭುತವಾದ ಪರಮಾಣು. ಈ ನೀರಿಲ್ಲದೆ ನಮ್ಮ ಇಡೀ ಭೂಮಿ ಮೇಲೆ ಯಾವ ಜೀವನೂ ಇರೋದಿಲ್ಲ. ಆ ನೀರಿನ ಹಿನ್ನೆಲೆಯಲ್ಲಿ ನೀರನ್ನು ಜಲವಿಚ್ಛೇದನ ಮಾಡಿ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಉದಜನಕ, ಆಮ್ಲಜನಕ ಉತ್ಪಾದನೆ ಆಗುತ್ತೆ. ಆ ಆಮ್ಲಜನಕವನ್ನು ಬಿಟ್ಟು ಉದಜನಕವನ್ನು ಹೀರಿಕೊಂಡು ಇಂಗಾಲಾಮ್ಲ ಜೊತೆ ಸೇರಿಸಿ ಗ್ಲೂಕೋಸನ್ನು ರೆಡಿ ಮಾಡೋ ಅತಿ ಅದ್ಭುತವಾದ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಅಂದರೆ ನೀರಿಲ್ಲದೆ ಈ ಭೂಮಿ ಮೇಲೆ ಮೊದಲನೇ ಆಹಾರ ಪದಾರ್ಥ ತಯಾರಾಗುವುದಕ್ಕೆ ಸಾಧ್ಯ ಇಲ್ಲ. ಅಂಥ ನೀರನ್ನು ಕುಡಿಯೋದನ್ನೇ ನಾವು ಬೆಳಗ್ಗೆ ಎದ್ದು ರಾತ್ರಿ ತನಕ ಈ ಭಯಾನಕವಾದ ಸ್ಥಿತಿಯನ್ನು ತಂದುಕೊಂಡಿದ್ದೀವಿ. ಇನ್ನು ಆರೋಗ್ಯ ಎಲ್ಲಿಂದ ಬರುತ್ತೆ ನಮಗೆ? ಈ ವಿಷಯವನ್ನು ನಾವು ಕಳೆದ 30-40 ವರ್ಷಗಳಲ್ಲಿ ಹೆಂಗೆ ನಮ್ಮ ಮೂಗಿನ ಕೆಳಗಡೆನೇ ಬಿಟ್ಕೊಂಡು ಬಂದಿದ್ದೀವಿ ಗೊತ್ತಿಲ್ಲದೇನೆ, ಅದೇ ರೀತಿ ಈ ಹಾಲನ್ನು ಬಿಟ್ಕೊಂಡು ಬಂದ ತಾಯಿ ಸ್ತನದಿಂದ ಬಾಯಿಗೆ, ಮಗು ಬಾಯಿಗೆ ಹೋಗಬೇಕಾಗಿದ್ದ ಅಸ್ಥಿರವಾದ ಪದಾರ್ಥವನ್ನು ನಾವು ಇನ್ ದ ನೇಮ್ ಆಫ್ ಬಯೋಟೆಕ್ನಾಲಜಿ ದೊಡ್ಡದಾಗಿ 7 ದಿವಸ 8 ದಿವಸ, ಈಗ ನೀವು ಪ್ಲಾಸ್ಟಿಕ್ ಹಾಲು ಕುಡಿತಾ ಇದ್ದೀರಾ, ಅದು ಯಾವಾಗ ಕರೆದಿದ್ರು ಯಾರಿಗೂ ಗೊತ್ತಿರೋದಿಲ್ಲ. 7 ದಿವಸ ಆಯಿತು, 8 ದಿವಸ ಆಯಿತು. ಕೋಲ್ಡ್ ಟೆಕ್ನಾಲಜಿ, ಪಾಶ್ಚರೈಸೇಷನು, ಇದು ಅದು ಪ್ರಿಸರ್ವೇಟಿವ್ಸ್ ಅಂತ ಹಾಕಿ ಅದ್ಯಾವುದು 8 ದಿವಸ ಹಿಂದೆ ಹೀರಿದ್ದ ಹಾಲನ್ನು ನೀವು ಇವತ್ತು ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡಿತೀರಾ, ಅಥವಾ ನಿಮ್ಮ ಮಗುಗೆ ತುಂಬ ಪೌಷ್ಟಿಕಾಂಶಗಳಿವೆ ಅಂತ ಕುಡಿಸ್ತಾ ಇದ್ದೀರಾ. ಆದರೆ ಆ ಮಗುಗೆ ನಿಮ್ಮ ಹಾಲಿನ ಜೊತೆಯಲ್ಲಿ ಅವ್ರು ಹೇಳೋದೆಲ್ಲ ಸೇರಿ ಇನ್ನೂ ಮಿಕ್ಕಿದ್ದೇನು ಕೊಡ್ತಾ ಇದ್ದೀರಾ? ಆಕ್ಸಿಟೋಸಿನ್ ಆಗಿರ್ಬೋದು, ಎಸ್ಟ್ರೋಜನ್ ಆಗಿರ್ಬೋದು, ಈ ಭಯಾನಕವಾದ ಹಾರ್ಮೋನು ಇಂಜೆಕ್ಷನ್ಗಳ ಉಳಿಕೆಯನ್ನು ಈ ಹಾಲಿನ ಮೂಲಕ ನಿಮ್ಮ ಮಕ್ಕಳಿಗೆ ಹೋಗ್ತಾ ಇದೆ. ಭಯಾನಕವಾದ ಸ್ಥಿತಿ ಏನಂದರೆ, ನಮ್ಮ ದೇಶದಲ್ಲೂ ಈಗ ಹೆಣ್ಣು ಮಕ್ಕಳು 9 ವರ್ಷ 10 ವರ್ಷಕ್ಕೆ ಮುಟ್ಟಾಗೋಕ್ಕೆ ಶುರುವಾಗಿದ್ದಾರೆ. ಎರಡೂ ಇರಲಿನಾ?
ಅಂದರೆ ಮೂಲಭೂತವಾಗಿ ಸಹಜವಾಗಿದ್ದ ಪದಾರ್ಥಗಳನ್ನು ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಮಾಡರ್ನ್ ಪ್ರಾಕ್ಟೀಸಸ್ ವಿ ಹ್ಯಾವ್ ಸ್ಕ್ರೂಡ್ ಇಟ್ ಅಪ್. ಅಂದರೆ ಈಗಲೂ ಈ ರೀತಿ ನೀರನ್ನು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಸರಬರಾಜು ಮಾಡಿಕೊಳ್ಳೋದ್ರಿಂದ ಈ ಗೊಂದಲಗಳಾಗಿದೆ. ಒಂದು ಕಡೆ ಕೂಡು ಹಾಕೋದು ನೀರನ್ನು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲಿ, ಅದರಿಂದ ದೊಡ್ಡ ದೊಡ್ಡ ಪಂಪ್ಗಳನ್ನು ಹಾಕಿ ಇಲ್ಲಿ ತನಕ ತರೋದು, ಮತ್ತು ಶುದ್ಧತೆ ಮಾಡ್ತೀವಿ ಅಂತ ಅದಕ್ಕೆ ಟನ್ಗಟ್ಟಲೆ ಬ್ಲೀಚಿಂಗ್ ಪೌಡರ್ ಹಾಕೋದು. ಅಂದರೆ ಈ ಸಹಜವಾಗಿದ್ದ ಆಹಾರ ಪದಾರ್ಥಗಳನ್ನು, ದ್ರವ್ಯ ಪದಾರ್ಥಗಳನ್ನು, ದ್ರವ ಪದಾರ್ಥಗಳನ್ನು ನಾವು ವಿಕೇಂದ್ರೀಕರಣ ಸ್ಥಿತಿಯಲ್ಲಿ, ಬಾಯಿಗೆ ಹೋಗೋ ಪದಾರ್ಥಗಳು ವಿಕೇಂದ್ರೀಕರಣ ಸ್ಥಿತಿಯಲ್ಲಿ ನಾವು ಊಟ ಮಾಡಬೇಕು. ಅಂದರೆ ಈಗ ತಾಯಿ ಹಾಲು ಆ ಮಗುಗೆ ಕೊಡಬೇಕು, ಇಲ್ಲ ಎಲ್ಲರೂ ಮಾಡಿದಂತಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಹಾಲು ಕುಡಿಸ್ತಾ ಇದ್ವಿ. ಈ ಅಸಹಜತೆಯನ್ನು ನಾವು ಒಂದು ದಿವಸನೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ? ಆಮೇಲೆ ರೋಗ ಬಂದಿದೆ ಅಂತ. ಅಂದರೆ ನಾವು ಈ ಅಸಹಜ ಸ್ಥಿತಿಯನ್ನು ಬಿಟ್ಟು ಹೋಗಿದ್ದಕ್ಕೆ ರೋಗ ಬಂದಿದೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ರೋಗ ಬಂದಿದೆ, ಟ್ಯಾಬ್ಲೆಟ್ ತಗೊಳ್ಳಿ, ಅದಕ್ಕೂ ರೆಡಿಯಾಗಿದ್ದೀವಿ ನಾವು. ರೋಗ ಯಾಕೆ ಬಂದಿದೆ? ಕೂದಲು ಉದುರಿದೆಯಾ, ಈ ತೈಲ ಹಚ್ಕೋ, ಇದು ಮಾಡು, ಅದು ಮಾಡು, ಇದು ಮಾಡು, ದೊಡ್ಡ ಇಂಡಸ್ಟ್ರಿ ಬೆಳೆಸ್ಕೊಳ್ಳೋದು. ಅಂದರೆ ಈ ಗೊಂದಲ ನಮಗೆ ಬೇಕಾಗಿಲ್ಲದೆ ಇದ್ದಿದ್ದನ್ನು ಬೇಕೇ ಬೇಕು ಅಂದ್ಕೊಂಡಂಗೆ ಮಾಡ್ಕೊಂಡಿದ್ದೀವಿ. ಸೊ ನೀರನ್ನು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ನಿಲ್ಲಿಸ್ಕೊಂಡು, ಹಿಂದೆ ನಾವೆಲ್ಲರೂ ಮಾಡ್ತಾ ಇದ್ದಿದ್ದು, ನಾವೇ ಅಲ್ಲ, ನಮ್ಮ ಸಾಧು ಸಂತರು ಎಲ್ಲಾದರೂ ಹೋಗ್ತಾರೆ ಅಂದರೆ ಕಮಂಡಲ ಇಟ್ಕೊಂಡು ಹೋಗೋವರು. ಕೋಪ ಬಂದರೂ ಅದೇ, ವರ ಕೊಡೋದಕ್ಕೂ ಅದೇ ನೀರು ಹಾಕ್ತಾರೆ, ಶಾಪ ಕೊಡೋದಕ್ಕೂ ಅದೇ ನೀರು ಹಾಕ್ತಾರೆ. ದಟ್ ಈಸ್ ಸ್ಟ್ರಕ್ಚರ್ಡ್ ವಾಟರ್. ಅಂದರೆ ಇವತ್ತಿಗೂ ನೀರು ಬದಲಾವಣೆ ಆಗಿಲ್ಲ, ತಾಮ್ರದ ಪಾತ್ರೆನೂ ಬದಲಾವಣೆ ಆಗಿಲ್ಲ. ಇವತ್ತಿಗೂ ನೀವು ನಿಮ್ಮ ನೀರು ಇದು ಯಾವುದಿಂದ ಎಲ್ಲದಿಂದ ಬಂದಿರೋದಾದ್ರೂ ಆ ತಾಮ್ರದ ಪತ್ರೆಯಲ್ಲಿ ಹಾಕಿದ್ರೆ ಈ ನಾನೋ ಪಾರ್ಟಿಕಲ್ಸು ಅಂಟ್ಕೊಳ್ತವೆ, ವೈರಾಣುಗಳು ಸತ್ತೋಗ್ತವೆ, ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ. ಅದರ ಜೊತೆಗೆ ಒಂದು ಒಣ ನುಗ್ಗೆ ಬೀಜವನ್ನು ಅದರಲ್ಲಿ ಹಾಕಿದರೆ ಈ ಸತ್ತಿರೋ ಬ್ಯಾಕ್ಟೀರಿಯಾ ವೈರಾಣುಗಳ ಶರೀರ ದೇಹ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಆ ನೀರು ನಿಜವಾದ ಶುದ್ಧ ನೀರಿರುತ್ತೆ. ಅದನ್ನು ಮತ್ತೆ ಕೆಳಗಡೆ ಟ್ಯಾಪ್ ಇಟ್ಕೊಂಡು ಡುಬುಕ್ 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 ಅಂತ ಜಾಹೀರಾತುಗಳಲ್ಲಿ ತೋರಿಸಂಗೆ ನಮ್ಮ ಭೂಮಿ ಆಕರ್ಷಣ ಶಕ್ತಿಗೆ ಎಲ್ಲ ಕೆಳಗಡೆ ಬಂದು ಕೂತಿರ್ತವೆ, ಕಣ್ಣಿಗೆ ಕಾಣಿಸ್ದೇ ಇದ್ದರು. ಅದನ್ನು ಮತ್ತೆ ಕೆಣಕಿ ನೀರು ಕುಡಿಯಬೇಡ್ರಿ, ಮೇಲಿರೋ ನೀರನ್ನು ತೆಗೆದು ಕುಡೀರಿ ಅಂತ ನಮ್ಮ ಅಜ್ಜಿ ನನಗೆ ಪ್ರತಿಸತ್ತಿ ಹೇಳೋರು. ಆ ಮಡಿಕೆ ಇದೆ, ಆ ಮಡಿಕೆ ಮಣ್ಣಿನ ಮಡಿಕೆಯಲ್ಲಿ ಒಂದು ತಾಮ್ರದ ಕಡ್ಡಿ ಇಟ್ಟಿರೋರು. ಆ ಕಡ್ಡಿ ಕೊನೆಗಡೆ ತೆಂಗಿನದು ಕರಟು ನಾವು ಎಲ್ಲ ತುರಿದ ಮೇಲೆ ಅದನ್ನು ಅಂಟಿಸಿರೋರು. ಅದರ ಜೊತೆ ನಾವು ಅದು ಮೇಲ್ಭಾಗದ ತನಕ ಇರೋದು, ಕೆಳಗಡೆ ತನಕ ಇಡ್ತಾ ಇರಲಿಲ್ಲ. ಸೊ ಈ ರೀತಿ ಒಂದು ಅದ್ಭುತವಾದ ಪದ್ಧತಿ ನೀರನ್ನು ಕುಡಿಯೋದನ್ನು ನಮ್ಮ ಹಿರಿಯರು ಪಾಲನೆ ಮಾಡ್ತಾಯಿದ್ರು. ಅದಕ್ಕೆ ಅವರ ಕೂದಲು ಇಷ್ಟಿಷ್ಟು ಉದ್ದ ಇರೋದು. ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಥಡ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಕ್ಲೀನಿಂಗ್ ವಾಟರ್. ಇದಕ್ಕಿಂತ ಅದ್ಭುತವಾದ ಪದ್ಧತಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈ ವೈಜ್ಞಾನಿಕತೆ ಎಲ್ಲೂ ಇಲ್ಲ. ಇಂಥ ಅದ್ಭುತವಾದ ಪದ್ಧತಿಯನ್ನು ನಾವು ಯಾಕೆ ನಿಲ್ಲಿಸಿದ್ದೀವಿ? ಯಾಕೆ ನಿಲ್ಲಿಸಿದ್ದೀವಿ? ಈಗಲೂ ನೀವು ಆ ಪ್ಲಾಸ್ಟಿಕ್ ನೀರು ತೊಗೊಂಡೋಗಿ ತಾಮ್ರದ ಪಾತ್ರೆಯಲ್ಲಿ ಇಟ್ಟು ನಾಳೆ ಬೆಳಗ್ಗೆ ನೀರು ಕುಡೀರಿ, ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ. ಈ ಕಾರ್ಪೊರೇಷನ್ ವಾಟರ್ ತಂದು ತಾಮ್ರದ ಪಾತ್ರದಲ್ಲಿ ಇಟ್ಟು ಆ ನೀರು ಈ ನೀರು ಜಸ್ಟ್ ವಿದಿನ್ 2 ಮಿನಿಟ್ಸ್ ಕುಡಿದು ನೋಡ್ರಿ, ವ್ಯತ್ಯಾಸ ಗೊತ್ತಾಗುತ್ತೆ. ಇಂಥ ಅದ್ಭುತವಾದ ನೀರಿನ ಶುದ್ಧತೆಯನ್ನು ಎಲ್ಲರೂ ಗೌರ್ಮೆಂಟ್ ಮಾಡಿಕೊಡೋಕ್ಕಾಗೋದಿಲ್ಲ. ಇದು ಎಲ್ಲರೂ ನಿಮ್ಮ ಮನೆಗಳಲ್ಲಿ ನೀವು ಮಾಡ್ಕೋಬೇಕು. ಅವ್ರು ಮಾಡೋದು ಮಾಡಿ ಕೊಡ್ತಾರೆ, ಕೆಮಿಕಲ್ಸ್ ಹಾಕಿ, ಇದು ಹಾಕಿ, ಅದು ಹಾಕಿ, ಏನೋ ಒಂದು ಅವರದ್ದೇ ಆದ ಗೊಂದಲಗಳಿವೆ. ಅದನ್ನು ಮಾಡಿ ಕೊಟ್ಟಾಗ ನಾವು ಮನೆಯಲ್ಲಿ ಆ ನೀರನ್ನು ಈ ರೀತಿ ಶುದ್ಧತೆ ಮಾಡಿಕೊಂಡು ಕುಡಿದ್ರೆ ಯಾವ ಗೊಂದಲನೂ ಇಲ್ಲ. ಒಟ್ಟಾರೆ ನೀರನ್ನು ಒಂದು ಟ್ಯಾಂಕಲ್ಲಿ ಇಟ್ಟಾಗ ಸೂಕ್ಷ್ಮಜೀವಿಗಳು ಬರ್ತವೆ, ಅದನ್ನು
ನಿರ್ಮೂಲನೆ ಮಾಡೋದಕ್ಕೆ ಅಂತ ಕೆಲವು ಪ್ರಾಸೆಸಸ್ ಬೇಕೇ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದನ್ನು ಸರಿಯಿಲ್ಲ ಅಂತ ಹೇಳಿ ಕಂಪನಿಗಳು ಈ ರೀತಿ ಬಾಟಲ್ಗಳಲ್ಲಿ ನೀರನ್ನು ಮಾರಾಟ ಮಾಡೋ ಒಂದು ಸ್ಥಿತಿ ಬರಲೇಬಾರ್ದಿತ್ತು ನಮಗೆ. ನಮ್ಮ ದೇಶದಲ್ಲಿ ನೀರನ್ನು ಮಾರಾಟ ಮಾಡ್ತಾ ಇರೋದಂತೂ ನನಗೆ ಅತಿ ಖಿನ್ನವಾದ ವಿಷಯ. ಅಯ್ಯೋ, ನಮ್ಮ ದೇಶದಲ್ಲೂ ನೀರು ಮಾರಾಟ ಮಾಡ್ತಾ ಇದ್ದಾರಲ್ಲಪ್ಪ. ಸೊ ಈಗಲೂ ನಾವು ದೊಡ್ಡ ಮನಸ್ಸು ಮಾಡಿ ಗೌರ್ಮೆಂಟ್ ಅವರು, ದೊಡ್ಡವರು ಈ ನೀರನ್ನು ಮಾರಾಟ ಮಾಡೋ ಒಂದು ಪರಿಸ್ಥಿತಿಯನ್ನು ದೂರ ಮಾಡ್ಕೋಬೇಕು ಅಂತ ನನಗೆ ಯಾವಾಗಲೂ ಎಲ್ಲರಿಗೂ ಹೇಳಬೇಕು ಅಂತ ಅನಿಸುತ್ತೆ. ದೇವರು ಕೊಟ್ಟಿರೋ ಅದ್ಭುತವಾದ ಒಂದು ದ್ರವ, ಅದನ್ನು ನಾವು ಮಾರಾಟ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಪ್ರಕೃತಿ ಸಹಜ ಸಂಪತ್ತನ್ನು ದುಡ್ಡು ಮಾಡ್ಕೊಳ್ಳೋದಕ್ಕೆ ಈ ಕಂಪನಿಗಳು ಹೊರಟಿರೋದು. ಕೋಕ್ ಕುಡೀರಿ ಅಂತ ಶಾರುಖ್ ಖಾನು, ಪೆಪ್ಸಿ ಕುಡೀರಿ ಅಂತ ಆಮೀರ್ ಖಾನು, ನೀವಿಬ್ಬರು ಏನು ನಾನು ಮೇಲಿಂದ ಬರ್ತೀನಿ ಅಂತ ಥಮ್ಸಪ್ ಕುಡೀರಿ ಅಂತ ಸಲ್ಮಾನ್ ಖಾನು, ಈ ತ್ರಿಮೂರ್ತಿಗಳು ಮಾರಾಟ ಮಾಡ್ತಾ ಇರೋದು ಈ ಪೇಯಗಳಲ್ಲ, ಅದರಲ್ಲಿದ್ದ ಸಕ್ಕರೆ. 100 ml ನೀರಿನಲ್ಲಿ 42 ಗ್ರಾಮ್ ಸಕ್ಕರೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ ನಮಗೆ. ಸೇಮ್ ವೇ ಯು ಥಿಂಕ್ ದೇ ಆರ್ ಸೆಲ್ಲಿಂಗ್ ವಾಟರ್, ದೇ ಆರ್ ಸೆಲ್ಲಿಂಗ್ ಪ್ಲಾಸ್ಟಿಕ್. You think they are selling water, they are selling sugar. You think they are selling sugar, they are actually making henna. ಹೆಂಡ ಅಂದರೆ ಒಂದು ಪೆಗ್ ಹಾಕಿದ್ರೆ ಏನು ತೊಂದರೆ ಆಗಲ್ಲ, ಡಾಕ್ಟರ್ಗಳು ಹೇಳಕ್ಕೆ ಶುರು ಮಾಡಿದ್ದಾರೆ ಈಗ. ನೋಡ್ರಿ, ಈ ಜಾಹೀರಾತುಗಳ ಮಹತ್ವ. ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ರೆಡಿ ಮಾಡ್ತಾರೆ. ಎಂಥ ದೊಡ್ಡ ಸ್ಟಾರ್ಗಳು ಒಂದೊಂದು ಜಾಹೀರಾತಿಗೆ ಅಮ್ಮ ಬೇಕಾಗಿಲ್ಲ, ಅಪ್ಪ ಬೇಕಾಗಿಲ್ಲ, 2 ನಿಮಿಷ ನೂಡಲ್ಸ್. ಅಮಿತಾಬ್ ಬಚ್ಚನ್ ಬಂದು ಹೇಳ್ತಾರೆ. ನೀವು ದೊಡ್ಡವರಾಗಿದ್ದೀರಾ, ನಾನು ಬರ್ತೀನಿ ಅಂತ ಮಾಧುರಿ ದೀಕ್ಷಿತ್ ನೂಡಲ್ಸನ್ನು ಮಾರಾಟ ಮಾಡ್ತಾರೆ. ಸ್ವದೇಶಿ ವಿದೇಶಿ ಅಂತ ಹೇಳಿ ನಮ್ಮ ಬಾಬಾ ರಾಮದೇವ್ ನೂಡಲ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಮಾರಾಟ ಮಾಡ್ತಾ ಇರೋದು ನೂಡಲ್ಸ್ ಅಲ್ಲ, ಆ ಮೈದಾ ಹಿಟ್ಟು. ಈ ಮೈದಾ ಹಿಟ್ಟು ಭಯಾನಕವಾದ ಪದಾರ್ಥ. ಗೋಧಿ ಹಿಟ್ಟಿಗೆ ಅಲೋಕ್ಸಾನ್ ಅಂತ ಕೆಮಿಕಲ್ ಹಾಕಿ ಬ್ಲೀಚ್ ಮಾಡಿ ಮೈದಾ ಹಿಟ್ಟನ್ನು ರೆಡಿ ಮಾಡ್ತಾರೆ. ಅಲೋಕ್ಸಾನ್ ಅನ್ನೋದು ಬ್ಲೀಚಿಂಗ್ ಪೌಡರ್ ಥರ ಒಂದು ಕೆಮಿಕಲ್ಲು. ಅದು ಪ್ರಯೋಗಶಾಲೆಗಳಲ್ಲಿ, ಜೀವರಾಸಾಯನಿಕ ಪ್ರಯೋಗಶಾಲೆಗಳಲ್ಲಿ ಇಲಿಗಳಿಗೆ ಅಥವಾ ಮೊಲಗಳಿಗೆ ಅಥವಾ ಗಿನಿ ಪಿಗ್ಸ್ಗೆ ಚುಚ್ಚಿದ್ರೆ 3 ದಿವಸಕ್ಕೆ ಅದಕ್ಕೆ ಮಧುಮೇಹ ರೋಗ ಬರುತ್ತೆ. ಅಂದರೆ ಅಲೋಕ್ಸಾನ್ ಡೈರೆಕ್ಟ್ಲಿ ಬ್ಲಾಕ್ಸ್ ಬೀಟಾ ಸೆಲ್ಸ್ ವಿಚ್ ಪ್ರೊಡ್ಯೂಸ್ ಇನ್ಸುಲಿನ್. ಅಂದರೆ ನಾನು ಬಂದಾಗ ಈ ಮಕ್ಕಳಿಗೆ ಮಧುಮೇಹ ರೋಗ ಬರೋದು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಈಗ ಆಲ್ಮೋಸ್ಟ್ 6% ಆಫ್ ಕಿಡ್ಸ್ ಆರ್ ಗೆಟಿಂಗ್ ಮಧುಮೇಹ ರೋಗ. ಈ ವೈದ್ಯಕೀಯ ರಂಗದಲ್ಲಿ 3 to 6% ಯಾವುದೇ ರೋಗ ಹೆಚ್ಚಾಗ್ತಾ ಇದೆ ಅಂದರೆ ಇದು ಇಟ್ಸ್ ಜಸ್ಟ್ ಲೈಕ್ ಸುನಾಮಿ. ಅಂಥದ್ದು ನಮ್ಮ ದೇಶದಲ್ಲಿ ಈಗ 20 to 25% ಜನಕ್ಕೆ ಮಧುಮೇಹ ರೋಗ ಇದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ 25 ಕೋಟಿಗಿಂತ ಜನಕ್ಕೆ ಈ ರೋಗ ಹರಡಿದೆ. ಯಾಕೆ ಈ ಗೊಂದಲ ಆಗಿದೆ? ನಮ್ಮ ಮಕ್ಕಳಿಗೆ ಹಿಂದೆ ನಾವು ಬೆಳೀತಾ ಇದ್ದಾಗ ಮಧುಮೇಹ ರೋಗ ಬಂದಿದೆ ಅಂದರೆ 50 ವರ್ಷ 60 ವರ್ಷಕ್ಕೆ ಬರೋದು. ಅದಕ್ಕೆ ಕೆಳಗಡೆ ಯಾರಿಗೂ ಮಧುಮೇಹ ರೋಗ ಬರೋದು ನಾವು ಕೇಳ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಮಧುಮೇಹ ರೋಗ ಅಂತ ನಮಗೆ ಗೊತ್ತೇನೇ ಇರಲಿಲ್ಲ. ಈಗ ಮಧುಮೇಹ ಡಯಾಬಿಟಿಸ್ ಅಂದರೆ ಆಲ್ಮೋಸ್ಟ್ ಎವ್ರಿಬಡಿ ನೋಸ್. ಬಿಕಾಸ್ ಎವ್ರಿ ಅದರ್ ಹೌಸ್ ಆರ್ ವೈ ಎವ್ರಿ ಅದರ್ ಹೌಸ್ ಎವ್ರಿ ಹೌಸ್ ಅಟ್ಲೀಸ್ಟ್ ದೇರ್ ಈಸ್ ಒನ್ ಡಯಾಬಿಟಿಕ್ ಪೇಷಂಟ್. ಎಷ್ಟು ಮೋಸ ಆಗಿದೆ ಅಂದರೆ, ನಾನು ಆ ಕಾಡಂಚಿನಲ್ಲಿ ಬಿದ್ರಹಳ್ಳಿ ಅಂತ ಒಂದು ಸಣ್ಣ ಊರಿದೆ, ಅಲ್ಲೊಂದು ಟ್ರೈಬಲ್ಸ್ ಎಲ್ಲ ಬರ್ತಾರೆ ನನ್ನ ಹತ್ರ. 100-200 ಜನ ಬರ್ತಾರೆ. ಸೋಮವಾರ ಹೋದರೆ ನಾಳೆ ಬೆಳಗ್ಗೆ ಹೋಗಬೇಕು. ಅಲ್ಲಿ ಬರೋ ಟ್ರೈಬಲ್ಸಲ್ಲಿ ಇದೇ ರೋಗ.
ದೊಡ್ಡ ದೊಡ್ಡ ರಾಜಕೀಯ ನಾಯಕರಿಗೂ ಅದೇ ರೋಗ, ಆಟೋ ಡ್ರೈವರ್ಸ್ಗೂ ಅದೇ ರೋಗ, ಮಹಿಳಾ ಸಂಘಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರೋ ಹಳ್ಳಿಗಳಲ್ಲಿ ಮಹಿಳೆಯರಿಗೂ ಅದೇ ರೋಗ. ಆದರೆ ಈ ಡಾಕ್ಟ್ರುಗಳೆಲ್ಲ ಹೇಳೋದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತಾರೆ. ಇವರೆಲ್ಲರ ಲೈಫ್ ಸ್ಟೈಲು ಒಂದೇನಾ? 50,000 ಕೋಟಿ ಮಾಡೋವನಿಗೂ ಅದೇ ರೋಗ ಇದೆ, 5,000 ರೂಪಾಯಿ ಮಾಡೋಕ್ಕಾಗದೇ ಇರೋವನಿಗೂ ಅದೇ ರೋಗ ಇದೆ. ಅಮೆರಿಕಾದಲ್ಲೂ ಅದೇ ರೋಗ ಇದೆ, ನ್ಯೂಜಿಲ್ಯಾಂಡಲ್ಲೂ ರೋಗ ಇದೆ, ರಷ್ಯಾದಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ, ಪಾಕಿಸ್ತಾನಲ್ಲೂ ಇದೆ. ಪರ್ಸೆಂಟೇಜಸ್ ಆರ್ ವೆರಿ ಸಿಮಿಲರ್. ಯಾರೂ ಇದರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋ ವ್ಯವಧಾನ ನಮಗಿಲ್ಲ. ನಾವೆಲ್ಲರೂ ನಮ್ಮದೇ ಆದ ಒಂದು ಬ್ಯುಸಿ, ಯಾರು ನೋಡಿದ್ರು ಬ್ಯುಸಿ 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 ಬ್ಯುಸಿ. ಏನಂದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಡಾಕ್ಟರ್ ಹೇಳಿದ್ದಾರೆ, ನಾವೆಲ್ಲರೂ ಹೀಗೆ ಎಸ್ ಲೈಫ್ ಸ್ಟೈಲ್ ಡಿಸೀಸಸ್. ಒಂದಂತೂ ನಿಜ, ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗಿರೋದು ಆ ಟ್ರೈಬಲ್ ಪೀಪಲ್ಲು ತಿನ್ನೋದು ಅದೇ ಪದಾರ್ಥ, ಈ CMಗಳು ತಿನ್ನೋದು ಅದೇ ಪದಾರ್ಥ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಎವ್ರಿ ಗುಂಪು ಡಾಕ್ಟ್ರುಗಳು ಅದೇ ಪದಾರ್ಥ ತಿಂತಾ ಇದ್ದಾರೆ. ಆ ಪದಾರ್ಥವೇ ಬಿಳಿ ಅಕ್ಕಿ ಅಥವಾ ಬಿಳಿ ಗೋಧಿ. ಈ ಬಿಳಿ ಅಕ್ಕಿ, ಬಿಳಿ ಗೋಧಿ ಕಳೆದ 40 ವರ್ಷಗಳಲ್ಲಿ ನಾವು ತಿನ್ನಕ್ಕೆ ಶುರು ಮಾಡಿದ ಮೇಲೆ 50 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಮಧುಮೇಹ ರೋಗ, BP ರೋಗ, ಥೈರಾಯ್ಡ್ ರೋಗ, ರುಮೆಟಿಸಮ್ ರೋಗ, ಇನ್ನು ಕ್ಯಾನ್ಸರ್ ಗಡ್ಡೆಗಳು ಒಂದಾದ ಮೇಲೆ ಒಂದು ಹರಡ್ತಾನೇ ಇವೆ. ಇದಕ್ಕೆ ಲೆಕ್ಕನೇ ಇಲ್ಲ. ಪರ್ಸೆಂಟೇಜ್ಗಳನ್ನು ಹೇಳಕ್ಕೆ ಹೋದರೆ ಭಯ ಆಗತ್ತೆ ನನಗೆ. ಇಟ್ ಈಸ್ ಜಸ್ಟ್ ಮೈಂಡ್ ಬಾಗ್ಲಿಂಗ್ ಹೌ ಫಾಸ್ಟ್ ದಿಸ್ ಡಿಸೀಸ್ ಆರ್ ಸ್ಪ್ರೆಡಿಂಗ್. ಎಷ್ಟು ನಂಬರ್ಗಳು, ಜಸ್ಟ್ ನಂಬರ್ಸ್, ಮೈಂಡ್ ಬಾಗ್ಲಿಂಗ್. ಇದಕ್ಕೆ ಒಂದು ಪರಿಹಾರನೇ ಇಲ್ಲ. ಯಾಕಂದರೆ ಜಸ್ಟ್ ಮಧುಮೇಹ ರೋಗದಿಂದ ಈ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳು ಮಾಡ್ತಾ ಇರ್ತಕ್ಕಂಥ ದುಡ್ಡಿನ ಪ್ರಮಾಣ ಒಂದು ವರ್ಷದಲ್ಲಿ ಎಷ್ಟದು? 827. ಪಕ್ಕದಲ್ಲಿ 9 0 ಇದೆ, 9 zeros. ಬಿಲಿಯನ್, $827 billion. ಅಂದರೆ ಈ ವ್ಯವಸ್ಥೆ ನಮಗೆ ಬೇಕಿತ್ತ? ಇದರಲ್ಲಿ 1/3 ಭಾಗ ನಮ್ಮ ಭಾರತ ದೇಶದಿಂದ ಕಂಪನಿಗಳಿಗೆ. ಅಂದರೆ ನಿಮಗೆ ಒಂದು ಸತಿ ಡಯಾಬಿಟಿಸ್ ಬಂದರೆ ಈ ಟ್ಯಾಬ್ಲೆಟ್ ತಗೋ, ಆ ಹೇಮಾವತಿ ಅವರೇ ನಿಮಗೆ ಕಂಟ್ರೋಲ್ಗೆ ಬರ್ತಾ ಇಲ್ಲ, ನಾಳೆಯಿಂದ ಇನ್ಸುಲಿನ್ ಚುಚ್ಕೊಳ್ಳಿ. ಆಗಲೇ 5-6 ವರ್ಷ ಈ ಟ್ಯಾಬ್ಲೆಟು ಆ ಟ್ಯಾಬ್ಲೆಟ್ ಕೊಟ್ಟಾಗಿದೆ. ಆಮೇಲೆ ಇನ್ಸುಲಿನ್ ಚುಚ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಬೆಳಗ್ಗೆ 5 ಯೂನಿಟ್ಟು, ಸಾಯಂಕಾಲ 5 ಯೂನಿಟ್ಟು ಸಾಲದು. ಬೆಳಗ್ಗೆ 10 ಯೂನಿಟ್ಟು, ರಾತ್ರಿ 10 ಯೂನಿಟ್ಟು ಸಾಲದು. 20 ಯೂನಿಟ್ಟು, 30 ಯೂನಿಟ್ಟು, 40, 50 ಯೂನಿಟ್ಟು. ಕಂಟ್ರೋಲ್ಗೆ ಬರ್ತಾನೇ ಇಲ್ಲ. ಅಂದರೆ ಇನ್ಸುಲಿನ್ ಚುಚ್ತಾ ಇದ್ದರೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದರ ಜೊತೆಗೆ ಅಡ್ಡ ಪರಿಣಾಮಗಳು ಬರ್ತವೆ ಅಂತ DCCT ಅವರು ಮತ್ತೆ ಬರೀತಾರೆ. ಇಟ್ ಕ್ಯಾನ್ ಸ್ಟಾಪ್ ಮೇಕಿಂಗ್ ಯುವರ್ ಬ್ಲಡ್ ಪ್ರಾಪರ್ಲಿ ಫ್ಲೋ. ಸೊ ನಿಮಗೆ ರೆಟಿನೋಪತಿ ಆಗ್ಬೋದು, ನ್ಯೂರೋಪತಿ ಆಗ್ಬೋದು, ನಿಮ್ಮ ಕಿಡ್ನಿ ಫಂಕ್ಷನ್ ಸ್ಟಾಪ್ ಆಗ್ಬೋದು, ಗ್ಯಾಂಗ್ರೀನ್ ಆಗ್ಬೋದು ಅಂತ ಮತ್ತೆ ಅದಕ್ಕೆ ವಿಂಗಡ ಮಾಡಿ ರೆಡಿ ಮಾಡ್ತಾರೆ ನಿಮ್ಮ. ಐ ಬಿಲೀವ್ ದುಬೈ, ಅರಬ್ ದೇಶಗಳಲ್ಲಿ 100 ಜನ ಡಯಾಬಿಟಿಕ್ ಪೇಷಂಟ್ಸಲ್ಲಿ 20 ಜನ ಕಾಲು ಕಟ್ ಮಾಡ್ತಾ ಇದ್ದಾರೆ ಅಂತೆ. ಅಲ್ಲಿ ಗ್ಯಾಂಗ್ರಿನಸ್ ಕಂಡೀಷನ್ಸ್ ಹೆಚ್ಚಾಗ್ತಾ ಇದೆ. ನಮ್ಮ ದೇಶಕ್ಕೆ ಬಂದರೆ ಡಯಾಲಿಸಿಸ್ ಕಂಡೀಷನ್ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಡಯಾಲಿಸಿಸ್ ಯೂನಿಟನ್ನು ಓಪನ್ ಮಾಡೋಣ ಅಂತ ಒಂದು ದೊಡ್ಡ ಸ್ಕೀಮ್ ಮಾಡ್ತಾ ಇದ್ದಾರೆ. ಅರೆ ಯಾಕೆ ಇಷ್ಟು ಜನಕ್ಕೆ ಈ ರೋಗ ಬರ್ತಾ ಇದೆ ಅಂತ ಕೂತ್ಕೊಂಡು ಯೋಚನೆ ಮಾಡೋ ವ್ಯವಧಾನ ನಮಗೆ ಇಲ್ಲವೇ ಇಲ್ಲ. ಯಾಕೆ ಇಲ್ಲ? $827 billion ಬರ್ತಾ ಇದೆ ನಮಗೆ.
ಈ ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಹೊರಟ್ರೆ ಇಷ್ಟು ದುಡ್ಡು ಹೆಂಗೆ ನಾವು ಮಾಡ್ತೀವಿ ರೀ? Can you believe this obnoxious numbers? ಇನ್ನು ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಅದು ಇಟ್ ಈಸ್ ಇನ್ ಟ್ರಿಲಿಯನ್ಸ್. ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ಅಂದರೆ ನಮಗೆ ಆರೋಗ್ಯಕರವಾಗಿ ಜೀವನ ಮಾಡೋದು ಗೊತ್ತಿಲ್ಲದೆ ಇರಂಗೆ ಆಗಿದೆ ಅಂತ ಆಯಿತು ಈ 40-50 ವರ್ಷಗಳಲ್ಲಿ. ಅಂದರೆ ನಾವು ತಿಂತಾ ಇರೋ ಈ ಆಹಾರ ಪದಾರ್ಥಗಳು ಇದಕ್ಕೆ ಮೂಲ ಕಾರಣ ಅಂತ ನಾವು ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಮುಟ್ಟಾಳ್ತನದಲ್ಲಿ ಇದ್ವಿ ನಾವು. ಅವ್ರು ಮುಟ್ಟಾಲ್ರ, ನಾವು ಮುಟ್ಟಾಲ್ರ? I have got so many diabetic patients coming to me. ಬಂದ ತಕ್ಷಣವೇ ಹೇಳ್ತಾ ಇದ್ದೆ, ಯಾಕೆ ಹಿಂಗಾಗ್ತಾ ಇದೆ ಅಂದರೆ ನಮ್ಮ ಪಚನನಾಳದಲ್ಲಿ ನಾವು ಕೊನೆಯದಾಗಿ, ಡೋಂಟ್ ವರಿ, ನಾನು ಸುಮ್ಮನೆ ನನಗೋಸ್ಕರ ನಾನು ಬರಿತಾ ಇದ್ದೀನಿ, ನಿಮ್ಗೆ ಕಾಣಿಸುತ್ತೆ ಅಂತ ಅಲ್ಲ. ಯಕೃತ್ತು, ಮೇದುಕ, ಜೀರಂಗ ಬಾಯಿಗೆ ಹಾಕ್ಕೊಂಡಿರೋದು ಜಠರಕ್ಕೆ ಹೋಗುತ್ತೆ, ಅಲ್ಲಿ ಪಚನ ರಸಗಳೆಲ್ಲ ಬರ್ತವೆ, ಪಿತ್ತಕೋಶ, ಯಕೃತ್ತು, ಇಲ್ಲಿ ಅಲ್ಲಿ ಎಲ್ಲ ಬಂದ ಮೇಲೆ ಕ್ಲುಪ್ತವಾಗಿ ಸಣ್ಣ ಕರಳಿಗೆ ಬಂದು ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋದು ಪಚನನಾಳದ ಮೂಲ ಉದ್ದೇಶ. ಅದೇನಾದರೂ ಬಾಯಿಗೆ ಹಾಕ್ಕೊಳ್ಳಿ, ಕೊನೆಗೆ ಗ್ಲೂಕೋಸ್ ಆಗಬೇಕು. ಆದರೆ ನಾವು ಏನು ಹಾಕ್ಕೋತಾ ಇದ್ದೀವಿ? ಹಾಂ, ಅದೇ. ಈಗ ಕಾಣಿಸುತ್ತೆ ಅಂತೆ, ಮತ್ತೆ ಬರಿತೀನಿ. ಇದು ಸಣ್ಣ ಎಲೆ ಥರ ಇರುತ್ತೆ, ಮೇದುಕ ಜೀರಂಗ, ವಿಚ್ ಪ್ರೊಡ್ಯೂಸಸ್ ಇನ್ಸುಲಿನ್, ವಿಚ್ takes the glucose in the blood into the living cells. ಎಲ್ಲ ಜೀವಕೋಶ ಒಳಗಡೆಗೆ ಈ ನಿರ್ನಾಳ ಗ್ರಂಥಿ ಉತ್ಪಾದನೆ ಮಾಡತಕ್ಕಂಥ ಹಾರ್ಮೋನು ಗ್ಲೂಕೋಸನ್ನು ಒಳಗಡೆಗೆ ತಗೊಂಡು ಹೋಗುತ್ತೆ. ಆ ಒಳಗಡೆಗೆ ತಗೊಂಡಿರೋ ಗ್ಲೂಕೋಸನ್ನು ನಾವು ರಕ್ತದಲ್ಲಿದ್ದ ಆಮ್ಲಜನಕ ಜೊತೆಗೆ ಸೇರಿಸಿ ಸುಟ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತೀವಿ. ಈ ಗ್ಲೂಕೋಸಲ್ಲಿ ಆ ಸೂರ್ಯನ ಶಕ್ತಿಯನ್ನು ಹಿಡ್ಕೊಂಡಿದ್ದು ಪತ್ರ ಹರಿತು. ಕ್ಲೋರೋಫಿಲ್, ಹಿಮೋಗ್ಲೋಬಿನ್ ಎರಡೂ ಆಲ್ಮೋಸ್ಟ್ ವೆರಿ ಸಿಮಿಲರ್ ಸ್ಟ್ರಕ್ಚರ್ಸ್. ಮೆಗ್ನೀಷಿಯಮ್ ಇದ್ದರೆ ಅದು ಕ್ಲೋರೋಫಿಲ್ ಆಗುತ್ತೆ, ಐರನ್ ಇದ್ದರೆ ಅದು ಹಿಮೋಗ್ಲೋಬಿನ್ ಆಗುತ್ತೆ. ಮೆಗ್ನೀಷಿಯಮ್, ಐರನ್ ಇಷ್ಟೇ ವ್ಯತ್ಯಾಸ ಕ್ಲೋರೋಫಿಲ್ಗೂ ಹಿಮೋಗ್ಲೋಬಿನ್ಗೂ, ಆಲ್ಮೋಸ್ಟ್ ವೆರಿ ಸೇಮ್. ಇದರ ಮೇಲೆ ಆಕ್ಸಿಜನ್ ಕೂತಿರುತ್ತೆ, ಇದರ ಮೇಲೆ ನೀರು H2O ಅನ್ನು ಕೂತ್ಕೊಂಡು ಬಿಡುಗಡೆ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಸೇರುತ್ತೆ, ಕ್ಲೋರೋಫಿಲ್ಲು, ಫೋಟೋಸಿಂಥಸಿಸ್ಸು. ಈ ಆಕ್ಸಿಜನ್ನು ಜೀವಕೋಶ ಒಳಗಡೆಗೆ ಬಂದಿದ್ದ ಗ್ಲೂಕೋಸನ್ನು ಬರ್ನ್ ಮಾಡುತ್ತೆ. C6H12O6 ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಎನರ್ಜಿ ಬರುತ್ತೆ. ATP ಅಂತ ಒಂದು ಬ್ಯಾಟ್ರಿ ಥರ ಮಾಲಿಕ್ಯೂಲು ಮೈಟೋಕಾಂಡ್ರಿಯಾ ರೆಡಿ ಮಾಡುತ್ತೆ. ಇಷ್ಟೇ. ಆ ಅನಂತ ಚೈತನ್ಯವನ್ನು ಸೂರ್ಯನ ಮೂಲಕ ಪತ್ರಹರಿತ್ತು ಹೀರಿಕೊಂಡು ಗ್ಲೂಕೋಸಲ್ಲಿ ಅನುಸಂಧಾನ ಮಾಡಿ ನಮ್ಮ ಬಾಯಿಗೆ ಹಾಕ್ಕೊಂಡ್ರೆ ಆ ಪದಾರ್ಥ, ಅದನ್ನು ನಾವು ಪಚನನಾಳದಿಂದ ಕೊನೆಗೆ ಸಕ್ಕರೆ, ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಈಸ್ ಶುಗರ್. ಈಗ ಅರ್ಥ ಆಗ್ತಾ ಇದೆಯಾ? ಅಮಿತಾಬ್ ಬಚ್ಚನ್ನು, ಶಾರುಖ್ ಖಾನು, ಆಮೀರ್ ಖಾನ್ ಇವರೆಲ್ಲರೂ ಯಾಕೆ ಶುಗರ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಮೈದಾ ಹಿಟ್ಟು 10 ಸ್ಟೆಪ್ಸಲ್ಲಿ ಗ್ಲೂಕೋಸ್ ಆಗಿ ರೆಡಿ ಆಗುತ್ತೆ. ಈ ಸಕ್ಕರೆ ಒಂದೇ ಸ್ಟೆಪ್ಪು, ಹೈಡ್ರಾಲಿಟಿಕ್ ಸ್ಟೆಪ್, ರಿಲೀಸಸ್ ಗ್ಲೂಕೋಸ್. ಅಂದರೆ ನೀವು ಬಾಯಿಗೆ ಬೆಳಗ್ಗೆ ಎದ್ದು ಟೂತ್ಪೇಸ್ಟು ಹಿಂಗೆ ಉಜ್ಜಿರಿ, ಟೂತ್ಪೇಸ್ಟ್ ಹಾಕ್ಕೊಂಡ ತಕ್ಷಣ ನಿಮ್ಮ ಹಲ್ಲುಗಳು ಟಂಗ್ ಗಟ್ಟಿಗಾಗುತ್ತೆ, ಕ್ಯಾಲ್ಸಿಯಂ ಒಂದು ಅಂಟ್ಕೊಂಡ್ಬಿಡುತ್ತೆ ನಮಗೆ. ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಅಪ್ರೂವ್ಡ್. ಎಂಥ ಸೈನ್ಸು ಇದು, ಅಮೇಝಿಂಗ್. ಬೆಳಗ್ಗೆ ಎದ್ದು ಆ ಟೂತ್ಪೇಸ್ಟಲ್ಲಿ 100 ಗ್ರಾಮ್ಗೆ 10 ಗ್ರಾಮ್ ಸಕ್ಕರೆ ಇರುತ್ತೆ.
ಬೆಳಗ್ಗೆ ಎದ್ದು ಬಾಯಿಗೆ ಹಿಂಗೆ ಉಜ್ರಿ, ಆ ಪ್ಲಾಸ್ಟಿಕ್ ತಂದು ಹಿಂಗೆ ಉಜ್ರಿ, ಆ ಪ್ಲಾಸ್ಟಿಕ್ನ ಬಿಸಾಕ್ರಿ. 150 ಮಿಲಿಯನ್ ಬ್ರಷ್ಗಳು ಪ್ರತಿ ತಿಂಗಳು ಬಿಸಾಕ್ತಾ ಇದ್ದೀವಿ ಭೂಮಿ ಮೇಲೆ. ಏನು ನಿಮ್ಮ ಹಲ್ಲು ಕ್ಲೀನ್ ಆಗುತ್ತೆ ಅದರಿಂದ? ಸಕ್ಕರೆಯಿಂದ ಉಜ್ಕೊಂಡ್ರೆ ಈ ಡಿಟರ್ಜೆಂಟ್ ಥರ ನೊರೆ ಬಂದುಬಿಟ್ರೆ ಕ್ಲೀನ್ ಆಗೋಗ್ಬಿಡ್ತಾವೋ? ನಿಜವಾದ ಹಲ್ಲು ಕ್ಲೀನ್ ಆಗಬೇಕಂದ್ರೆ ಇಜ್ಜಲು ಪುಡಿ, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಹಾಕಿ ನಿಮ್ಮ ಬೆರಳಿಂದ ಮರ್ದನ ಮಾಡಿದರೆ ನಿಮ್ಮ ಹೊಸಡು ರಕ್ತ ಸರಿಯಾಗಿ ಪ್ರಸಾರ ಆಗುತ್ತೆ, ಗಟ್ಟಿ ಆಗುತ್ತೆ, ಕ್ಲೀನ್ ಆಗುತ್ತೆ. ಬಾಯಿಗೆ ನೀರು ಹಾಕ್ಕೊಂಡು ಉಕ್ಕಳಿಸಿ ಬಿಸಾಕಿದ್ರೆ ಸತ್ತಿರೋ ಬ್ಯಾಕ್ಟೀರಿಯಾ ಎಲ್ಲ ಆ್ಯಕ್ಟಿವೇಟೆಡ್ ಚಾರ್ಕೋಲ್ 2 ನಿಮಿಷದಲ್ಲಿ ತೆಗೆದುಬಿಡುತ್ತೆ. ನಿಜವಾದ ಶುದ್ಧೀಕರಣ ನಿಮ್ಮ ಬಾಯಿ ಆಗಬೇಕಂದ್ರೆ ದಿವಸ ಬೆಳಗ್ಗೆ ಎದ್ದು ಇಜ್ಜಲು ಪುಡಿಯಿಂದ ಹಲ್ಲುಜ್ರಿ, ಬೆರಳಿಂದ ಹಲ್ಲುಜ್ರಿ. ಬ್ರಷ್ಷು, ಆ ಬ್ರಷ್ಷು ಅದು ಅಷ್ಟೇ 5-6 ವಾರ ಉಚ್ಚಿದ ಮೇಲೆ ಆ ಬ್ರಷ್ಷು ಹೋಗಿರುತ್ತೆ, ಆ ಸೌದಿದೆ. ಎಲ್ಲಿಗೆ ಹೋಯ್ತು ಆ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ? ನಿಮ್ಮ ಹೊಟ್ಟೆಗೆ ಹೋಗಿರೋದು. ಗೊತ್ತೇ ಆಗೋದಿಲ್ಲ ನಮ್ಗೆ ಇವೆಲ್ಲ. ಅದರಿಂದ ಗೊಂದಲ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಮೆನಿ ಆಫ್ ದ ಕೆಮಿಕಲ್ಸ್ ದಟ್ ಆರ್ ಯೂಸ್ಡ್ ಇನ್ ದ ಟೂತ್ಪೇಸ್ಟ್ ಆರ್ ಆಲ್ ಮೆನಿ ಆಫ್ ದೆಮ್ ಆರ್ ಕಾರ್ಸಿನೋಜೆನಿಕ್. ವೆರಿ ಕ್ಲೀನ್. ಹಿಂಗೆ ಉಜ್ಜೋದು, ರೂಟ್ ಕೆನಾಲ್ ಮಾಡ್ತೀವಿ, ಲೂಸ್ ಆಗಿದೆ, ರೂಟ್ ಕ್ಯಾಪು ಕೆನಾಲು ಇದು ಮಾಡ್ತೀವಿ ಬನ್ನಿ ಅಂತ ಬೀದಿಗೂ ಡೆಂಟಲ್ ಡಾಕ್ಟ್ರ್ ಕೂತಿದ್ದಾರೆ. ಲೂಸ್ ಮಾಡ್ಕೊಳ್ಳೋದು ಯಾಕೆ? ಡಾಕ್ಟ್ರ್ ಹತ್ರ ಹೋಗೋದು ಯಾಕೆ? ಮತ್ತೆ ಕ್ಯಾಪ್ ಮಾಡ್ಕೊಳ್ಳೋದು ಯಾಕೆ? ರೂಟ್ ಮಾಡ್ಕೊಳ್ಳೋದು ಯಾಕೆ? ಈ ಗೊಂದಲ ಎಲ್ಲ ಯಾಕೆ? ಅತಿ ಸರಳವಾದ ವಿಧಾನ ಇದೆ. ಪೂರ್ವಜರು ಯಾವಾಗಲೂ ಹೇಳಿದ್ದಾರೆ, ಇಡೀ ಪ್ರಪಂಚದಲ್ಲಿ ಯಾರೂ ಹೇಳಲಿಲ್ಲ ಇದು. ಇಜ್ಜಲು ಪೌಡ್ರಿಂದ ಹಲ್ಲು ಉಜ್ಜಿಕೊಳ್ಳ್ರಿ ಆರಾಮಾಗಿರ್ತೀರಿ ಅಂತ. ಡಾಕ್ಟ್ರೇ ಎನಾಮಿಲ್ ಹೋಗುತ್ತಂತೆ. ದ ಮೋಸ್ಟ್ ಟಫ್ ಪಾರ್ಟ್ ಇನ್ ದ ಬಾಡಿ ಈಸ್ ಎನಾಮಿಲ್. ನೀವು ವಜ್ರ ತೊಗೊಂಡು ಉಜ್ಜಿದ್ರೆ ಅದು ಹೋಗಬೇಕು. ಈ ಬ್ರಷ್ ಉಜ್ಜಿಕೊಂಡ್ರೆ ಹೋಗೋದಿಲ್ಲ. ನಾವು ಆ ಇಜ್ಜಲು ಪೌಡರ್ ಹಾಕಿ ಉಜ್ಜಿದ್ರೆ ಹೋಗುತ್ತಾ? ಕಪ್ಪುಗಾಗತ್ತೆ ಡಾಕ್ಟ್ರೇ. ಕಪ್ಪುಗಾದರೆ ಏನೂ ತೊಂದರೆ ಇಲ್ಲ. ಅಲ್ಲಿ ಹೊಂಗೆ ಗಿಡ ಇದೆ, ಅಲ್ಲಿ ಬೇವಿನ ಗಿಡ ಇದೆ, ಇಲ್ಲಿ ಅರಳಿ ಮರ ಇದೆ, ಇಲ್ಲಿ ಬಿಲ್ವ ಗಿಡ ಇದೆ. ಒಂದು ಕಡ್ಡಿ ತೆಗೆದು ಬಾಯಲ್ಲಿ ಇಟ್ಕೊಂಡು ಅಗಿದ್ರೆ ಆ ರಸಗಳಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇವೆ, ಆರ್ಗ್ಯಾನಿಕ್ ಬೇಸಸ್ ಇವೆ. ನಿಮ್ಮ ಪ್ಲೇಕನ್ನು ಸಲೀಸಾಗಿ ವಾರಕ್ಕೆ 1 ಸತಿ ಮಾಡಿದ್ರೂ ಕ್ಲೀನ್ ಆಗುತ್ತೆ. ನಿಮ್ಮ ಹಲ್ಲು ಗಟ್ಟಿಯಾಗಿರ್ತವೆ, ಏನೂ ತೊಂದರೆ ಆಗೋದಿಲ್ಲ. ಇಷ್ಟು ಸರಳವಾಗಿದ್ದ ಡಿಸೆಂಟ್ರಲೈಸ್ಡ್ ಸಿಸ್ಟಮನ್ನು ಟೂತ್ ಬ್ರಷು, ಟೂತ್ ಪೇಸ್ಟಲ್ಲಿ ಟನ್ಗಟ್ಟಲೆ ನಿಮಗೆ ಬೇಕಾ ಬೇಡವೋ ಬೆಳಗ್ಗೆ ಎದ್ದು 10 ಗ್ರಾಮ್ ಹಾಕ್ಕೊಳ್ಳಿ. ಆ ಮಗು ಬಾಯಿಗೆ 3 ಗ್ರಾಮ್ ಸಕ್ಕರೆ ಹೋಗಿದೆ, ತಿನ್ನು ತುರುಕ್ತಾ ಇರೋದು. ಏನು ತಿಂತಾನೆ? 3 ಗ್ರಾಮ್ ಸಕ್ಕರೆ. ಆ ಸಣ್ಣ ಮಗುಗೆ ಇರೋದು 3 ಲೀಟರ್ ರಕ್ತ ಸೇರ್ಕೊಂಡ್ಬಿಟ್ಟಿದೆ ಸಕ್ಕರೆ. ಯಾಕಂದರೆ ಇಡೀ ಮಾನವನ ದೇಹಕ್ಕೆ ಬೇಕಾಗಿರೋದು 7 ಗ್ರಾಮು ಸಕ್ಕರೆ 5ರಿಂದ 6 ಲೀಟರ್ ರಕ್ತದಲ್ಲಿ ಎನಿ ಟೈಮ್. ದಟ್ ಈಸ್ ದ ಸಮತೋಲನ ಸ್ಥಿತಿ. HbA1c ನಾರ್ಮಲ್ ಆಗಿದೆ ಅಂದರೆ 5 to 6 ಒಳಗಡೆ ಇದ್ದರೆ ಇಷ್ಟು ಗ್ಲೂಕೋಸ್ ಅಂಶವನ್ನು ಮೇಂಟೈನ್ ಮಾಡಬೇಕು. ನಾವು ತಿಂತಾ ಇರೋ ಪದಾರ್ಥಗಳು ಗ್ಲೂಕೋಸನ್ನು ಅದು ಎಷ್ಟು ಬೇಗ ನಮ್ಮ ರಕ್ತಕ್ಕೆ ಸೇರಿಸ್ತಾ ಇದೆ ಅಂದರೆ, ನೀವು ಬೆಳಗ್ಗೆ ಎದ್ದು ಇಡ್ಲಿ, ದೋಸೆ, ಚಿತ್ರಾನ್ನ, ಪುತ್ರಾನ್ನ, ಪುಳಿಯೋಗರೆ, ಈ ಹೋಗರೆ, ಆ ಹೋಗರೆ ಎಲ್ಲ ಈ ಬಿಳಿ ಅಕ್ಕಿ, ಈ ಬಣ್ಣ, ಆ ಬಣ್ಣ ಹಾಕ್ಕೊಂಡು ಈ ಬಾತ್ ಆ ಬಾತ್ ಅಂತ ಹೆಸರಿಟ್ಕೊಂಡು ಚೆನ್ನಾಗಿ ಬಾತ್ಕೊಂಡ್ಬಿಡ್ತಾ ಇದ್ವಿ ಡಾಕ್ಟ್ರ್. ಊಬಕಾಯ ಅದಕ್ಕೊಂದು ಹೆಸರು. 100ಕ್ಕೆ 60 ಜನ ಈಗ ಸ್ಥೂಲಕಾಯ, ಅದೇ ಒಂದು ಡಿಸೀಸ್ ಹೆಸರಿಟ್ಬಿಡೋದು. ದಪ್ಪಾಗಿ ಅದು ಸ್ಥೂಲಕಾಯ. ಅದಕ್ಕೆ ಮತ್ತೆ ಒಂದು ಸರ್ಕಸ್, ಡೈಟಿಷಿಯನ್ಸ್ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಆ ಗೊಂದಲ ಎಲ್ಲ ಮಾಡ್ಕೊಂಡಿದ್ದೀವಿ ಅಂದರೆ, ಯದ್ವಾ ತದ್ವಾ ನಮ್ಮ ರಕ್ತದಲ್ಲಿ ಒಂದು ಪೆಪ್ಸಿ ಕುಡಿದ್ರೆ 40 ಗ್ರಾಮ್ ಸಕ್ಕರೆ, ಒಂದು ಕಾಫಿ ಕುಡಿದ್ರೆ 5 ಗ್ರಾಮ್ ಸಕ್ಕರೆ, ಟೀ ಕುಡಿದ್ರೆ 8 ಗ್ರಾಮ್ ಸಕ್ಕರೆ. ಸಕ್ಕರೆ 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 ಎಲ್ಲರಿಗೂ ಗೊತ್ತಿದೆ. ಸಕ್ಕರೆ ಇಸ್ ದ ಲಾಸ್ಟ್ ಥಿಂಗ್, ಲಾಸ್ಟ್ ಪೆನಲ್ಟಿಮೇಟ್ ಸ್ಟೆಪ್ಪಲ್ಲಿ ಸಕ್ಕರೆ ಇರುತ್ತೆ. ಅದನ್ನು ನಾವು ನಮ್ಮ ಪಚನನಾಳದಲ್ಲಿ ಕೊನೆಯದಾಗಿ ರೆಡಿ ಮಾಡಬೇಕಾಗಿದ್ದನ್ನು ಮೊದಲೇ ಹಂತದಲ್ಲೇ ಈ ಅಕ್ಕಿ ರೂಪದಲ್ಲಿ, ಈ ಬಿಳಿ ಗೋಧಿ ರೂಪದಲ್ಲಿ, ಈ ಸಕ್ಕರೆ ರೂಪದಲ್ಲಿ ಬಾಯಿಗೆ ಹಾಕ್ಕೊಳ್ತಾ ಇದ್ದೀವಿ ಕಳೆದ 40-50 ವರ್ಷಗಳಿಂದ. ಎಲ್ಲರಿಗೂ ಒಂದಿಲ್ಲ ಅಂದರೆ ಇನ್ನೊಂದು ರೋಗ.
ಈ ಹೆಚ್ಚಾಗಿರೋ ಗ್ಲೂಕೋಸನ್ನು ಏನು ಮಾಡಬೇಕು? ಯಕೃತ್ತು ಇಷ್ಟೆಲ್ಲ ಬಿದ್ದಿದೆ, ಒಳಗಡೆಗೆ ತಗೊಂಡೋಗುತ್ತೆ ಇನ್ಸುಲಿನ್ ಪಾಪ, ಆದರೆ ನಾವು ಕೆಲಸ ಮಾಡ್ತಾ ಇಲ್ಲ, ಬರ್ನ್ ಮಾಡ್ತಾ ಇಲ್ಲ. ಗ್ಲೂಕೋಸ್ ಮತ್ತೆ ಒಂದಿಷ್ಟು ಹೊತ್ತಾದಮೇಲೆ ವಾಪಸ್ ಬರ್ತಾ ಇದೆ ರಕ್ತಕ್ಕೆ. ಅದನ್ನೇನು ಮಾಡಬೇಕು? ಪ್ಯಾಕೇಜ್ ಮಾಡೋಣ. ಈ ಗ್ಲೈಕೋಜನ್ ಅನ್ನೋ ಒಂದು ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ಗ್ಲೂಕೋಸಿಂದ ಯಕೃತ್ತು ರೆಡಿ ಮಾಡೋಕ್ಕೆ ಶುರುವಾಗುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಇದೆ ಗ್ಲೈಕೋಜನ್ನು, ಕೊಲೆಸ್ಟ್ರಾಲ್ ಮಾಡೋಣ. ಇನ್ನೂ ಜಾಸ್ತಿ ಆಗ್ತಾ ಇದೆ ಕೊಬ್ಬು ಮಾಡೋಣ. ಇನ್ನೂ ಜಾಸ್ತಿ ಆಗ್ತಾ ಇದೆ ಟ್ರೈಗ್ಲಿಸರೈಡ್ಸು. ಇನ್ನೂ ಜಾಸ್ತಿ ಆಗ್ತಾ ಇದೆ ರುಮ್ಯಾಟಿಕ್ ಫ್ಯಾಕ್ಟರ್. ಇನ್ನೂ ಜಾಸ್ತಿ ಆಗ್ತಾ ಇದೆ. ಏನು ಮಾಡೋದಪ್ಪ? ರಕ್ತನಾಳಗಳ ಗೋಡೆಗಳ ಮೇಲೆ ತಳ್ಳಿಬಿಡೋಣ. ಹಾಂ, ನಿಮಗೆ ಹಾರ್ಟ್ ಬ್ಲಾಕ್ ಆಗ್ತಾ ಇದೆ, 70%, 80%, 90%. ಬನ್ನಿ ಆಪ್ರೇಷನ್ ಮಾಡ್ತೀವಿ. ಮಾಡಿದ ಮೇಲೆ ಮತ್ತೆ ಬ್ಲಾಕ್ ಆಗಲ್ಲ ಡಾಕ್ಟ್ರೆ, ಮತ್ತೆ ಮಾಡೋಣ, ಏನು ನೋ ಪ್ರಾಬ್ಲಮ್. ನಾವಿರೋದೇ ಅದಕ್ಕೋಸ್ಕರ. ನೋಡ್ರಿ, ಸಹಜವಾಗಿ ನಾವು ಈ ಗ್ಲೂಕೋಸ್ ನಿಯಂತ್ರಣ ಇಲ್ಲದೆ ಇರೋದರಿಂದ ನಮ್ಮ ಆಹಾರದಲ್ಲಿ, ಅಂದರೆ ಆಹಾರ ಪದಾರ್ಥಕ್ಕೆ ನಿರ್ವಚನ ಏನಾಗಿರಬೇಕು? ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಬೇಡವಾ? ಬೇಕೇ ಬೇಕು. ಅದು ಸಮತೋಲನವಾಗಿರಬೇಕು. ದೇಹದ ರಕ್ತದಲ್ಲಿ ಯಾವಾಗಲೂ 7 ಗ್ರಾಮ್ಗಿಂತ ಹೆಚ್ಚಾಗ್ತಾ ಹೋದರೆ ರೋಗ ಬರುತ್ತೆ. ದೇಹ ಪ್ರಯತ್ನ ಮಾಡ್ತಾನೇ ಇದೆ. ಕಳೆದ 40-50 ವರ್ಷಗಳಲ್ಲಿ ನಾವು ತಂದು ಬಾಯಿಗೆ ಹಾಕ್ಕೊಳ್ತಾನೇ ಇರ್ತೀವಿ ಈ ಪದಾರ್ಥಗಳನ್ನು. ಯಾಕೆ? ಮಹಾರಾಷ್ಟ್ರ ಅಲೋನ್ ಪ್ರೊಡ್ಯೂಸಸ್ 6 lakh tons ಆಫ್ ಶುಗರ್. ನಮ್ಮ ಮಂಡ್ಯ 4 lakh tons ಆಫ್ ಶುಗರ್. ನಮ್ಮ ತಮಿಳ್ನಾಡು 3.1 lakh tons. ಆಂಧ್ರ 2.1 lakh tons. ನಮ್ಮ ಇಡೀ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 18 lakhs ಆಫ್ ಟನ್ಸ್ ಆಫ್ ಶುಗರ್ ಪ್ರೊಡ್ಯೂಸ್ ಮಾಡ್ತಿದ್ವಿ. 1 kg ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ 28,000 ಲೀಟರ್ ನೀರು ಬೇಕು. ಇವತ್ತು ಸಿದ್ದರಾಮಯ್ಯ ನೀರು ಬಿಡಲ್ಲ ಅಂತ ಅದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ, ಇಲ್ಲ ಅಂದರೆ ಬರೋಕ್ಕಾಗ್ತಾ ಇರಲಿಲ್ಲ. ಇಡೀ KRS ನೀರು ಡ್ಯಾಮ್ ಈ ರೀತಿ ಕಬ್ಬನ್ನು ಬೆಳೀತಾ ಇದ್ದೀವಿ ಇನ್ ದ ನೇಮ್ ಆಫ್ ಶುಗರ್ ಫ್ಯಾಕ್ಟ್ರೀಸ್. ನಿಜವಾಗ್ಲೂ ಅವ್ರು ಮಾಡ್ತಾ ಇರೋದು ಹೆಂಡ ಅಂತ ಎಲ್ಲರಿಗೂ ಗೊತ್ತಿದೆ. ಶುಗರ್ ಇಸ್ ಎ ಮುಖವಾಡ. ಯಾಕಂದರೆ 1 ಮಿಲಿಗ್ರಾಮು ನಾವು ಬಾಯಿಗೆ ಹಾಕೋಬಾರದ ಪದಾರ್ಥ ಇದು. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರೂ ಈ ಸಿಹಿ ಅಂತ, ದೇವ್ರು ಕೊಟ್ಟಿರೋ ಸಿಹಿ ಬೇರೆ. ಹಲಸಿನ ಹಣ್ಣಿನಲ್ಲಿ ಸಿಹಿ ಇದೆ, ಮಾವಿನ ಹಣ್ಣಿನಲ್ಲೂ ಸಿಹಿ ಇದೆ, ಸಪೋಟ ಹಣ್ಣಿನಲ್ಲೂ ಸಿಹಿ ಇದೆ, ಜೇನುತುಪ್ಪದಲ್ಲೂ ಸಿಹಿ ಇದೆ. ಸಿಹಿ ಬೇಡ ಅಂತ ಹೇಳ್ತಾ ಇಲ್ಲ. ಓಲೆ ಬೆಲ್ಲದಲ್ಲೂ ಸಿಹಿ ಇದೆ, ಪಾಮ್ ಬೆಲ್ಲ. ಆದರೆ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಈ ಒಂದು ದೊಡ್ಡ ಚಟ, ದ ಮೋಸ್ಟ್ ಡೇಂಜರಸ್ ಕೆಮಿಕಲ್ ಆನ್ ದಿಸ್ ಪ್ಲ್ಯಾನೆಟ್ ಫಾರ್ ಲಿವಿಂಗ್ ಥಿಂಗ್ಸ್ ಈಸ್ ಶುಗರ್. ಮಾರ್ಫಿನ್ನು, ಕೋಡೀನು, ಈ ಡ್ರಗ್ಸ್ ಅಲ್ಲ, ಅದಕ್ಕಿಂತ ದೊಡ್ಡ ಚಟ ಈ ಸಕ್ಕರೆ ಚಟ. ಈ ಸಕ್ಕರೆ ನಿಯಂತ್ರಣ ಇಲ್ಲದೆ ನಮ್ಮ ದೇಹದಲ್ಲಿ ರಕ್ತಕ್ಕೆ ದಿಢೀರ್ ಅಂತ ನಾವು ನಮ್ಮ ಆಹಾರ ಪದ್ಧತಿಯಿಂದ ಈ ಮಾಡ್ರನ್ ಫುಡ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಪಿಜ್ಜಾ, ಬರ್ಗರು, KFC, ಇವೆಲ್ಲ ಸೇರಿ ನಮಗೆ ಹೇಳ್ಕೊಡ್ತಾ ಇರೋದು ಅಕ್ಕಿ, ಗೋಧಿ, ಪರಾಟ, ಕುಲ್ಚಾ, ಇವೆಲ್ಲ ನಾವು ರಕ್ತಕ್ಕೆ ಗ್ಲೂಕೋಸನ್ನು ದಿಢೀರ್ ಅಂತ 15-20 ನಿಮಿಷದಲ್ಲಿ ಸೇರಿಸ್ತಾ ಇರೋದರಿಂದ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಹೋಗಿ ಈ ರೋಗಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ಈ ರೋಗಗಳೆಲ್ಲ ಬರೀ ಹೆಸರುಗಳು. ನಿಜವಾದ ರೋಗ ಎಲ್ಲಿದೆ? ನಮ್ಮ ಆಹಾರದಲ್ಲಿದೆ. ಈ ಆಹಾರದಲ್ಲಿ ಗ್ಲೂಕೋಸನ್ನು ನಿಯಂತ್ರಣ ಮಾಡೋಕ್ಕಾಗದೇ ಇರೋ ಒಂದು ಸ್ಥಿತಿನ ತಂದುಕೊಂಡಿದ್ದು ನಾವು ಈ ಕಳೆದ 40-50 ವರ್ಷಗಳಲ್ಲಿ. ಈ ಆಹಾರ ಪದಾರ್ಥಗಳಿಂದ ನಮಗೆ ಈ ರೋಗ ಬರ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ. ಅಂದರೆ ನಾವು ಗ್ಲೂಕೋಸನ್ನು ನಿಯಂತ್ರಣದಿಂದ ಸಮತೋಲನವಾಗಿ ಸಂಯಮದಿಂದ ರಕ್ತಕ್ಕೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಒಂದು ತಂತ್ರಾಂಗವನ್ನು ರೂಪಿಸಿದ್ರೆ ನಮ್ಮ ಆಹಾರದಲ್ಲಿ
ಆವಾಗ ಈ ಕಾಯಿಲೆಗಳೆಲ್ಲ ಹೆಸರಾಗೇ ಉಳ್ಕೊಳ್ತವೆ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ಅತಿ ಸರಳವಾದ ವಿಷಯ ಇದು. ಅಫ್ಕೋರ್ಸ್ ಈ ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲ ಅಂತರ್ಜಾಲ ಅತಿ ಅದ್ಭುತವಾದದ್ದು. ಒಂದಕ್ಕೊಂದು ಎಷ್ಟು ಥೌಸಂಡ್ಸ್ ಆಫ್ ರಿಯಾಕ್ಷನ್ಸ್ ಆರ್ ದೇರ್. ನಾನು ತುಂಬ ಸರಳೀಕೃತ ಮಾಡಿ ಹೇಳ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ದಿಸ್ ಈಸ್ ದ ಎಂಡ್ ಪ್ರಾಡಕ್ಟ್. ಎಂಡ್ ಪ್ರಾಡಕ್ಟನ್ನು ನಾವು ಬಾಯಿಗೆ ಹಾಕ್ತಾ ಇದ್ದೀವಿ. ದಟ್ ಇಟ್ ಸೆಲ್ಫ್ ಈಸ್ ಬಯೋಕೆಮಿಕಲಿ ಎ ರಾಂಗ್ ಥಿಂಗ್ ಟು ಡೂ. A plus B gives C. C again gives back A plus B ಹೆಚ್ಚಾದರೆ. ಇದು ಬಯೋಕೆಮಿಕಲ್ ರಿಯಾಕ್ಷನ್ಸ್. ಸೊ ನಾವು A plus B ಸಿ ಕಡೆಗೆ ಹೋಗಬೇಕಂದ್ರೆ ಸಿಯನ್ನು ತೆಗಿತಾ ಇರಬೇಕು. ತೆಗಿಯೋದು ಅಂದರೆ ನಡೆಯೋದು. ಗ್ಲೂಕೋಸನ್ನು ನಾವು ಖರ್ಚು ಮಾಡ್ತಾ ಇರಬೇಕು. ಖರ್ಚು ಮಾಡ್ತಾ ಇಲ್ಲ ನಾವು ಈಗ. ನೋ ಒನ್ ಈಸ್ ವಾಕಿಂಗ್. ಯಾರೂ ನಡೀತಾನೇ ಇಲ್ಲ. ಎಲ್ಲರೂ ಟ್ಯಾಬ್ಲೆಟ್ಟು, ಟಿ ವಿ ಬಟನ್ಸು, ಕಾರು, ಸ್ಕೂಟರು. ನೋ ಫಿಸಿಕಲ್ ಎನರ್ಜಿ ಕನ್ಸಂಪ್ಷನ್ ಆಗ್ತಾ ಇದೆ. ತಿನ್ನೋದು ಮಾತ್ರ ಎಲ್ಲರೂ ಟನ್ಗಟ್ಟಲೆ ತಿಂತಾ ಇದ್ದೀವಿ. ಯಕೃತ್ ಏನು ಮಾಡುತ್ತೆ, ಮೇದುಕಾ ಜೀರಂಗ ಏನು ಮಾಡುತ್ತೆ, ಆದಷ್ಟು ಕಷ್ಟಪಡ್ತಾ ಇದೆ. ಈ 40-50 ವರ್ಷ ಈಗ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋರು 100ಕ್ಕೆ 60 ಜನ ಇದ್ದಾರೆ. ಬಿ ಪಿ ಏನು? ರಕ್ತ ಮಂದ ಆಗ್ತಾ ಇದೆ. ರಕ್ತ ತಿಳಿ ಆಗೋಕೆ ಒಂದು ಟ್ಯಾಬ್ಲೆಟ್ ಕೊಡಪ್ಪ, ಬ್ಲಡ್ ಥಿನ್ನರ್. ಕಂಟ್ರೋಲ್ಗೆ ಬರ್ತಾ ಇಲ್ಲ ಡಾಕ್ಟ್ರೆ. ಆ ರಕ್ತನಾಳಗಳನ್ನು ಅಗಲ ಮಾಡೋಣ, ಡೈಲೇಟರ್. ಇನ್ನೊಂದು ಟ್ಯಾಬ್ಲೆಟ್ ಕೊಡಪ್ಪ. ಎರಡೂ ಕೆಲಸ ಮಾಡ್ತಾ ಇಲ್ಲ. ಕಾಂಬಿನೇಷನ್ ಕೊಡೋಣ, ಅದೊಂದು ಕೊಡು, ಇದೊಂದು ಕೊಡು, ಇನ್ನೊಂದು ಕೊಡು. ಹಾರ್ಟ್ ಸ್ವಲ್ಪ ಗಟ್ಟಿಯಾಗಿ ಪಂಪ್ ಮಾಡ್ಕೊಳ್ಳೋಂಗೆ ಕೊಡೋಣ, ಇನ್ನೊಂದು ಕೊಡು. ಸೊ ಬೆಳಗ್ಗೆ ಒಂದು ಟ್ಯಾಬ್ಲೆಟು, ಮಧ್ಯಾಹ್ನ ಒಂದು ಟ್ಯಾಬ್ಲೆಟು, ಸಾಯಂಕಾಲ ಒಂದು ಟ್ಯಾಬ್ಲೆಟ್. ಎಷ್ಟು ದಿವಸ ಡಾಕ್ಟ್ರೇ? ನಿನ್ನೆ ಹೆಂಡತಿಯನ್ನಾದರೂ ಬಿಡ್ಬೋದು, ಈ ಟ್ಯಾಬ್ಲೆಟನ್ನು ಬಿಡಬೇಡ. ನಾನಲ್ಲ ಹೇಳ್ತಾ ಇರೋದು, ಡಾಕ್ಟ್ರುಗಳೇ ಹೇಳ್ತಾ ಇರೋದು. ಲೈಫ್ ಲಾಂಗು ತಗೋಬೇಕು ಅನ್ನೋದು ಈಗ ಕ್ಲೀಶೆ ಆಗಿಬಿಟ್ಟಿದೆ. ಈ ಥರ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅಮೆರಿಕಾದಲ್ಲಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಜೋಕ್ ಅರ್ಥ ಆಗಲಿಲ್ಲ. ಅಂದರೆ ಈ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ, ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈವನ್ ಕ್ಯಾನ್ಸರ್ ಗಡ್ಡೆಗಳು ಬಂದರೂ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ, ಕ್ಯಾನ್ಸರ್ ಗಡ್ಡೆಗಳನ್ನು ವಾಸಿ ಮಾಡೋದಿಲ್ಲ. ಯು ಸ್ಟಾರ್ವ್ ದ ಕ್ಯಾನ್ಸರ್ ಸೆಲ್ ವಿತೌಟ್ ಗಿವಿಂಗ್ ಗ್ಲೂಕೋಸ್, ದ ಕ್ಯಾನ್ಸರ್ ವಿಲ್ ಡಿಸಪಿಯರ್. ಮೊನ್ನೆ ಮಹಾರಾಷ್ಟ್ರ ಸಾತ್ನಾ ಅಲ್ಲಿಂದ ಬಂದಿದ್ದಾರೆ. ಬ್ಲಡ್ ಕ್ಯಾನ್ಸರ್, 62 ವರ್ಷ, 63 ವರ್ಷ. ರೇಡಿಯೋಥೆರಪಿ, ಕೀಮೋಥೆರಪಿ 21 ಟೈಮು, 36 ಟೈಮ್ ಮಾಡಿ ಕೊನೆಗೆ ಪೇಷಂಟ್ ಹ್ಯಾಸ್ ಸೆಡ್ ಎನಫ್ ಈಸ್ ಎನಫ್, ನನಗಿನ್ನು ಆಗೋದಿಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ. ಅದರಲ್ಲಿ ರಿಪೋರ್ಟ್, ಆನ್ ಪೇಷಂಟ್ಸ್ ಡಿಮ್ಯಾಂಡ್ ವಿ ಆರ್ ಡಿಸ್ಚಾರ್ಜಿಂಗ್. ಅದು ಬರೆದು ಕೊಟ್ಬಿಡಿ. ಯಾರೋ ಹೇಳಿದ್ದಾರೆ, ಖಾದರ್ ಅಂತ ಇದ್ದಾರೆ ಮೈಸೂರಲ್ಲಿ, ಹೋಗಿ ಅವರು ವಾಸಿ ಮಾಡ್ಬೋದು ಅಂತ ಉದ್ದಕ್ಕೆ ಬಂದ್ಬಿಟ್ಟಿದ್ದಾರೆ. ಆ್ಯಂಬುಲೆನ್ಸ್ ಹಾಕ್ಕೊಂಡು ಬಂದ್ಬಿಟ್ಟು. ನನಗೆ ಹಿಂದಿ ಬರೋದಿಲ್ಲ, ಕ್ಯಾರೆ ಪೂರೆ ಅಂತ ಏನೋ ಒಂದು ಸ್ವಲ್ಪ ಉರ್ದು ಬರುತ್ತೆ. ಅವರಿಗೆ ಈ ವಿಷಯಗಳನ್ನೆಲ್ಲ ಹಿಂದಿಯಲ್ಲಿ ಹೇಳೋದಕ್ಕೆ ನನಗೆ ಇಲ್ಲಿಂದ ಇಲ್ಲಿಗೆ ಪ್ರಾಣ ಹೋಯಿತು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳೋದು, ನನಗೆ ಅರ್ಥ ಆಗ್ತಾ ಇದೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ನೋಡಪ್ಪ, ಈ ಗ್ಲೂಕೋಸನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಬಾಯಿಗೆ ಹೋಗಿ ಚೋ ಶಕ್ಕರ್ ನಹಿ ಖಾತೆ ಕ್ಯಾ ಖಾನಾ ಹೇ, ಸಕ್ಕರೆ ಇಲ್ಲದೆ ಇನ್ನೇನು ಊಟ ಮಾಡ್ಬೋದು ಅಂತ ಅವನಿಗೆ. ಅಂದರೆ ಸಕ್ಕರೆನೇ ತಿನ್ನೋಕ್ಕೆ ಬೇಡ ಅಂದರೆ ವಾಟ್ ಕ್ಯಾನ್ ಐ ಈಟ್ ಅಂತ ಅವ್ರ ಪ್ರಶ್ನೆ. ಆ ಪರಾಟಕ್ಕೆ ಸಕ್ಕರೆ ಹಾಕೋತಾರೆ, ಹಾಲಿಗೂ ಸಕ್ಕರೆ ಹಾಕೋತಾರೆ, ಮೊಸರಿಗೂ ಸಕ್ಕರೆ ಹಾಕೋತಾರೆ, ಎಲ್ಲದಕ್ಕೂ ಸಕ್ಕರೆ ಹಾಕೋತಾರೆ. ಸೊ ಇಟ್ ಟುಕ್ ಮಿ ಹಾಫ್ ಆನ್ ಅವರ್ ಟು ಕನ್ವಿನ್ಸ್ ಹಿಮ್. ಈ ಶುಗರು ದಿಢೀರಂತ 2 ನಿಮಿಷಕ್ಕೆ ಗ್ಲೂಕೋಸ್ ಆಗುತ್ತೆ. ಅದು ನಿಮ್ಮ ಕ್ಯಾನ್ಸರ್ ಸೆಲ್ಸ್ಗೆ ಸಿಕ್ಕಿದ್ರೆ, ಅದು ಏನೋ ಕ್ಯಾನ್ಸರ್ ಇರ್ಬೋದು, ರಕ್ತದ ಕ್ಯಾನ್ಸರ್ ಇರ್ಬೋದು, ಬೋನ್ ಕ್ಯಾನ್ಸರ್ ಇರ್ಬೋದು, ಅಥವಾ ಲಿವರ್ ಕ್ಯಾನ್ಸರ್, ಎಲ್ಲ ಬೇರೆ ಬೇರೆ ಹೆಸರುಗಳಿಡ್ತಾರೆ ಇದಕ್ಕೆ, ಆಯಾ ಜಾಗಕ್ಕೆ. ಆಯಿತು, ಹೆಸರುಗಳು ಇಟ್ಟಿದ್ದಾರೆ.
ಏನಾದರೂ ಇರಲಿಯಪ್ಪ, ನಿಮಗೆ ಈ ಗ್ಲೂಕೋಸ್ ಸೇರಬಾರ್ದು, ಸಕ್ಕರೆ ತಿನ್ನಬಾರ್ದು ನೀವು. ಮತ್ತು ಊಟ ಏನು ಮಾಡಬೇಕು? ಪರಾಠ, ಕುಲ್ಚ, ಅವ್ರಿಗೆ ಗೊತ್ತಿರೋದು ಗೋಧಿ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಆ ನಾರ್ತಲ್ಲಿ ನಿರ್ನಾಮ ಮಾಡಿದಷ್ಟು ಎಲ್ಲೂ ನಿರ್ನಾಮ. ಅವ್ರಿಗೆ ಈಗ ಗೋಧಿ ಬಿಟ್ಟು ಏನಾದ್ರು ತಿನ್ನು ಅಂದರೆ ಹೆಂಗೆ ನೋಡ್ತಾರೆ ನನ್ನನ್ನು? ಅವರಲ್ಲಿ ಬಾಜ್ರಾ ಇತ್ತು, ಕೋಡೋ ಚಾವಲ್ ಅಂತ, ಆರ್ಕಾನ್ ಕೋಡೋ ಚಾವಲ್ ಅಂತಾರೆ. ಇಡೀ ಹಿಮಾಲಯದ ತಪ್ಪಲದಲ್ಲಿ ಈ ಉದ್ದಕ್ಕೆ ಈಗಲೂ ಬೆಳೀತಾರೆ ಅಲ್ಲಿ ಟ್ರೈಬಲ್ಸು. ಬಟ್ ದೇ ಡೋಂಟ್ ನೋ ವೈ ದೇ ಆರ್ ಗ್ರೋಯಿಂಗ್. ಯಾಕೆ ಎಲ್ಲರೂ ಈ ಗೋಧಿ ತಿನ್ನೋಕ್ಕೆ ಪಂಜಾಬ್ ಗೋಧಿ ಬೆಳೆಸೋಕ್ಕೆ ಶುರು ಮಾಡಿದ ಮೇಲೆ ಗೊಬ್ಬರ ಹಾಕಿ, ಈಗ ಅಲ್ಲಿ ಕಾಲಿಟ್ಟರೆ ಕ್ಯಾನ್ಸರ್ ಬರುತ್ತೆ. ನೀವು ತಿನ್ನಬೇಕಾಗಿಲ್ಲ ಗೋಧಿ, ಆ ಗೋಧಿ ಬೆಳೆಯೋ ಜಾಗ ಕಾಲಿಟ್ಟರೆ ಕ್ಯಾನ್ಸರ್ ಬರ್ತಾಯಿದೆ. ಅಲ್ಲಿರೋ ಪ್ರತಿಯೊಂದು ಫಾರ್ಮರ್ ಮನೆಯಲ್ಲಿ 2-3 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ದೇ ಆರ್ ರನ್ನಿಂಗ್ ಎ ಟ್ರೈನ್. ಐ ಥಿಂಕ್ ರಾಜಸ್ಥಾನಲ್ಲೋ ಗುಜರಾತಲ್ಲೋ ಒಂದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಫ್ರೀಯಾಗಿ ನೋಡ್ತಾರೆ, ಅದೇನೋ ವ್ಯವಸ್ಥೆ ಮಾಡಿದ್ದಾರೆ. ಪೀಪಲ್ ಆರ್, ಇಟ್ಸ್ ಎ ಫ್ರೀ ಕ್ಯಾನ್ಸರ್ ಟ್ರೈನ್ ಈಸ್ ಗೋಯಿಂಗ್ ಎವ್ರಿ ಡೇ. 1500-2000 ಕ್ಯಾನ್ಸರ್ ಪೇಷಂಟ್ಸ್ ಆರ್ ರನ್ನಿಂಗ್. ಎಲ್ಲ ಹೋಗ್ತಾರೆ, ಕೀಮೊಥೆರಪಿ, ರೇಡಿಯೋಥೆರಪಿ, ಈ ಥೆರಪಿ, ಆ ಥೆರಪಿ ಆದಮೇಲೆ ಕೈ ತೊಳ್ಕೊಂಡ್ಮೇಲೆ ಯಾರೋ ಹೇಳಿದ್ದಾರೆ ಅಂತ ಬಂದಿದ್ದಾರೆ. ಸೊ 2 ಗಂಟೆ ಕಷ್ಟಪಟ್ಟು ಹೇಳಿ ಕೋಡೋ ಚಾವಲ್ ತಿನ್ನಬೇಕು. ಆಮೇಲೆ ಸಾಮ ಅಕ್ಕಿ ಅಂತಾರೆ, ಸಾಮೆ ಅಕ್ಕಿ ಅಂತ. ಇದರಲ್ಲಿ ನಾರು ಅಂಶ ಇದೆ. ಈ ಗ್ಲೂಕೋಸನ್ನು ಅದು 5-6 ಗಂಟೆ ಕಾಲ ಹಿಡಿದು ನಿಧಾನವಾಗಿ, ಜಾಸ್ತಿ ಕೊಡೋದಿಲ್ಲ, ರಕ್ತಕ್ಕೆ ಸೇರಿಸೋದಿಲ್ಲ. ಬಿಕಾಸ್ ದೇರ್ ಈಸ್ ಎನಫ್ ಫೈಬರ್ ಕಂಟೆಂಟ್. 8-12.5% ನಾರಿರೋ ಈ ಸಿರಿಧಾನ್ಯಗಳಲ್ಲಿ ಈ ಗೊಂದಲ ಆಗೋದಿಲ್ಲ. ಇದನ್ನು ತಿನ್ನಪ್ಪ ನೀವು, 3 ತಿಂಗಳು ತಿನ್ಕೊಂಡು ಬನ್ನಿ ಅಂತ ಹೋಮಿಯೋಪತಿ ಔಷಧಿ ಒಂದು ಚೂರು ಕೊಟ್ಟು ಕಳಿಸ್ದೆ. 3 ತಿಂಗಳಾದಮೇಲೆ ಆತ ಒಬ್ಬನೇ ಬಂದಿದ್ದಾನೆ. ಜಸ್ಟ್ ಅಲೋನ್ ಹಿ ವಾಕ್. ರೈಲಲ್ಲಿ ಪ್ರಯಾಣ ಮಾಡಿಕೊಂಡು ಬಂದು, ಅಲ್ಲೆಲ್ಲ ಜೈನದ್ದು ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಉಳ್ಕೊಂಡು ರಾತ್ರಿ ಬೆಳಗ್ಗೆ ಬಂದು, ಸರ್ ಸ್ವಲ್ಪ ಆರಾಮಾಗಿದ್ದೀನಿ, ನಡ್ಕೊಂಡು ಬರ್ತಾಯಿದ್ದೀನಿ ಈಗ ಅಂತ ಮತ್ತೆ ಔಷಧಿ ತೊಗೊಂಡು ಹೋಗಿದ್ದ. ಅಲ್ಲಿ ಸರ್ ನಮಗೆ ಕೋಡೋ ಚಾವಲ್ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ, ಬಾಜ್ರಾ ಸಿಗ್ತಾ ಇದೆ ನಮಗೆ. ಬಾಜ್ರಾನೇ ತಿನ್ನಪ್ಪ, ಪರವಾಗಿಲ್ಲ. ಬಾಜ್ರಾ ಅಂದರೆ ಸಜ್ಜೆ, ನಮ್ಮದು ಸಜ್ಜೆ ತಿನ್ನು, ಆರ್ಕ ನಾನೇ ಕೊಡ್ತೀನಿ ಅಂತ ಒಂದು 5 kg ಕೊಟ್ಟು ಕಳಿಸ್ದೆ. 6 ತಿಂಗಳಾದಮೇಲೆ ಎಲ್ಲ ನಂಬರ್ಸು ಸರಿಯಾಗ್ತಾ ಇದೆ. ಪೇಜ್ ಮೇಲೆ ಕೊಡ್ತೇನೆ. ಈಗ 3 ವರ್ಷ ಆಗಿದೆ. ಮೊನ್ನೆ ಬಂದಿದ್ದಾನೆ, ಫುಲ್ಲು ಫೈಲು ಜೆರಾಕ್ಸ್ ಮಾಡಿ ನನ್ನ ಕೈ ಕೊಟ್ಟು, ಸರ್ ಈಗ ನಾನು ಸೈಕಲ್ ಮಾಡ್ಕೊಂಡು ನನ್ನ ಹಳೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಈಗ ನಾವು 68 years old. ಅದು ಆ್ಯಕ್ಚುಲಿ ಬ್ಲಡ್ ಕ್ಯಾನ್ಸರು ಇದು ಅದು ಅಂತ ದೊಡ್ಡದಾಗಿ ಮಾಡಿದ್ದು. ಸೊ ಈಗ ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಕ್ಯಾನ್ಸರ್ ಈಸ್ ಎ ನೇಮ್. That's all it is. When we have controlled the glucose release into the blood in a wonderful fashion. Who controlled it? Not Dr. Khadar. ಸಿರಿಧಾನ್ಯ. ಸಿರಿಧಾನ್ಯದಲ್ಲಿ ಆ ಮಹತ್ವ ಏನಿದೆ? ನಾರಿನ ಅಂಶ 8%ಇಂದ 12.5% ತನಕ ಇದೆ. ನವಣೆಯಲ್ಲಿ 8% ಇದೆ, ಸಾಮೆಯಲ್ಲಿ 9.8% ಇದೆ, ಆರ್ಕಾದಲ್ಲಿ 9% ಇದೆ, ಕೊರ್ಲೆಯಲ್ಲಿ 12.5% ಇದೆ. ಊದಲು ಅಂತ ಇನ್ನೊಂದು ಅಕ್ಕಿ ಇದೆ, ಕೂದಲು ಅನ್ಕೋಬೇಡಿ, ಊದಲು, ಅದರಲ್ಲಿ 10% ನಾರಿದೆ. ಇದರ ಗುಣತತ್ವ ಏನು ಅಂದರೆ, ಆರ್ಕ ಅಕ್ಕಿ ತಿಂದಾಗ ಈ ಮೂಳೆ ಮಜ್ಜೆಯನ್ನು ಶುದ್ಧ ಮಾಡುವಂಥ ಗುಣ ಇದೆ. ಅಂದರೆ ಮೂಳೆ ಮಜ್ಜೆ ಎಲ್ಲಿ ನಿಮ್ಮ ರಕ್ತದ ಉತ್ಪಾದನೆ ಆಗುತ್ತೆ, ಎಲ್ಲಿ ನಿಮ್ಮ ಪ್ರತಿರೋಧಕ ಕಣಗಳು ಉತ್ಪಾದನೆ ಆಗುತ್ತೆ, ಆ ಜಾಗವನ್ನು ನಿರ್ಮಲ ಮಾಡ್ತಕ್ಕಂಥ ಅದ್ಭುತವಾದ ಗುಣ ಇದರಲ್ಲಿದೆ. ಅಂದರೆ ಗ್ಲೂಕೋಸ್ ಬೇಡವಾ ಡಾಕ್ಟ್ರೆ ಅಂತ ನಿಮಗೆ ಅನಿಸ್ಬೋದು. ಗ್ಲೂಕೋಸ್ ಬೇಕು. ಗ್ಲೂಕೋಸ್ ಮೇಲೇ ಎಲ್ಲ ನಿಂತಿರೋದು, ಇಡೀ ಡ್ಯಾನ್ಸ್ ನಿಂತಿರೋದಲ್ಲೇ. ಇನ್ಫ್ಯಾಕ್ಟ್ ದ್ರವ್ಯಾತೀತ ಪ್ರಪಂಚಕ್ಕೂ ದ್ರವ್ಯ ಪ್ರಪಂಚಕ್ಕೂ ಅನುಸಂಧಾನ ಮಾಡ್ತಾ ಇರತಕ್ಕಂಥ ಅದ್ಭುತವಾದ ಪದಾರ್ಥ ಈ ಗ್ಲೂಕೋಸು. ಅದನ್ನು ಬರ್ನ್ ಮಾಡ್ತಾ ಇದ್ದಾಗ ಈ ಇಂಗಾಲಾಮ್ಲ ಹೊರಗಡೆ ಬರುತ್ತೆ, ಆಮ್ಲಜನಕ ಒಳಗಡೆ ಹೋಗುತ್ತೆ. ಅದನ್ನಾನೇ ಕೂತ್ಕೊಂಡು ಗಮನಿಸಿ, ಅದನ್ನಾನೇ ಧ್ಯಾನ ಮಾಡಿ, ದೇವರ ಚೈತನ್ಯವನ್ನು ನಮ್ಮ ಶರೀರ, ದೈಹಿಕ
ವಾಗಿ ಆ ಅಲೌಕಿಕ ಶಕ್ತಿಯನ್ನು ಲೌಕಿಕವಾಗಿ ಮಾಡತಕ್ಕಂಥ, ಭೌತಿಕವಾಗಿ ರೂಪಾಂತರಗೊಳ್ಳತಕ್ಕಂಥ ಅದ್ಭುತವಾದ ಆ ಪ್ರಕ್ರಿಯೆ, ಉಚ್ಛ್ವಾಸ ನಿಶ್ವಾಸ, ಅದನ್ನು ಕೂತ್ಕೊಂಡು ಗಮನ ಮಾಡಿ ಅಂತ. ಯೋಗ ಅಂದರೆ ಏನು? ಎರಡು ವಿಭಿನ್ನವಾದ ಸ್ಥಿತಿಗಳನ್ನು, ಪದಾರ್ಥಗಳನ್ನು ಅನುಸಂಧಾನ ಮಾಡತಕ್ಕಂಥ ಅದ್ಭುತವಾದ, ಅದನ್ನು ಗಮನಿಸಬೇಕು. ಪ್ರಜ್ಞಾರಹಿತವಾಗಿದ್ದರೆ ಅದು ನಿದ್ದೆ ಆಗತ್ತೆ, ಪ್ರಜ್ಞಾ ನಿರತವಾಗಿದ್ದರೆ ಅದು ಯೋಗ ಆಗತ್ತೆ. ಅಂದರೆ ನಾವು ಆ ಪ್ರಾಣವನ್ನು, ಆ ಗಾಳಿಯನ್ನು ಕೂತ್ಕೊಂಡು ಗಮನಿಸಿದಾಗ ಪ್ರತಿಯೊಂದು ಜೀವಕೋಶೆಯಲ್ಲಿ ಈ ಅದ್ಭುತವಾದ ಯೋಗ ಸಿರಿ ನಡೀತಾ ಇದೆ. ಆಗ ಯೋಗ ಸಿರಿಯನ್ನು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋ ನಾರು ಈ ಅದ್ಭುತವಾದ ಸಿರಿಧಾನ್ಯಗಳಲ್ಲಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದು. ಹಿಂದೆ ಮಿಲೆಟ್ ಅಂತ, ಈ ಪಿಗ್ಲೆಟ್ಟು, ಬುಕ್ಲೆಟ್ಟು ಆ ಥರ ಅದು ಮಿಲ್ಗೆ ಬರ್ತಾ ಇದೆ ಅಂತ ಅದಕ್ಕೆ ಮಿಲೆಟ್ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ತೃಣಧಾನ್ಯ, ಚಿರುಧಾನ್ಯ, ಕಿರುಧಾನ್ಯ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ನಿಜವಾಗಲೂ ತೃಣ ಅಲ್ಲ, ಚಿರು ಅಲ್ಲ, ಕಿರು ಅಲ್ಲ, ಗಾತ್ರದಲ್ಲಿ ಚಿಕ್ಕವಾದರೂ ಅತಿ ಅದ್ಭುತವಾದ ದೊಡ್ಡ ವಿಷಯವನ್ನು ತಮ್ಮಲ್ಲಿ ತುಂಬಿಕೊಂಡಿವೆ ಈ 5 ಸಿರಿಧಾನ್ಯಗಳು. ಬೇರೆ ಸಿರಿಧಾನ್ಯಗಳು ಇವೆ, ರಾಗಿ, ಜೋಳ, ಸಜ್ಜೆ, ಅದರಲ್ಲೂ ನಾರಿನಾಂಶ 2-4% ಇದೆ. ಆ ನಿಟ್ಟಿನಲ್ಲೇ ಈ ಕಿನ್ವಾ, ಚಿಯಾ ಅನ್ನೋ ಸೂಡೋ ಗ್ರೈನ್ಸ್ ಬರ್ತವೆ. ದೇ ಆರ್ ನಾಟ್ ರಿಯಲ್ ಗ್ರೈನ್ಸ್. ಅದರಲ್ಲಿ 4% ನಾರಿದೆ. ಬಾರ್ಲಿಯಲ್ಲಿ 3.9, ಓಟ್ಸಲ್ಲಿ 3.7. ಇವೆಲ್ಲ ತಟಸ್ಥ ಧಾನ್ಯಗಳು. ಅಂದರೆ ರೋಗ ಬಂದಿರೋರನ್ನು, ಈಗ ಕ್ಯಾನ್ಸರ್ ಗಡ್ಡೆ ಬಂದಿದೆ, ಅದಕ್ಕೆ ಗ್ಲೂಕೋಸನ್ನು ನಿಯಂತ್ರಣದಿಂದ ತಡೆದು ಹಿಡ್ಕೊಳ್ಳೋ ಶಕ್ತಿ ಈ ಧಾನ್ಯಗಳಲ್ಲಿಲ್ಲ. ಆ ಗ್ಲೂಕೋಸನ್ನು ಅತಿ ಅದ್ಭುತವಾಗಿ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಈ 5 ಸಿರಿಧಾನ್ಯಗಳಲ್ಲಿ ಇರೋದರಿಂದ ರೋಗ ಬಂದು ನರಳ್ತಾ ಇರೋರಿಗೆ, ಅದು ಡಯಾಬಿಟಿಸ್, ಗ್ಯಾಂಗ್ರೀನ್ ಆಗ್ಬೋದು, ನಿಮ್ಮ ರಕ್ತನಾಳಗಳಲ್ಲಿ ಅಂಟುಕೊಂಡು ಪೇರ್ಕೊಂಡಿರೋ ಕೊಬ್ಬಾಗಿರ್ಬೋದು, ಅಥವಾ ನಿಮ್ಮ ಮೂಲೆ ಸಂದಿಗಳ ಬನ್ನಿ ಸ್ಮಾಲು, ಮಿಡಿಲು, ಲಾರ್ಜ್ ತಂದಿದ್ವಿ, ಮೊಣಕಾಲು ತೆಗೆದು ಹೊಸದು ಹಾಕ್ತೀವಿ ಅಂತ ಈಗ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಮೊಣಕಾಲಲ್ಲಿ ಏನೇನೋ ಅಂಟ್ಕೊಂಡಿದೆ, ಪೇರ್ಕೊಂಡಿದೆ, ಗ್ರೈಂಡ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಆಗಲ್ಲ ಅಂತ ಹೊಸದು ಕೂರಿಸ್ತೀವಿ ಅಂತ. ಈ ಗೊಂದಲಗಳಿಗೆಲ್ಲ ಕಾರಣ ಹೆಚ್ಚಾಗಿರೋ ಗ್ಲೂಕೋಸನ್ನು ನಿಭಾಯಿಸ್ಕೊಳ್ಳೋದಕ್ಕೆ ನಮ್ಮ ದೇಹ ಸತತವಾಗಿ ಕಷ್ಟಪಟ್ಟು ಈ ರೋಗಗಳನ್ನು ನಿಮಗೆ ತಂದು ಕೊಡ್ತಾ ಇದೆ. ಬಟ್ ನಿಜವಾದ ರೋಗ ಯಾವುದು? ರುಮ್ಯಾಟಿಸಮ್ ಅಲ್ಲ, ಥೈರಾಯ್ಡ್ ಅಲ್ಲ, BP ಅಲ್ಲ, ಡಯಾಬಿಟಿಸ್ ಅಲ್ಲ, ಕ್ಯಾನ್ಸರ್ ಅಲ್ಲ. The real problem we all are facing now is uncontrolled glucose release into our blood, and that is the source of all the diseases. So ಈ ಅದ್ಭುತವಾದ ಫಲ್ಕ್ರಮ್, ಇದು ಆಧಾರ ನಮ್ಮ ರೋಗ ಸ್ಥಿತಿಗೆ ಹೆಚ್ಚಾಗಿರೋ ಈ ಗ್ಲೂಕೋಸ್ ಪಂಪಿಂಗು. ಅದನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ಸಿರಿಧಾನ್ಯಗಳ ಮೊರೆ ಹೋಗೋದು. ಯಾಕೆ ಇಷ್ಟು ದಿವಸ ಇದನ್ನು ಬಚ್ಚಿಟ್ಕೊಂಡಿದ್ವಿ? ಈ ಬೀಜಗಳನ್ನು ನಿರ್ನಾಮ ಮಾಡೋಕ್ಕೆ ಹೊರಟಿದ್ದಾರೆ ಈ ಕಂಪನಿಗಳು, ಹುನ್ನಾರ ಮಾಡ್ತಾ ಇವೆ. ಬೀಜಗಳ ಮೇಲೆ ಅವರ ಕೈ ಹಿಡಿದುಬಿಟ್ರೆ, ಈಗ ನೀವು ಭತ್ತ ಬೆಳಿಬೇಕಂದ್ರೂ ನಿಮ್ಮ ಬೀಜ ನೀವು ಬಿತ್ತನೆ ಮಾಡ್ಕೊಂಡಂಗಿಲ್ಲ, ಮತ್ತೆ ಹೋಗಿ ಬೀಜ ತೊಗೊಂಬರ್ಬೇಕು ಈ ಕಂಪನಿಗಳಿಗೆ. ಇದೆಲ್ಲನೂ ನೀವು ಅಕ್ಕಿ, ಗೋಧಿ, ಈ ಮಾಂಸ, ಮೊಟ್ಟೆ ತಿಂತಾ ಇದ್ದರೆ ನಿಮಗೆ ಈ ರೋಗಗಳು ಬರೋದು ಖಚಿತ. ಇವತ್ತಿಲ್ಲ ಅಂದರೆ ನಾಳೆ, ನಾಳೆ ಇಲ್ಲ ಅಂದರೆ ನಾಡಿದ್ದು ಬಂದೇ ಬರುತ್ತೆ. ನೋ ಪ್ರಾಬ್ಲಮ್. ನಾವು ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀವಿ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಸಾಯಂಕಾಲ ಒಂದು, ಎಷ್ಟು ದಿವಸ ಲೈಫ್ ಲಾಂಗು. ಇವೆಲ್ಲ ಕ್ಲೀಶೇಸ್ ಆಗಿಬಿಟ್ಟಿದೆ. ಇದು ಮೋಸ. ವಾಟ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಆಹಾರ ಅನ್ನುವ ಪದಕ್ಕೆ ನಿರ್ವಚನ ಕೊಡದೇ ಇರತಕ್ಕಂಥ ಮುಠಾಳ್ತನಕ್ಕೆ ನಮ್ಮನ್ನು ನಾವು ತಳ್ಕೊಂಡಿದ್ದೀವಿ. ಸೊ ಇಫ್ ವಿ ಕ್ಯಾನ್ ಡಿಫೈನ್ ಫುಡ್ ಅಂದರೆ ಗ್ಲೂಕೋಸನ್ನು ನಿಯಂತ್ರಣದಿಂದ ಸಂಯಮವಾಗಿ, ಸಮತೋಲನವಾಗಿ ರಕ್ತಕ್ಕೆ ಸೇರಿಸ್ತಕ್ಕಂಥ ಪದಾರ್ಥ ಒಂದು ಕಡೆ ಆದರೆ, ಈ ಮೆಟಬಾಲಿಕ್ ವೇಸ್ಟ್ ಅಂತ ಯಾವುದೇ ಒಂದು ಪ್ರಕ್ರಿಯೆ ನಡೆದಾಗ ಒಂದು ಮಲತ್ವ ಉಂಟಾಗತ್ತೆ. ಆ ಮಲತ್ವವನ್ನು ನಿರ್ಮಲಗೊಳಿಸೋದಕ್ಕೆ ಆ ಆಹಾರ ಪದಾರ್ಥದಲ್ಲೇ
ಈ ಅದ್ಭುತವಾದ ನಾರನ್ನು ದೇವರು ಕೂಡಿಸಿಟ್ಟಿದ್ದಾರೆ. ಸೊ ಜಸ್ಟ್ ಗಿವಿಂಗ್ ಗ್ಲೂಕೋಸ್ ಇನ್ ಟು ಯುವರ್ ಬ್ಲಡ್ ಈಸ್ ನಾಟ್ necessarily the only characteristic of food, but it also should take away or clean away the nonsense that we create. ಆ ನಾನ್ಸೆನ್ಸನ್ನು ಕ್ಲೀನ್ ಮಾಡಿಕೊಳ್ಳೋ ಗುಣ ಇಲ್ಲದೆ ಇರೋದರಿಂದ ಈ ಅಕ್ಕಿ ಗೋಧಿ ಮಾಂಸದಲ್ಲಿ ನಮಗೆ ರೋಗಗಳು ಹೆಸರುಗಳಷ್ಟೇ ಅವು. ದೇರ್ ಆಲ್ ಡಿಫರೆಂಟ್ ನೇಮ್ಸ್, ದ ಡಿಸೀಸ್ ಇಸ್ ದ ಸೇಮ್. ಯಾಕೆ? ನಾವೆಲ್ಲ ಏಕತಾನತೆ ಕಡೆಗೆ ಹೋಗಿದ್ದೀವಿ. ಸೊ ಏಕತಾನತೆ ರೋಗ, ವೈವಿಧ್ಯತೆ ಯೋಗ. ವೈವಿಧ್ಯತೆ ಇಲ್ಲ ಅಂದರೆ ಯೋಗ ಇಲ್ಲ. ಇಫ್ ಯು ಆರ್ ಡೈವರ್ಸ್ ದೆನ್ ಒಂದು ಕೂಡೋದು ಬೇಕಾಗತ್ತೆ. ಈಗ ದೇವರು ನಾವು ಇರೋದರಿಂದ ಆ ದೇವನ ಸ್ಮರಣೆ ಮಾಡ್ತಾ ನಾವು ಕೂತಿದ್ರೆ ಅದು ಯೋಗ ಆಗತ್ತೆ. ಇಲ್ಲ ದೇವ್ರು ಯಾರೋ ನಾನು ಯಾರೋ, ಇದಿಲ್ಲ ಅದು ಬೇಡ ಇದು ಬೇಡ ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರೆ ಏನೂ ಆಗೋದಿಲ್ಲ, ಯೋಗ ಬರೋದಿಲ್ಲ. ಆ ಧ್ಯಾನದಲ್ಲಿ ದೇವರ ಸ್ಮರಣೆ ಇರಬೇಕು. ಆ ದೇವರ ಸ್ಮರಣದಿಂದ ಈ ಅದ್ಭುತ ಕೋಟಿ ಸೂರ್ಯ ಸಮಪ್ರಭಾ ಅಂತಿದ್ದಾರೆ. ಈ ಸೂರ್ಯ ಈಸ್ ಎ ಸ್ಮಾಲ್ ಸ್ಪೆಕ್ ಆಫ್ಟರ್ ಆಲ್. ಅದೇ ಸ್ಮಾಲ್ ಸ್ಪೆಕ್ ಆದರೆ ಯಾರು ಕೋಟಿ ಸೂರ್ಯ? ವಕ್ರತುಂಡ ಮಹಾಕಾಯ. ಈ ಸ್ಮಾಲ್ ಗಾಡ್ ಈಸ್ ವಿಘ್ನೇಶ್ವರ. ಅವನಿಗಿಂತ ದೊಡ್ಡ ದೊಡ್ಡ ದೇವರುಗಳಿದ್ದಾರೆ. ಅಂದರೆ ಈ ವಿಘ್ನೇಶ್ವರನೇ ಕೋಟಿ ಸೂರ್ಯ ಸಮಪ್ರಭಾ ಆದರೆ ನಿಜವಾದ ದೇವರು ಅದು ಎಷ್ಟು ಸೂರ್ಯ ಸಮಪ್ರಭಗಳಾಗಬೇಕು. ಅಷ್ಟು ಅತಿ ಅನಂತವಾದ ಚೈತನ್ಯವನ್ನು ಈ ಸೂರ್ಯನ ಮೂಲಕ ಈ ಪತ್ರ ಹರಿತು ಗ್ಲೂಕೋಸನ್ನು ರೆಡಿ ಮಾಡಿ ಆಮ್ಲಜನಕ ಮೂಲಕ ಅದನ್ನು ಒಡೆದು ಶಕ್ತಿಯನ್ನು ATP ಆಗಿ ಮತ್ತೆ ಅಲ್ಲಿ ಯೋಗ, ಅಲ್ಲಿ ಯೋಗ, ಇಲ್ಲಿ ಯೋಗ, ಅಲ್ಲಿ ಯೋಗ. ಸೊ ನಾನು ಕೈ ಎತ್ತಿ ಅಲ್ಲಾಡಿಸಿದ್ರೆ ಶಕ್ತಿ ಖರ್ಚಾಗ್ತಾ ಇದೆ. ಅದನ್ನು ಪ್ರಜ್ಞಾನಿರತವಾಗಿ ನಾನು ಮಾಡಿದರೆ ಯೋಗಾಸನ ಆಗತ್ತೆ, ಪ್ರಜ್ಞಾರಹಿತವಾಗಿ ಮಾಡಿದರೆ ಸರ್ಕಸ್ ಆಗತ್ತೆ. ಪ್ರತಿಯೊಂದು ಕ್ಷಣದಲ್ಲಿ ಯೋಗ ಇದೆ. ಎರಡು ವಿಭಿನ್ನವಾದ ಅಂಶಗಳನ್ನು ಕೂಡಿಸೋ ಒಂದು ಯೋಗ. ಸೊ ಈ ಯೋಗ ತತ್ವವನ್ನು ಸಿದ್ಧಿ ಮಾಡಿಕೊಂಡಿರೋ ಮಹಾಪುರುಷರು ನಮ್ಮ ದೇಶದಲ್ಲಿ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಅಂದರೆ ಆ ಗ್ಲೂಕೋಸ್ ವಾಚ್ ಮಾಡಿ, ಅದು ಬರ್ನ್ ಆಗೋದನ್ನು ವಾಚ್ ಮಾಡೋದು. ಅದಕ್ಕೆ ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಯೋಗ ಧ್ಯಾನ ಸ್ಟೇಟ್ ಆಫ್ ದಟ್, ಇದು ನಮ್ಮ ಯೋಗ, ಇದು ನಮ್ಮ ಯೋಗ, ಯಾವುದೇ ಯೋಗ, ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳೋದು ಅತಿ ಮುಖ್ಯ. ಧ್ಯಾನ ಅಂದರೆ ಏನು? ಆ ವಿಭಿನ್ನವಾದ ಸ್ಥಿತಿಯನ್ನು, ಎರಡು ಸ್ಥಿತಿಯನ್ನು ಗಮನದಿಂದ ನೋಡೋದು. ಅದೇ ಪರಮಾತ್ಮನ ನಮ್ಮ ಆತ್ಮ ಮಿಲನ ಆಗೋದು ಒಂದು ಯೋಗ. ಅಂದರೆ ನಾವು ಆ ಧ್ಯಾನದಲ್ಲಿ ಪರಮಾತ್ಮನ ಹೆಸರಿಲ್ಲದೆ ಧ್ಯಾನ ಮಾಡೋದು ಏನೂ ಉಪಯೋಗ ಆಗೋದಿಲ್ಲ. ಸೊ ಯೋಗ ಅಂದರೆ ಸುಮ್ಮನೆ ಕೂತ್ಕೊಂಡು ಅಂತ ಇರೋದು ಯೋಗ ಆಗೋದಿಲ್ಲ. ಪರಮಾತ್ಮನ ಧ್ಯಾನದಿಂದ ನಾವು ಯೋಗ ಸಿದ್ಧಿ ಬರೋದು. ಅಂದರೆ ಎರಡು ವಿಭಿನ್ನವಾದ ಅಂಶಗಳನ್ನು ಕೂಡಿಸೋದು. ಸಣ್ಣದಾದರೂ ಇರ್ಬೋದು, ದೊಡ್ಡದಾದರೂ ಇರ್ಬೋದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾಗಲೇ ನಮಗೆ ಈ ಗ್ಲೂಕೋಸ್ ಪತ್ರ ಹರುತ್ತಿನಲ್ಲಿ ಒಂದು ಯೋಗ, ಶ್ವಾಸ ಕ್ರಿಯೆಯಲ್ಲಿ ಹಿಮೋಗ್ಲೋಬಿನ್ ಮೇಲೆ ಒಂದು ಯೋಗ. ಸೊ ಆ ಹಿಮೋಗ್ಲೋಬ್ ರಕ್ತ ಉತ್ಪಾದನೆ ಮಾಡುವ ಜಾಗವನ್ನೇ ನಾವು, ಮೂಲೆ ಮಜ್ಜೆಯನ್ನೇ ನಾವು ಶುದ್ಧ ಇಲ್ಲದೆ ಇರುಕೊಂಡ್ರೆ ರೋಗಗಳಿಗೆ ಹೆಚ್ಚು. ಪ್ರತಿರೋಧಕ ಕಣಗಳನ್ನು ದೈಹಿಕವಾಗಿ ಯೋಚನೆ ಮಾಡೋದಾದರೆ ಈ ಸೂಕ್ಷ್ಮ ಜೀವಿಗಳನ್ನು ಹೊರಗಡೆ ಇಡ್ತಕ್ಕಂಥ ಕ್ರಮವನ್ನು, ಅಂದರೆ ಆ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡೋ ಜಾಗ ಮೂಲ ಮಜ್ಜೆ. ಆ ಮೂಲೆ ಮಜ್ಜೆ ಇಲ್ಲದ ಮಾಂಸದ ಉತ್ಪಾದನೆ ಕಳೆದ 50 ವರ್ಷಗಳಲ್ಲಿ ಅಕ್ಕಿ ಜ್ವರ, ಹಂದಿ ಜ್ವರ, ಹಸು ಜ್ವರ, H1N1, H5N1, ಡೆಂಗು, ಪೊಂಗು, ಒಂದಕ್ಕೂ ಔಷಧಿ ಇಲ್ಲ. ಬಿಕಾಸ್ ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಅಭಿ ಪಿಕ್ಚರ್ ಬಾಕಿ ಹೈ ಅಂತ ಶಾರುಖ್ ಖಾನ್ ಹೇಳ್ದಂಗೆ ಇನ್ನು ಮುಂದೆ ಬರುವ ವೈರಾಣುಗಳ ಹಾವಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಮೂಲೆ ಮಜ್ಜೆಯಲ್ಲೇ ಪ್ರತಿರೋಧಕ ಕಣಗಳು ಈ 2 ತಿಂಗಳಿಗೆ 2
kg ಮಾಂಸ ಆಗಬೇಕು, 3 ತಿಂಗಳಿಗೆ 300 kg ಮಾಂಸ ಆಗಬೇಕು, 6 ತಿಂಗಳಿಗೆ 600 kg ಮಾಂಸ ಆಗಬೇಕು. ಈ ಹಂದಿ, ಹಸು, ಕೋಳಿಗಳನ್ನು ಬೆಳೆಸೋ ರೀತಿ ಅಸಹಜವಾಗಿ ಕೃತಕ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಈ ಪಶುಗ್ರಾಸಕ್ಕೆ ಲೇಪನ ಮಾಡಿ ಈ ಹಂದಿ, ಹಸು, ಕೋಳಿ ಮಾಂಸದ ಬೆಟ್ಟಗಳನ್ನು ಬೆಳೆಸಿ ಮೂಲೆ ಮಜ್ಜೆ ಬೆಳೆದೋರೋದಿಲ್ಲ. 6 ತಿಂಗಳಲ್ಲಿ ಹಸುಗೆ ಮೂಲೆ ಬೆಳೆಯೋದಿಲ್ಲ. ನೋಡಿದ್ರಲ್ಲ, ಜರ್ಸಿ ಹಸುಗಳು ನಡೆಯೋಕ್ಕೆ ಆಗೋದಿಲ್ಲ. ಬನ್ನಿ, ಆ ಮಲೆನಾಡು ಗಿಡ್ಡ ಅಂತ ಇದೆ, ಅದು ಬೆಟ್ಟಗಳನ್ನ ಬುಡು ಅಂತ ಹತ್ಕೊಂಡು ಹೋಗುತ್ತೆ. ಆ ಗಟ್ಟಿ ಮೂಲೆ ಇರೋದ್ರಿಂದ ಆ ಮೂಲೆ ಮಜ್ಜೆ ಸರಿಯಾಗಿದ್ದರೆ ಪ್ರತಿರೋಧಕ ಕಣಗಳು ಉತ್ಪಾದನೆ. ಪ್ರತಿರೋಧಕ ಕಣಗಳು ಉತ್ಪಾದನೆ ಆಗಬೇಕು ಅಂದರೆ ಆ ಜನ್ಯುಗಳ ಪ್ರತಿಜನ್ಯುಗಳು ಅಂದರೆ ಈ ಅಲರ್ಜಿನ್ಸ್ ಅಂತ ಏನು ಹೇಳ್ತೀವಿ, ದೊಡ್ಡ ದೊಡ್ಡ ಕಣಗಳು ನಮ್ಮ ದೇಹಕ್ಕೆ ಹೋದಾಗ ಅದಕ್ಕೆ ನಮೂನೆ ಸಿಗುತ್ತೆ. ಇಟ್ ಮೇಕ್ಸ್ ದ ಆ್ಯಂಟಿಬಾಡೀಸ್, ಆ್ಯಂಟಿಬಾಡೀಸ್. ಅಂದರೆ ನಾವು ಆ್ಯಂಟಿಜನನ್ನು ವೈವಿಧ್ಯಮಯವಾದ ರೀತಿಯಲ್ಲಿ ನಮ್ಮ ಮೂಲೆ ಮಜ್ಜಕ್ಕೆ ತೋರಿಸದೇ ಇದ್ದರೆ ನಾವು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲೇ ಬೆಳಗ್ಗೆ ಎದ್ದರೂ ಎಲ್ಲರೂ ಕಾಫಿ ಕುಡಿಬೇಕು. ಇಡೀ ಪ್ರಪಂಚದಲ್ಲಿ ಈಗ ಕಾಫಿ ಡ್ರಿಂಕರ್ಸ್, ಟೀ ಡ್ರಿಂಕರ್ಸ್. ಕಾಫಿ ಕುಡಿಯಲಿಲ್ಲ ಅಂದರೆ ಕಕ್ಕಸ್ ಬರಲ್ಲ ಡಾಕ್ಟ್ರೇ ಅನ್ನೋ ತನಕ. ಬೆಳಗ್ಗೆ ಎದ್ದರೆ ಕಕ್ಕಸ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ವಿ ಆರ್ ನಾಟ್ ಏಬಲ್ ಟು ಶಿಟ್ ಪ್ರಾಪರ್ಲಿ. ಇನ್ಫ್ಯಾಕ್ಟ್ ಇಟ್ಸ್ ಕಾಲ್ಡ್ ನೇಚರ್ ಕಾಲ್. ಹಂಗೆ ಹೋಗಿ ಹಿಂಗೆ ಬರಬೇಕು, ಟಂಗ್ ಅಂತ ಹೊಡೆ 5ವರೆಗೆ ಗಂಟೆ ಹೊಡೆದಂಗೆ ಹೋಗಬೇಕು, ಖಾಲಿ ಮಾಡಬೇಕು, ಹಿಂಗೆ ಬರಬೇಕು. ಖಾಲಿ ಮಾಡಿದ ಮೇಲೆ ನೀರು ಹಾಕಿದ್ರೆ ಅಂಟ್ಕೋಬಾರ್ದು. ಅಂದರೆ ನಿಮ್ಮ ಮಗು ಕಕ್ಕ ಮಾಡಿದ ಮೇಲೆ ನೀರು ಹಾಕಿ ಅಂಟ್ಕೊಳ್ತಾ ಇದೆ ಅಂದರೆ ಅಲ್ಲೇ ಗೊತ್ತಾಯಿತು ನಿಮ್ಮ ಮಗುಗೆ ತೊಂದರೆ ಶುರು ಆಗ್ತಾಯಿದೆ. ಅವನು ಹೊಟ್ಟೆ ನೋಡಬೇಕಾಗಿಲ್ಲ, ಅವನು ಹೊಟ್ಟೆಯಿಂದ ಹೊರಗಡೆ ಬಂದಿರೋ ಕಕ್ಕಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಅವನಿಗೆ ಸರಿಯಾಗಿ ಆಗ್ತಾಯಿಲ್ಲ. ಇಲ್ಲ, ನಾನು ಒಳಗಡೆ ಎಂಡೋಸ್ಕೋಪ್ ಬಿಟ್ಟು ಮಾಡಿ ತೋರಿಸ್ತೀನಿ, ಇಲ್ಲಿ ಅಲ್ಲಿ ಹುಣ್ಣು ಇಲ್ಲದೆ ಇದ್ದರೂ ಮಾಡೋದಕ್ಕೆ ಇನ್ನೊಂದು ಹುಣ್ಣು ರೆಡಿ ಆಗುತ್ತೆ. ದೇರ್ ಈಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಅಂದರೆ ಈ ಬಾಯಿಗೆ ಹಾಕ್ಕೊಳ್ತಾ ಇರೋದು ಸರಿ ಇಲ್ದ ಅಂದಮೇಲೆ ಇನ್ನು ಒಳಗಡೆ ಹೆಂಗೆ ಸರಿಗಿರುತ್ತೆ ರೀ? ಅದ್ಭುತವಾದ ನಾರು ಅಂಶ ಇರಬೇಕು ನಮ್ಮ ಆಹಾರದಲ್ಲಿ, ಆವಾಗಲೇ ಸರಿಯಾಗಿ ಕಕ್ಕ ಮಾಡೋಕ್ಕಾಗೋದು. ಸಾಲ್ಯುಬಲ್, ಫೈರ್ ಇನ್ಸಾಲ್ಯುಬಲ್. ಬೇರೆ ಟ್ಯಾಬ್ಲೆಟ್ ತಗೋದು, ಇಸಬುಗಾಲ ಹಾಕ್ತೇವೆ ರಾತ್ರಿ ಎಲ್ಲ ಇವೆಲ್ಲ ತಿನ್ನೋದು, ಮತ್ತು ಕೊನೆಯಲ್ಲಿ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು. 70% ಆಫ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಆರ್ ಮೇಕಿಂಗ್ ಪ್ರಾಫಿಟ್ ಸೆಲ್ಲಿಂಗ್ ಡಲ್ಕೊಲಾಕ್ಸ್. ಕಕ್ಕ ಮಾಡೋದಕ್ಕೆ ಟ್ಯಾಬ್ಲೆಟನ್ನು ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ, ಬನ್ನಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಪುಸ್ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಕೆಳಗಡೆ ಬಿಸಿ ನೀರು ಹೊಡೆದರೆ ಕಕ್ಕ ಬರುತ್ತೆ. ಅಸಹಜ, ಅನ್ಯಾಚುರಲ್. ಅದು ಅಷ್ಟು ಸಹಜವಾಗಿ ಹೊರಗಡೆ ಬರಬೇಕು. ಕೊರಲೆ ತಿನ್ನಿರಿ, ಒಂದು 3 ವಾರ ತಿನ್ನಿರಿ. ಮೊನ್ನೆ ಒಂದು ಕ್ಯಾನ್ಸರ್ ಪೇಷಂಟ್ ಬಂದಿದ್ದಾರೆ, 18 ದಿವಸ ಆದರೂ ಕಕ್ಕ ಮಾಡೋಕ್ಕಾಗ್ತಾ ಇಲ್ಲ ಸರ್. ಏನು ಮಾಡೋದು? ಅಲ್ಲಿಗೆ ಹೋಗಿ ಒಂದು ಎಕ್ಸಸೈಸ್ 3 ಗಂಟೆ ತೆಗೆದು ಆಮೇಲೆ ಅಲ್ಪ ಸ್ವಲ್ಪ ನಿದ್ದೆ ಬರುತ್ತೆ, ಅಲ್ಪ ಸ್ವಲ್ಪ ತಿನ್ಬೋದು. ಮತ್ತೆ 3 ವಾರಕ್ಕೆ ಕಟ್ಕೊಂಡ್ಬಿಡುತ್ತೆ, ಮತ್ತೆ ಮಾಡೋಕ್ಕಾಗಲ್ಲ. ಬಂದಿದ್ದಾರೆ, ಬಾಪ ಕೊರಲೆ ಅಕ್ಕಿ ಊಟ ಮಾಡು, ಒಂದು 3 ವಾರ ತಿನ್ಕೊಂಡು ಬಾ, ಕಕ್ಕ ಬರುತ್ತೆ, ಆಮೇಲೆ ನೋಡೋಣ. ನಿದ್ದೆ ಬರಲ್ಲ. ಕಕ್ಕ ಬರಲಿಲ್ಲ ಅಂದರೆ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ ಅಂದರೆ ಕೋಪ ಬಂದಿದೆ, ಏನೇನೋ ಮಾತು. ಸೊ ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್. ಕೊಟ್ಟು ಕಳಿಸಿದ್ದೀನಿ, 3 kg ಕೊಟ್ಟಿದ್ದೀನಿ. 1 kg 10 ಜನ ತಿನ್ಬೋದು. ಈ ಕೊರಲೆ, ನವಣೆ ಸಮಯ ಅದು ಅಷ್ಟು ಚೆನ್ನಾಗಿ ಅರಳುತ್ತೆ. ಯಾಕೆಂದರೆ ನಾವು ಇದರಲ್ಲೆಲ್ಲ ನಾರು ಅಂಶ ಜಾಸ್ತಿ ಇರೋದ್ರಿಂದ ನಾವು ನೆನೆಸಬೇಕು. ಒಂದು 30-40 ನಿಮಿಷ ನೆನೆಸಿ ಅನ್ನ ಮಾಡಿಕೊಂಡು ತಿನ್ನಬೇಕು, ಗಂಜಿ ಮಾಡಿಕೊಂಡು ತಿನ್ನಬೇಕು. ಸೊ ಆ ನೆನೆಸಿದಾಗ ತುಂಬ ಅರಳುತ್ತೆ, ಚೆನ್ನಾಗಿ 10 ಜನ ಊಟ ಮಾಡೋಷ್ಟು ಆಗುತ್ತೆ. ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಫಸ್ಟಲ್ಲಿ ತಿಂತೀವಿ, ಅಭ್ಯಾಸ ಇಲ್ಲದೆ ಇರೋರು ಶುರು ಮಾಡಿದಾಗ ಅದು ಇದು ಒಂಚೂರು 21 ದಿವಸ ಏನೇನೋ ಆಗ್ತಾಯಿದೆ ಡಾಕ್ಟ್ರೇ ಅಂತ ಹೇಳ್ತಾರೆ. ಅದೆಲ್ಲ ಏನು ತೊಂದರೆ ಆಗೋದಿಲ್ಲ. 21 ದಿವಸ ಆದಮೇಲೆ ಎಲ್ಲ ಸೆಟ್ಲ್ ಆಗುತ್ತೆ. ಆಮೇಲೆ ನೀವು ಆರಾಮಾಗಿ ಇರ್ಬೋದು. ಇನ್ಫ್ಯಾಕ್ಟ್ ಬೆಳಗ್ಗೆ ಒಂದು ಹೊತ್ತು ಊಟ ಮಾಡಿದರೆ ರಾತ್ರಿ ತನಕ ಏನೂ ಬೇಕಾಗಿಲ್ಲ ನಿಮಗೆ. ಯಾಕಂದರೆ ಗ್ಲೂಕೋಸನ್ನು ನಿಧಾನವಾಗಿ, ಡಾಕ್ಟ್ರುಗಳು ಅದೇ ಹೇಳೋದು, ಗ್ಯಾಸ್ ಪ್ರಾಬ್ಲಮ್ ಬಂದರೆ ನೋ ಪ್ರಾಬ್ಲಮ್. ಬೆಳಗ್ಗೆ 2 ಗಂಟೆ, 6 ಗಂಟೆಗೆ ಒಂದು ಸತಿ, 8 ಗಂಟೆಗೆ ಒಂದು ಸತಿ, 10 ಗಂಟೆಗೆ ಒಂದು ಸತಿ, 12 ಗಂಟೆಗೆ ಒಂದು ಸತಿ, 2 ಗಂಟೆ, 2 ಗಂಟೆಗೂ ತಿಂತಾ ಇರಿ. ನಮಗಿನ್ನೇನು ಬೇರೆ ಕೆಲಸನೇ ಇಲ್ಲ. ಯಾಕೆ? ದೇ ವಾಂಟ್ ಟು ಕಂಟ್ರೋಲ್ ದಟ್ ಗ್ಲೂಕೋಸ್. ದೇ ಡೋಂಟ್ ನೋ ಹೌ ಟು. ಕೊರಲೆ ತಿನ್ನಿರಿ, ಒಂದು ಹೊತ್ತು ಸರಿಯಾಗಿ ಊಟ ಮಾಡಿರಿ.
ಸಾಯಂಕಾಲ ತನಕ ಗ್ಲೂಕೋಸನ್ನು ನಿಧಾನವಾಗಿ ಸಮತೋಲನವಾಗಿ ಸಂಯಮದಿಂದ ಕೊಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಆತ ಬಂದ 3 ದಿವಸಕ್ಕೆ ವಾಪಸ್ ಬಿಟ್ಬಿಟ್ಟಿದ್ದಾನೆ. ಏನಪ್ಪ ಅಂದರೆ ದಿವಸಕ್ಕೆ 3 ಸತಿ ಕಕ್ಕ ಮಾಡ್ತಾ ಇದ್ದೀನಿ ಡಾಕ್ಟ್ರು. ಒಳ್ಳೇದಲ್ವಲ್ಲಪ್ಪ, ಇಷ್ಟು ದಿವಸ ಮಾಡಿರಲಿಲ್ವಲ್ಲ. ಸೊ ನಿದ್ದೆ ಬರ್ತಾ ಇದೆಯಾ? ಆರಾಮಾಗಿ ನಿದ್ದೆ ಬರ್ತಾ ಇದೆ ಡಾಕ್ಟ್ರು. ಊಟ ಮಾಡೋಕ್ಕಾಗ್ತಾ ಇದೆ, ಊಟ ಮಾಡ್ತಾ ಇದ್ದೀನಿ. ಇನ್ನೇನು ಬೇಕಪ್ಪ? ಸರಿಯಾಗಿ ಕಕ್ಕ ಮಾಡೋದು, ಸರಿಯಾಗಿ ಉಚ್ಚೆ ಮಾಡೋದು, ಸರಿಯಾಗಿ ನಿದ್ದೆ ಮಾಡೋದು, ಅಷ್ಟೇ ತಾನೇ ಆರೋಗ್ಯ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇಫ್ ಯು ಆರ್ ನಾಟ್ ಶಿಟ್ಟಿಂಗ್ ಪ್ರಾಪರ್ಲಿ, ಇಫ್ ಯು ಆರ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ, ಇಫ್ ಯು ಆರ್ ನಾಟ್ ಬ್ರೀತಿಂಗ್ ಪ್ರಾಪರ್ಲಿ, ಇದೆಲ್ಲ ರೋಗಗಳು. ಸೊ ಇದನ್ನೆಲ್ಲ ರೆಗ್ಯುಲೇಟ್ ಮಾಡಿಬಿಡುತ್ತೆ 3. ಅಂದರೆ ಕ್ಯಾನ್ಸರ್ ಆದಮೇಲೆ ಎಲ್ಲ ಕಸಾಪಸ ಅಂತ ಮಾಡಿಕೊಂಡ ಮೇಲೆ ಆ ಸ್ಥಿತಿಗೆ ತಲುಪಿದ್ದವರನ್ನು 3 ದಿವಸದಲ್ಲಿ ಈ ಕೊರಲೆ ಅಕ್ಕಿ ಸರಿ ಮಾಡಿದೆ ಅಂದರೆ ಅದರ ಅದ್ಭುತವಾದ ಗುಣವನ್ನು ನೀವು ಗಮನಿಸಬೇಕು. ಐ ಡೋಂಟ್ ನೋ ಹೌ ಮೆನಿ ವಿ ಹ್ಯಾವ್ ಕ್ಯೂರ್ಡ್. ನನಗೆ ಲೆಕ್ಕನೇ ಇಲ್ಲ. ಐ ಸ್ಟಾಪ್ಡ್ ಕೀಪಿಂಗ್ ಕೌಂಟ್. ವಾಟ್ ಫಾರ್? ಯಾಕೆ ಈ ಕೌಂಟ್? ಸೊ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಅಂದರೆ ನಾವು ಸಹಜ ಸ್ಥಿತಿಯಿಂದ ಆ ಅದ್ಭುತವಾದ ಆರೋಗ್ಯ ಸ್ಥಿತಿ ಕಡೆ ಹೋಗಬೇಕು ಅಂದರೆ ಈ ಅಸಹಜ ಪದಾರ್ಥಗಳನ್ನು ನಾಳೆಯಿಂದಾನೇ ತಿನ್ನೋದು ನಿಲ್ಲಿಸ್ಬೇಕು ನಾವು. ಬಟ್ ಸಾಧ್ಯ ಇಲ್ಲ ಅದು. ಯಾಕಂದರೆ ಸಿರಿಧಾನ್ಯಗಳು ಇಲ್ಲವೇ ಇಲ್ಲ. ಬರಡು ಭೂಮಿ ರೈತರು ಬೆಳೆಸ್ತಾ ಇದ್ದರು ಟಿಲ್ ರೀಸೆಂಟ್ಲಿ, ಬಟ್ ನೋ ಒನ್ ಈಸ್ ಬೈಯಿಂಗ್. ಸೊ ನಮ್ಮ ದೇಶದಲ್ಲಿ 60% ಬರಡು ಭೂಮಿ ರೈತರಿದ್ದಾರೆ. ಮಿಕ್ಕಿದ್ದ 10-15% ಈ ನೀರಾವರಿ ಬಂದ ಮೇಲೆ ದೊಡ್ಡ ದೊಡ್ಡ ರೈತರಿದ್ದಾರೆ. ಆಲ್ ಬಿಗ್ ಫಾರ್ಮರ್ಸ್, ದುಡ್ಡಿರೋರು, ಎಸ್ಟೇಟ್ಗಳು. ನೀರಾವರಿ ಇರೋ ಎಲ್ಲ ದೊಡ್ಡ ದೊಡ್ಡ ರೈತರು ಈ ಭತ್ತ, ಈ ಕಬ್ಬು, ಈ ತೆಂಗು, ಈ ಕಾಫಿ ಇವೆಲ್ಲ ಬೆಳೆಸೋದು. ಇವೆಲ್ಲ ನಾವು ತಿನ್ನೋ ಪದಾರ್ಥಗಳು ಅಲ್ಲವೇ ಅಲ್ಲ. ಬಟ್ 28% ಆಫ್ ನಮ್ಮ ನೀರಾವರಿಯಾಗಿರೋ ಭೂಮಿ ಬರಡು ಭೂಮಿ ಆಗ್ತಾ ಇದೆ. ಜಸ್ಟ್ ಲಾಸ್ಟ್ 15 years. ನಾನು ಹೇಳಿದ್ದಲ್ಲ, ಇಸ್ರೋ ಅವರು ಹೇಳ್ತಾ ಇದ್ದಾರೆ, ಮರಳು ಭೂಮಿ ಆಗಿದೆ. ಯಾಕೆ? ದಿಸ್ ಮಾಡರ್ನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ಸಿಂದ ಗೊಬ್ಬರವನ್ನು ಸುರಿದು ನೀರನ್ನು ಕಟ್ಟಿ ಈ ಕೆಮಿಕಲ್ಸನ್ನು ಹಾಕಿ ಆ ಭೂಮಿಯಲ್ಲಿ ಕಾಲಿಟ್ಟರೆ ಕ್ಯಾನ್ಸರ್ ಬರ್ತಾ ಇದೆ. ಆರ್ಸೆನಿಕ್ಕು, ಕ್ರೋಮಿಯಂ ಲೆವೆಲ್ಸ್ ಹೆಚ್ಚಾಗಿದೆ. ಒಂದು ಸೂಕ್ಷ್ಮ ಜೀವಿ ಭೂಮಿ ಮೇಲೆ ಉಳಿದಿಲ್ಲ. ಎಲ್ಲರೂ ಹುಲಿಗಳಿಲ್ಲ, ಆನೆಗಳಿಲ್ಲ, ತಿಮಿಂಗಲಗಳಿಲ್ಲ. ಇಡೀ ಭೂಮಿ ಮೇಲೆ ಸಮುದ್ರ ಗರ್ಭಕ್ಕೂ ಕೈ ಹಾಕಿ ಮಾಂಸದ ಬೆಟ್ಟಗಳು ಸಾಲದು ಅಂತ ಅದನ್ನು ನುಂಗ್ಬಿಟ್ಟಾಕಿದ್ದೀವಿ ನಾವು. 90% ಆಫ್ ಜೀವ ಸಂಕುಲ ನಾಶ ಮಾಡಿದ್ದೀವಿ. ಈ ಆಹಾರ ಅನ್ನುವ ಪದವನ್ನು ಉತ್ಪಾದನೆ ಮಾಡುವುದಕ್ಕೆ ಪ್ರಕೃತಿಯ ಸಹಜ ಸಂಪತ್ತನ್ನು 40-50 ವರ್ಷಗಳಲ್ಲಿ ನಾವು ದರೋಡೆ ಮಾಡಿದ್ದೀವಿ. ದರೋಡೆಗಿಂತ ಇನ್ನೂ ಏನಾದರೂ ಒಳ್ಳೆ ಪದ ಇದ್ದರೆ ಹೇಳ್ರಿ ಇದಕ್ಕೆ. ವಿ ಹ್ಯಾವ್ ಕೊಲ್ಲೆ ಹೊಡೆದಿದ್ದೀವಿ. ದೇ ಆಲ್ ಬಿಲಾಂಗ್ ಟು ಅದರ್ ಲಿವಿಂಗ್ ಥಿಂಗ್ ಆನ್ ದಿಸ್ ಪ್ಲ್ಯಾನೆಟ್. ನೀವು ಹುಲಿಗಳ ಬಗ್ಗೆ, ತಿಮಿಂಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನು? ಒಂದು ಸೂಕ್ಷ್ಮ ಜೀವಿಗಳನ್ನು ಉಳಿಸ್ತಾ ಇಲ್ಲ ನಾವು. ವಿ ಆರ್ ನಾಟ್ ಈವನ್ ಕೀಪಿಂಗ್ ದ ಮೈಕ್ರೋಬ್ಸ್ ಆನ್ ದ ಅರ್ತ್. ಅದಕ್ಕೆ ಭೂಮಿ ಬರಡಾಗಿದೆ. ಓನ್ಲಿ ವೆನ್ ದೇರ್ ಆರ್ ಮೈಕ್ರೋಬ್ಸ್ ಇನ್ ದ ಸಾಯಿಲ್, ಯುವರ್ ಸಾಯಿಲ್ ಈಸ್ ಫರ್ಟೈಲ್. ಇನ್ಫ್ಯಾಕ್ಟ್ 25 ವರ್ಷ ಹಿಂದೆ ಈ ಮಾಡರ್ನ್ ಅಗ್ರಿಕಲ್ಚರ್ ಮಾಡ್ತಾ ಇರೋ ಅನಾಹುತಗಳನ್ನು ನೋಡಿ ನನಗೆ ಭಯ ಆಗೋಯ್ತು. ಅಯ್ಯೋ, ನಮಗೆ ಬರೋ ಭೂಮಿ ಇಷ್ಟೇ, ಈ ಅಮೆರಿಕ ಅವ್ರಿಗೆ 5 ಪಟ್ಟು ಭೂಮಿ ಇದೆ, ಅವರು ಇರೋದು ನಮಗಿಂತ 5 ಪಟ್ಟು ಕಮ್ಮಿ ಇದ್ದಾರೆ, ಅವ್ರು ಏನಾದರೂ ಹಾಳು ಮಾಡ್ಕೋಬೋದು. ಮತ್ತು ಒಂದು ಕಡೆ ಹಾಳು ಮಾಡ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. 30 ವರ್ಷ ಆಗಿ ಇದು ಮತ್ತೆ ರೀಜನರೇಟ್ ಆಗುತ್ತೆ. ಪ್ರಕೃತಿಯ ಸಹಜ ಗುಣ ಅದು. ನೀವು ಯಾರು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಅದಷ್ಟಕ್ಕದೇ ಆರಾಮಾಗಿ ಮಾಡ್ಕೊಳ್ಳುತ್ತೆ. ದ ಮೊಮೆಂಟ್ ಯು ಪುಟ್ ಯುವರ್ ಲೆಗ್, ಇಟ್ಸ್ ಗಾನ್. ಈ ಟೆಕ್ನಾಲಜಿ ಫಾಸ್ಟ್ ಮಾಡಿಬಿಟ್ಟಿದೆ. ಈಗ ಮುಂಚೆ ಒಂದು ಮಚ್ಚು ಕೊಡ್ಲಿ ತಗೊಂಡು ಕಾಡನ್ನು ಕಟ್ ಮಾಡಿ ಏನಾದರೂ ತೊಗೊಂಬ ಕಟ್ ಮಾಡೋದಕ್ಕೆ 3 ದಿವಸ ಆಗೋದು ಒಂದು ಮರವನ್ನು. ಈಗ 3 ದಿವಸದಲ್ಲಿ 30,000 ಎಕರೆಯನ್ನು ಗರಗಸನ ಬರ ಅಂತ ಕಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಟೆಕ್ನಾಲಜಿ ಇಸ್ ಫಾರ್ ಯು. ಅಂದರೆ ಈ ಮೋಸ ಆಗಿದೆ ನಮಗೆ. ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಹೆಲ್ಪಿಂಗ್ ಅಸ್ ಇಸ್ ಆ್ಯಕ್ಚುಲಿ
ಕಟಿಂಗ್ ಅವರ್ ಓನ್ ಲೆಗ್ಸ್. ಅಂದರೆ ನಾವು ಇಷ್ಟು ವೇಗವಾಗಿ ಎಲ್ಲ ಪ್ರಕೃತಿ ಸಹಜ ಸಂಪತ್ತನ್ನು ನಮ್ಮ ಆಹಾರ ಉತ್ಪಾದನೆಗೆ, ನಮ್ಮ ಚಟುವಟಿಕೆಗಳಿಗೆ ಬಳಸೋದ್ರಿಂದ ಏನಾಗಿದ್ದೀವಿ, ಕೊನೆಗೆ ಏನು ತಿಂತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನಾವು ರೋಗದ ಉತ್ಪಾದನೆ ಮಾಡಿಕೊಂಡು ರೋಗವನ್ನು, ಪದಾರ್ಥಗಳನ್ನು ಅವೈಜ್ಞಾನಿಕವಾಗಿ ತಿನ್ಕೊಂಡು ರೋಗ ಬಂದಿದೆ ಏನು ಮಾಡಬೇಕು ಗೊತ್ತಿಲ್ಲ. ಈ ಡಾಕ್ಟ್ರುಗಳು ಬನ್ನಿ ಕಟ್ ಮಾಡ್ತೀವಿ, ಬನ್ನಿ ಆಪರೇಷನ್ ಮಾಡ್ತೀವಿ, ಬನ್ನಿ ಇದು ತೆಗಿತೀವಿ, ಬನ್ನಿ ಅದು ತೆಗಿತೀವಿ, ಗರ್ಭಕೋಶ ಗಡ್ಡ ಬಂದಿದೆ ತೆಗೆದುಬಿಡು. ಆಮೇಲೆ ಕೆಮ್ಮಿದ್ರೆ ಉಚ್ಚ ಬರುತ್ತೆ, ನಕ್ಕಿದ್ರೆ ಉಚ್ಚ ಬರುತ್ತೆ, ನೋ ಪ್ರಾಬ್ಲಮ್, ಒಂದು ಸಂಚೆ ಅಂಟಿಸ್ತೀವಿ. ಎವ್ರಿಥಿಂಗ್ ದೇ ಕನ್ವರ್ಟೆಡ್ ಇನ್ ಟು ಬಿಸ್ನೆಸ್. ಅರೆ ಏನಿದು, ಒಂದು ಚೂರು ಗಮನ ಇಲ್ವ ನಮಗೆ? ಸರಿಯಾಗಿ ಉಚ್ಚ ಮಾಡೋಕ್ಕಾಗೋದಿಲ್ಲ, ಕಕ್ಕ ಮಾಡೋಕ್ಕಾಗೋದಿಲ್ಲ, ನಿದ್ದೆ ಮಾಡೋಕ್ಕಾಗೋದು. ನಿದ್ದೆ ಮೊನ್ನೆ ಬಂದಿದೆ, 23 ವರ್ಷ ಹುಡುಗ, ನಿದ್ದೆನೇ ಇಲ್ಲ, 30 ದಿವಸ ಆಯಿತು ನಿದ್ದೆ ಇಲ್ಲ. ಈ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಎಲ್ಲ ಟ್ಯಾಬ್ಲೆಟ್ ಹಾಕ್ಕೊಳ್ತಾ ಇದ್ರು ನಿದ್ದೆ ಬರ್ತಾ ಇಲ್ಲ. ಏನಾಗಿದೆ ಅಂದರೆ ಅವನಿಗೆ ಬರೀ ಈ ಟ್ಯಾಬ್ಲೆಟ್ಟು, ಫೋನು, ಟಿ ವಿ, ಲ್ಯಾಪ್ಟಾಪು, ಸಾಫ್ಟ್ವೇರ್ ಇಂಜಿನಿಯರ್ ಬುಡು ಆಲ್ ಲೈಟ್ಸ್, ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ, ಟೆನ್ಷನ್ನು ಇದ್ರ ಜೊತೆಗೆ. ಸೊ ನಾನು ಹೇಳಿದೆ ಇದೆಲ್ಲ ಪಕ್ಕಕ್ಕೆ ತೆಗೆದಿಡಪ್ಪ. ಅಪ್ಪ ಅಮ್ಮನಿಗೆ ಹೇಳಿದೆ, ಆಸ್ಟ್ರೇಲಿಯಾದಲ್ಲಿ ಇದ್ದ ಹುಡುಗ ಪಾಪ ಬಂದಿದ್ದಾನೆ ನೋಡಮ್ಮ, ಒಂದು ರೂಮಲ್ಲಿ ಹಾಕಿ ಪೂರ್ತಿ ಕತ್ತಲು ಕೋಣ ಮಾಡಿ ಎಲ್ಲ ಬ್ಲ್ಯಾಕ್ ಕರ್ಟನ್ಸ್ ಹಾಕ್ಬಿಡು, ಅವನ್ನು ಒಳಗಡೆ ಹಾಕಿ ಲಾಕ್ ಮಾಡಿಬಿಡ್ರಿ ಅಂತ. 3 ದಿವಸ ನಿದ್ದೆ ಬರುತ್ತೆ ಅಂತ. ಏನು ಡಾಕ್ಟ್ರ್ ಈ ಥರ ಹೇಳ್ತಿದ್ರ? ಊಟ ಗೀಟ ಏನು ಬೇಕಾಗಿಲ್ಲ ಅವನಿಗೆ, ಸುಮ್ಮನೆ ಲಾಕ್ ಮಾಡಿ ಅಂತ. ಗೊತ್ತಿಲ್ಲದೆ ಇನ್ನೇನು ಮಾಡೋಕ್ಕೂ ಗೊತ್ತಾಗದೆ ಲಾಕ್ ಮಾಡಿದ್ದಾರೆ. ಆಫ್ಟರ್ 3 hours ತಾಯಿಗೆ ತಡ್ಕೊಳಕ್ಕಾಗಿಲ್ಲ, ಹೋಗಿ ಬಾಗಿಲು ತೆಗೆದ್ರೆ ಹಿ ಈಸ್ ಫಾಸ್ಟ್ ಅಸ್ಲೀಪ್ ಆನ್ ದ ಫ್ಲೋರ್. ಫಾಸ್ಟ್ ಅಸ್ಲೀಪ್ ಆನ್ ದ ಫ್ಲೋರ್ ಅಂದರೆ ನಾವು ನಿದ್ದೆ ಮಾಡೋ ಸಹಜ ಸ್ಥಿತಿ ಕತ್ತಲಲ್ಲಿ. ದೇವರು ಹಗಲು ರಾತ್ರಿ ಅಂತ ಕೊಟ್ಟಿರೋದು, ರಾತ್ರಿ ನಿದ್ದೆ ಮಾಡು, ಬೆಳಗ್ಗೆ ಉಷೋದಯ ಮುನ್ನ ಎದ್ದು ಸ್ವಲ್ಪ ದೇವರ ಧ್ಯಾನ ಮಾಡು, ಯೋಗ ಮಾಡಿಕೊಂಡು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋ ಅಂತ. ಈಗಿಲ್ಲ, 24 ಗಂಟೆನೂ ಲೈಟ್ ಕೆಳಗಡೆ ಹೋಗಿ ನಿದ್ದೆ ಬರಲ್ಲ ಅಂದರೆ ಇನ್ನು ಹೆಂಗೆ ಬರುತ್ತೆ ನಿದ್ದೆ ನಿಮಗೆ? ಸೊ ಈವನ್ ಓಲ್ಡ್ ಪೀಪಲ್ ಹೂ ಡು ನಾಟ್ ಗೆಟ್ ಸ್ಲೀಪ್ ಡೂ ದಿಸ್. ಟ್ಯಾಬ್ಲೆಟ್ ಬೇಕಾಗಿಲ್ಲ, 3 ದಿವಸದಲ್ಲಿ ಸರಿಯಾಗಿ ನಿದ್ದೆ ಬರುತ್ತೆ. ಇನ್ನೂ ಬರ್ತಾ ಇಲ್ಲ ಅಂದರೆ ಸಾಯಂಕಾಲ ಹೊತ್ತು 1.5 ಗಂಟೆ ನಡೀರಿ, ನಿಮ್ಮ ದೇಹದಲ್ಲಿದ್ದ ಗ್ಲೂಕೋಸ್ ಎಲ್ಲ ಕ್ಲೀನಾಗಿ ಖಾಲಿಯಾಗಿರುತ್ತೆ. ರಕ್ತದಲ್ಲಿ ಗ್ಲೂಕೋಸ್ ಟೆನ್ಷನ್ ಇಲ್ಲ ಅಂದರೆ, ಗ್ಲೂಕೋಸ್ ಬೇಕು ಅಂದ್ಕೊಂಡಾಗ ಆಕ್ಸಿಜನ್ನು ಅಂಶ ಹೆಚ್ಚಾಗಿ ಬರುತ್ತೆ. ಸೊ ನಿಮಗೆ ನಿದ್ದೆ ಅದಷ್ಟಕ್ಕದೇ ಬರುತ್ತೆ. ಆ ಕತ್ತಲಲ್ಲಿ ನಿಮ್ಮ ಮಿದುಳಿನಲ್ಲಿ ಕೆಲವು ಅಂಶಗಳು ಉತ್ಪಾದನೆ ಆಗ್ತವೆ, ನಿದ್ದೆ ಸರಾಗವಾಗಿ ಬರುತ್ತೆ. ನೋ ವಿ ವಾಂಟ್ ಟು ಕೀಪ್ ವಾಚಿಂಗ್ ಟಿ ವಿ ಟಿಲ್ 11:30, 12. ಕಣ್ಣು ಮುಚ್ಕೊಂಡ್ರೂ ಅದೇ ಕಾಣಿಸ್ತಾ ಇರುತ್ತೆ. ಪಕ್ಕದಲ್ಲಿ ಮೊಬೈಲು, ಅದು ಟಂಗು ಅಂತ ಇರ್ತಾ ಇರುತ್ತೆ, ಲೈಟ್ ಬರ್ತಾನೆ ಇರುತ್ತೆ. ಹೆಂಗ್ರಿ ನಿದ್ದೆ ಬರುತ್ತೆ? Very simple things we have forgot. In fact, sleeping in a dark room. In fact, ಕೋಪ ಬಂದರೂ ಕತ್ತಲ್ಕೋಣಕ್ಕೆ ಹೋದರೆ ಕೋಪ ಕಮ್ಮಿ ಆಗುತ್ತೆ. If you are angry, just go into a dark room. Within 2 minutes, you will be all right. ಅದಕ್ಕೆ ಆಂಗ್ಸೈಟಿ, ಟ್ಯಾಬ್ಲೆಟ್ ತಗೋ. So if you are anxious, just close your eyes. ಅಂದರೆ ಏನು? ಧ್ಯಾನ ಮಾಡು, ದೇವ್ರನ್ನ ಸ್ಮರಣೆ ಮಾಡು. ಸಿಂಪಲ್ ಟೆಕ್ನಿಕ್ಸ್. ಅಂದರೆ ನೀವು ಕೋಪ ಮಾಡ್ಕೊಳ್ಳೋದು, ದ್ವೇಷ ಮಾಡ್ಕೊಳ್ಳೋದು, ಏನೇನೋ ತಿಳ್ಕೊಳ್ಳೋದು, ಇದು ರೋಗ. ದೇವರ ಸ್ಮರಣೆ ಮಾಡೋದು, ಬೇರೆಯವ್ರ ಬಗ್ಗೆ ಏನು ಯೋಚನೆ ಮಾಡದಿರೋದಾದ್ರು ಕಲ್ತ್ಕೊಳ್ಳೋಣ. ಲೆಟ್ಸ್ ನಾಟ್ ಸ್ಟಾರ್ಟ್ ಲವ್ ಮಾಡ್ತೀನಿ, ಇದು ಮಾಡ್ತೀನಿ, ಅದೆಲ್ಲ ಬೇಡ. ಅಟ್ಲೀಸ್ಟ್ ಲೆಟ್ಸ್ ನಾಟ್ ಥಿಂಕ್ ಬ್ಯಾಡ್ ಅಬೌಟ್ ಅದರ್ಸ್. ಸೊ ಆ ಸಹಜ ಸ್ಥಿತಿಯನ್ನು ನಾವು ಇಟ್ಕೊಂಡ್ರೆ ಆರಾಮಾಗಿರೋದಕ್ಕೆ ಸಾಧ್ಯತೆ. ಸೊ ಈ ದ್ರವ್ಯ ಪ್ರಪಂಚದ ಆಯಾಮದಲ್ಲಿ ಈ ಗ್ಲೂಕೋಸ್ ಡ್ಯಾನ್ಸ್ ಅತಿ ಮುಖ್ಯವಾದದ್ದು. ಆ ಗ್ಲೂಕೋಸ್ ನಿಯಂತ್ರಣವನ್ನು ನಾವು ನಮ್ಮ ಆಹಾರದ ಮೂಲಕ ತಂತ್ರ, ಯಾವುದೋ ಒಂದು ತಂತ್ರ ಮಾಡಬೇಕು. ಆ ತಂತ್ರವೇ ಸಿರಿಧಾನ್ಯ. ಅಕ್ಕಿ ಗೋಧಿ ತಿಂದರೆ ಆರಾಮಾಗಿರಲ್ವಾ? ಇರಬಹುದು, ಒಂದಿಷ್ಟು ದಿವಸ ಇರ್ಬೋದು. ವಿ ಕೀಪ್ ಕ್ರಿಯೇಟಿಂಗ್ ಟೆನ್ಷನ್ ಇನ್ ಅವರ್ ಬಾಡೀಸ್. ಅದಕ್ಕೆ ನಾವೆಲ್ಲ ದಪ್ಪ ಆಗ್ತಾ ಇದ್ವಿ, ರುಮೆಟಿಸಮ್ ಬರ್ತಾ ಇದೆ. ಐ ಮೀನ್ ದೇರ್ ಈಸ್ ನೋ ಒನ್ ಇನ್ ದಿಸ್ ವರ್ಲ್ಡ್ ನಾವು
ಹೂ ಇಸ್ ನಾಟ್ ಟೇಕಿಂಗ್ ಟ್ಯಾಬ್ಲೆಟ್. ಯಾರೋ ಒಬ್ಬರು ಎಲ್ಲೋ ಯಾವಾಗಲೋ ಒಂದು ಸತಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಆ ಸ್ಥಿತಿಯಿಂದ ದೂರ ಇರಬೇಕು ಅಂದರೆ ನಾವು ಸಹಜ ಆಹಾರ ಪದಾರ್ಥಗಳಿಗೆ ನಾವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಯಾರೂ ಕರ್ಕೊಂಡು ಹೋಗೋದಿಲ್ಲ. ನೋ ಒನ್ ವಿಲ್ ಟೇಕ್ ಅಸ್. ಕಂಪನೀಸ್ ವಾಂಟ್ ಯು ಟು ಈಟ್ something that can give you disease, and we will keep making money. So ಅಸಹಜದ ಆಹಾರ ಪದ್ಧತಿಗಳು ಯಾಕಂದರೆ ಯಾವಾಗಂದರೆ ಆವಾಗ ತಿನ್ನು. ಈಟ್ ಎನಿಥಿಂಗ್ ಯು ವಾಂಟ್, ಟೇಕ್ ದಿಸ್ ಟ್ಯಾಬ್ಲೆಟ್. ಆ್ಯಂಡ್ ದಿಸ್ ಈಸ್ ದ ಸ್ಟೇಟ್ ಆಫ್ ಕಂಡೀಷನ್. ಸೊ ನಿಜವಾದ ಆರೋಗ್ಯ ಬೇಕು ಅಂದರೆ ನಾವು ನಮ್ಮ ಬಾಯಿಗೆ ಏನು ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಆ ಬಾಯಿಗೆ ಹೋಗೋ ಪದಾರ್ಥ ಆ ಗ್ಲೂಕೋಸನ್ನು ಸಂಯಮವಾಗಿ ನಮ್ಮ ರಕ್ತಕ್ಕೆ ಸೇರಿಸೋ ಒಂದು ಪದಾರ್ಥ ಆಗಿರಬೇಕು. ಆಮೇಲೆ ಅಲ್ಲಿಂದ ಆಗ್ತಾ ಇರತಕ್ಕಂಥ ಮೆಟಬಾಲಿಕ್ ವೇಸ್ಟನ್ನು ಆವತ್ತಕ್ಕಾವತ್ತು ಕ್ಲೀನ್ ಮಾಡ್ತಾ ಇರಬೇಕು. ಈ ಮಲವನ್ನು ನಿರ್ಮಲ ಮಾಡಬೇಕು. ಅದು ಎಲ್ಲ ಆಯಾಮಗಳಲ್ಲಿ ಆಗಬೇಕು. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಒಂದಿಷ್ಟು ಯೋಗ, ಧ್ಯಾನ, ಸಿರಿಧಾನ್ಯ, ಒಂದಿಷ್ಟು ನಡಿಗೆ, ನಿಜವಾದ ನೆಮ್ಮದಿಯ ಜೀವನ ಕಡೆಗೆ ಅಂತ ಹೇಳಕ್ಕೆ ನನ್ನ 4 ಮಾತುಗಳು. ಇದು ಎಲ್ಲ ಆದಮೇಲೆ ಈ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆಯಲ್ಲಪ್ಪ, ಏನು ಮಾಡೋದು? ನಮ್ಮ ಮಕ್ಕಳಿಗೆ ಡೆಂಗು ಬರುತ್ತೆ. ಈಗ ಗೊತ್ತೇ ಆಗ್ತಾಯಿದೆ, ಡೆಂಗು ಬಂತ ಮುಗಿದೋಯ್ತು. ಮತ್ತು ನಮ್ಮ ಹಿಂದಿನ ಆ ಪಪಾಯ ಜ್ಯೂಸ್ ಕುಡಿದ್ರೆ ನಿಮ್ಮ ಪ್ಲೇಟ್ಲೆಟ್ಸ್ ಹೆಚ್ಚು. 15 ವರ್ಷದಿಂದ ಹೇಳಿ, 15 ನಾನು ಹೇಳಿದ್ದಲ್ಲ, ನಮಗಿಂತ ಪೂರ್ವಜರು ಮುಂಚೆನೇ ಹೇಳಿದ್ದಾರೆ. ಅಂದರೆ ವಿಷಮ ರಕ್ತದ ಜ್ವರಗಳಿಗೆ ಪಪಾಯ ಎಲೆ ರಸ, ಅದೇ ರೀತಿ ಪಿತ್ತಕೋಶಗಳಿಗೆ ಗಂಟುಗಳು ಇದು ಅದಂದರೆ ಬಾಳೆ ದಿಂಡಿನ ರಸ, ಇಲ್ಲ ಬಿದಿರಿನ ಕಳಲೆ. ಸೊ ಈ ರೀತಿ ವೈವಿಧ್ಯಮಯವಾದ ಪದಾರ್ಥಗಳಲ್ಲಿ ನಮಗೆ ಬರ್ತಕ್ಕಂಥ ಅನೇಕ ರೋಗಗಳಿಗೆ ಒಂದು ಉಪಶಮನ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ದೇವರು ನಿರ್ಮಾಣ ಮಾಡಿದ್ದಾರೆ. ಈ ವಿಷಯಗಳ ಬಗ್ಗೆ ಪುಂಖಾನುಪುಂಖವಾಗಿ ನಮ್ಮ ಹಿರಿಯರು ಬರೆದು ಬಿಸಾಕಿಬಿಟ್ಟಿದ್ದಾರೆ. ಯಾವಾಗ ಎಷ್ಟು ಹೆಂಗೆ ತಿನ್ನಬೇಕು ಅಂತಲೂ ಬರೆದು ಬಿಟ್ಟಿದ್ದಾರೆ. ಒಂದು ಅರ್ಧ ಹಿಡಿ ದ್ವಿದಳ ಬೀಜಧಾನ್ಯ ತಿಂದರೆ 2 ಹಿಡಿ ಏಕದಳ ಬೀಜಧಾನ್ಯ, 10 ಹಿಡಿ ಸೊಪ್ಪು ತರಕಾರಿ, ಆಯಾ ಕಾಲಕ್ಕೆ ತಕ್ಕಂತೆ ಸಿಗ್ತಾ ಇರತಕ್ಕಂಥ ಹಣ್ಣುಗಳನ್ನು ತಿಂದರೆ ನಿಮ್ಮ ಆರೋಗ್ಯ ಯಾವತ್ತಿಗೂ ಕೆಡೋದಿಲ್ಲ. ಅಷ್ಟೇ. ಕೇಳಿಸ್ತಾ ಇದೆಯಾ? ಹಲೋ? ಹಾಂ. ಈ ಸೋಂಕು ರೋಗಗಳಿಗೆ ಏನು ಮಾಡಬೇಕಪ್ಪ? ಆ ಪ್ರತಿರೋಧಕ ಕಣಗಳನ್ನು ನಿಮ್ಮ ರಕ್ತದಲ್ಲಿ ಹೆಚ್ಚಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ತರತರಾಂತರಗಳಿಂದ ನಮ್ಮ ಪ್ರಾಂತದಲ್ಲಿ ಹುಲ್ಲಿಂದ ಹಿಡಿದು ದೊಡ್ಡ ಮಹಾವೃಕ್ಷದಲ್ಲಿ ಅಡಗಿವೆ ಈ ಪ್ರತಿರೋಧಕ ಕಣಗಳ ನಮೂನೆಗಳು. ಗರಿಕೆ ಹುಲ್ಲು, ಅಮೃತಬಳ್ಳಿ, ತುಳಸಿ, ಹೊಂಗೆ, ಬೇವು, ಬಿಲ್ವ, ಅರಳಿ, ಈ 7 ಸೊಪ್ಪಿನ ರಸಗಳನ್ನು ನೀವು ವಾರಕ್ಕೊಂದು, ಅಂದರೆ ಒಂದು ವಾರ ಗರಿಕೆ, ನೆಕ್ಸ್ಟ್ 2ನೇ ವಾರ ತುಳಸಿ, 3ನೇ ವಾರ ಅಮೃತಬಳ್ಳಿ, 4ನೇ ವಾರ ಬಿಲ್ವ, 5ನೇ ವಾರ ಹೊಂಗೆ, 6ನೇ ವಾರ ಬೇವು, 7ನೇ ವಾರ ಅರಳಿ. ಈ 7 ಸೊಪ್ಪಿನ ರಸಗಳನ್ನು 49 ದಿವಸ ಕುಡಿಸಿರಿ. ನೀವು ಕುಡಿಯಿರಿ. ನಿಮ್ಮ ಮಕ್ಕಳಿಗೆ ಡೆಂಗು ಇರೋ ಕಡೆಗೆ ತಗೊಂಡು ಹೋಗಿ, ಚಿಕನ್ ಗುನ್ಯಾ ಇರೋ ಕಡೆಗೆ ತಗೊಂಡೋಗಿ, H5N1 ಇರೋ ಕಡೆಗೆ ತಗೊಂಡೋಗಿ, ಯಾವ ರೋಗ ನಿಮ್ಮ ಮಕ್ಕಳಿಗೆ ಬರೋದಿಲ್ಲ. ನಾವು ಪ್ರಯೋಗ ಮಾಡಿದ್ದೀವಿ. ಡೆಂಗು, ಚಿಕನ್ ಗುನ್ಯಾ, ಇದು ಅದು ಯಾವುದೇ ವಿಷಮ ಜ್ವರಗಳು ನಿಮ್ಮ ಮಕ್ಕಳಿಗೆ ಬರದೇ ಇರೋಂಗೆ ಆರಾಮವಾಗಿ ನೋಡ್ಕೋಬೋದು. ಅಂದರೆ ಸಿರಿಧಾನ್ಯಗಳು ಒಂದೇ ಅಲ್ಲ, ನಮಗೆ ದೇವರು ಇದಕ್ಕೆ ಯಾರೂ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಅದೃಷ್ಟ ಇವತ್ತಿಗೂ ನಾನು ಹೇಳಿರೋ ಪದಾರ್ಥಗಳೆಲ್ಲನೂ ಎಲ್ಲ ಕಡೆ ಸಿಗ್ತಾಯಿವೆ. ಈವನ್ ಇನ್ ಬೆಂಗಳೂರು. ಯಾಕೆ ಈವನ್ ಇನ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀನಿ? ಎಲ್ಲ ಮರಗಳನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದೀವಿ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಈ ಪದಾರ್ಥಗಳು ಉಳಿದಿವೆ. ಆ ಒಂದು ಯೋಚನೆ ಮಾಡಿ 25 ವರ್ಷ ಹಿಂದೆ ನನಗೆ ಯೋಚನೆ ಬಂದಾಗ, ಅಫ್ಕೋರ್ಸ್ ಒಂದು 5 ವರ್ಷ ಕಷ್ಟ ಆಯಿತು, ಬಿಸ್ಕೊಂಡು ಬೇಗ ಬರಬೇಕಲ್ಲ. ಸೊ
15 ವರ್ಷ ಹಿಂದೆ ಬಂದು ಈ ಆರ್ಕ, ಸಾಮೆ, ನವಣೆ, ಕೊರಲೆ ಬೀಜಗಳನ್ನು ಹುಡುಕಿ ತೊಗೊಂಡು ಬಂದು ಮತ್ತೆ ಬೆಳೆಸಿ ರೈತರಿಗೆ ಕೊಡೋಕ್ಕೆ ಶುರು ಮಾಡಿದ್ದೀನಿ, ತಿನ್ನಿರಿ ಅಂತ. ಈಗ ರೈತರಿಗೂ ಈ ಡಯಾಬಿಟಿಸ್ ರೋಗ ಬರ್ತಾಯಿದೆ. ಅಂದರೆ ಇಟ್ ಈಸ್ ಸಚ್ ಎ ಶೇಮ್ that they are supposed to be running around, but they are not running around. They are eating the same. ಫ್ರೀಯಾಗಿ ಜಯಮ್ಮ ಅಕ್ಕಿ ಕೊಡ್ತಾರೆ, 1 ರೂಪಾಯಿಗೆ ಸಿದ್ದಪ್ಪ ಅಕ್ಕಿ ಕೊಡ್ತಾರೆ. ಏನಂತೆ? ಯಾಕೆ ಬೆಳೆಸ್ಬೇಕು ಇವೆಲ್ಲ? ಬೆಳೆಸಿದ್ರೆ ನಮಗೇನು ದುಡ್ಡು ಬರೋದಿಲ್ಲ ಅಂತ ಅವ್ರು ಬೆಳೆಸೋದನ್ನೇ ಬಿಟ್ಬಿಟ್ಟಿದ್ರು. ಅಂದರೆ 4 ಮಳೆ ಬಂದರೆ ಸಾಕು ಈ ಧಾನ್ಯಗಳನ್ನು ಆರಾಮಾಗಿ ಬೆಳೆಸ್ಕೋಬೋದು. ಬೆಳೆಸೋದಕ್ಕೆ ಬೆಲೆ ಬರಬೇಕಲ್ಲ. ಏನು ಬೆಳೆಸಿ ಏನು ಮಾಡೋದು ನಾನು ಅಂತ ರೈತ ಕೇಳ್ತಾನೆ. ಇನ್ಫ್ಯಾಕ್ಟ್ ಮೊದಲದಾಗಿ ಹೋಗಿ ನಾವು ಬೆಳೆಸ್ರಪ್ಪ, ಯಾರೂ ತಿಂತಾ ಇಲ್ಲ ಸರ್, ಯಾಕೆ ಬೆಳೆಸಬೇಕು ಅಂತಾನೆ. ಇನ್ಫ್ಯಾಕ್ಟ್ ನಾನು ಫಸ್ಟಲ್ಲಿ ಅವರಿಂದ ನಾನೇ ಕೊಂಡ್ಕೊಂಡು ಭೂಮಿದಲ್ಲಿ ಬಂದು ಸುರಿದಿದ್ದೀನಿ. ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಪೇಷಂಟ್ಗಳಿಗೆ ಕೊಟ್ಟು ಮೆತ್ತಿಗೆ ಅಭ್ಯಾಸ ಮಾಡಿ ರೋಗಗಳು ವಾಸಿ ಆಗ್ತಾ ಇದ್ದೇವೆ ಅಂತ ಕೇಳ್ಕೊಂಡು ಬರ್ತಾ ಇದ್ದಂಗೆ ಆ ಸಂಖ್ಯೆ ಹೆಚ್ಚಾಗ್ತಾ ಈ ವಿಷಯಗಳನ್ನು ಆರಾಮವಾಗಿ ಸರಾಗವಾಗಿ ಈ ರೋಗಗಳನ್ನು ವಾಸಿ ಮಾಡ್ಕೋಬೋದು ಅಂತ ಭರವಸೆ ಬರ್ತಾ ನನ್ನಲ್ಲಿ ಎಲ್ಲರಿಗೂ ಹೇಳಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಅಂದರೆ ಈಗ ನನ್ನ ಮಗು, ನನ್ನ ಮನೆಯವರು ನನ್ನನ್ನು ಹೊರಗಡೆ ಹಾಕೋಕ್ಕೆ ರೆಡಿ ಇದ್ದಾರೆ. ಅದು ಎಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ. ನಾಟ್ ನನ್ನನ್ನು ನೋಡಬೇಕು ಅಂತ ಅಲ್ಲ, ಡಾಕ್ಟ್ರೇ ನಿಮ್ಮ ಯೂಟ್ಯೂಬ್ ನೋಡಿದ್ದೀವಿ, HbA1c 12 ಇತ್ತು 4, ನನಗೆ ಈಗ 5ಕ್ಕೆ ಬಂದಿದೆ, ಇನ್ಸುಲಿನನ್ನು ಬಿಸಾಕಿದ್ದೀವಿ, ಆರಾಮಾಗಿದ್ದೀವಿ ಅಂತ ಹೇಳೋವರು ದಿನಕ್ಕೆ 50 ಜನ ಮಿನಿಮಮ್. ಆಮೇಲೆ ಡಾಕ್ಟ್ರೇ ಈ ಸಿರಿಧಾನ್ಯವನ್ನು ಹೆಂಗೆ ಅಡುಗೆ ಮಾಡಬೇಕು, ಎಷ್ಟೊತ್ತು ನೆನೆಸ್ಬೇಕು, ಚಕ್ಲಿ ಮಾಡ್ಬೋದಾ, ಪಾಯಸ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಅಡುಗೆ ವಿಧಾನಗಳನ್ನು ಹೇಳ್ಕೊಡ್ಬೇಕು ನಾನು. ನೋಡಿ ಡಾಕ್ಟ್ರೆ ಅದು ಮುದ್ದೆ ಆಗೋಗ್ಬಿಟ್ಟಿದೆ, ಅದು ಹೊಸ ಅಕ್ಕಿ ಇರ್ಬೋದಮ್ಮ, ಸ್ವಲ್ಪ ಕಮ್ಮಿ ನೆನೆಸಿ, ಇಲ್ಲ ಅಂದರೆ 1 ಚಮಚ ಜೇನುತುಪ್ಪ, ನಮ್ಮ ನಾಡ ಹಸು ತುಪ್ಪ ಹಾಕ್ಕೊಳ್ಳಿ, ಪುಡಿ. ಇಲ್ಲ ಡಾಕ್ಟ್ರೆ ಚಿತ್ರಾನ್ನ ಮಾಡೋಕ್ಕಾಗ್ತಾ ಇಲ್ಲ. It is such a gratifying experience. I never thought I will experience in my lifetime. ನನಗೆ ಒಂದು ಚೂರು ಕಿಂಚಿತ್ತು ಆಸೆ ಇರಲಿಲ್ಲ. ನಾನು ಇವತ್ತು ಹೇಳಕ್ಕೆ ಶುರು ಮಾಡಿದರೆ, ದಟ್ ಈಸ್ 1998-99 ಶುರು ಮಾಡಿದರೆ, ನಾನು ಒಂದು 20 ವರ್ಷ ಉಳಿದ್ರೂ ಐ ಹೋಪ್ ಪೀಪಲ್ ವಿಲ್ ಕ್ಯಾಚ್ ಅಪ್ ಆಫ್ಟರ್ ಮೈ ಡೆತ್ ಅಂತ ಅಂದ್ಕೊಂಡೇ ಶುರು ಮಾಡಿದ್ದೆ ನಾನು. ಬಟ್ ಐ ಆಮ್ ಸೋ ಹ್ಯಾಪಿ ನೌ ದಟ್ ಐ ಆಮ್ ನಾಟ್ ಏಬಲ್ ಟು ರಿಸೀವ್ ಕಾಲ್ಸ್. ಈಗ ಎಷ್ಟು ಮಟ್ಟಿಗೆ ಅಂದರೆ ಮೆನಿ ಪೀಪಲ್ ಇನ್ ಕರ್ನಾಟಕ ಆರ್ ಈವನ್ ಫ್ರಮ್ ಫಾರ್ ಅವೇ ಪ್ಲೇಸಸ್, ನ್ಯೂಜಿಲ್ಯಾಂಡಿಂದ ಒಬ್ಬರು ಫೋನ್ ಮಾಡಿದ್ದರು, ಡಾಕ್ಟ್ರೇ ನಾನು ಲೋ ಕಾರ್ಬ್ HF ಹೈ-5 ಅಂತ ಒಂದು ಊಟ ಮಾಡೋಕ್ಕೆ ಶುರು ಮಾಡಿದೆ, ನನ್ನ HbA1c 4 ಹೋಯ್ತು, ಪ್ರತಿ ದಿವಸ ಪ್ರಜ್ಞೆ ತಪ್ಪಿ ಬೀಳಕ್ಕೆ ಶುರು ಮಾಡಿದೆ. ನಿಮ್ಮ ವಿಡಿಯೋ ನೋಡಿದ ಮೇಲೆ ಮಿಲೆಟ್ಸ್ ತಿಂತಾಯಿದ್ದೀನಿ, ಆ ಪದ ಬಳಸಬಾರ್ದು, ಬಟ್ ಅವರು ನ್ಯೂಜಿಲ್ಯಾಂಡಲ್ಲಿದ್ದಾರೆ, ಸಿರಿಧಾನ್ಯ ಪದ ಅಂತ ಇನ್ನೂ ಅಲ್ಲಿಗೆ ತಲುಪಿಲ್ಲ, ಮಿಲ್ಲೆಟ್ ಅಂತಲೇ ಬಳಸ್ತಾ ಇದ್ದಾರೆ. ಮಿಲ್ಲೆಟ್ ಅನ್ನೋ ಪದವನ್ನು ಬಳಸಬೇಡಿ, ಸಿರಿಧಾನ್ಯ ಅಂತ ಬಳಸಿ. ಸಿರಿಧಾನ್ಯ ತಿಂದರೆ ನನಗೀಗ ಎಲ್ಲ ಆರಾಮಾಗಿದೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ತುಂಬ ಜನ. ಬಟ್ ಇದಕ್ಕೆಲ್ಲ ಮೂಲಭೂತವಾದ ಅಂಶ ಈ ಸಿರಿಧಾನ್ಯಗಳಲ್ಲಿದ್ದ ನಾರಿನ ಅಂಶ. ಡಾಕ್ಟ್ರೇ ನಾರು ಹೆಚ್ಚಾಗಲ್ವಾ ಡಾಕ್ಟ್ರೇ, ನಾವು ಇಷ್ಟು ದಿವಸ ಅಕ್ಕಿ ಗೋಧಿ ತಿಂತಾಯಿದ್ದೀವಿ, ಪರೋಟ ತಿಂತಾಯಿದ್ವಿ, ಏನಾಗುತ್ತೆ ನಮಗೆ? ಏನೂ ಆಗೋದಿಲ್ಲ. ಯಾಕಂದರೆ ದಟ್ ಈಸ್ ನ್ಯಾಚುರಲ್, ವಾಟ್ ಯು ಆರ್ ಈಟಿಂಗ್ ಈಸ್ ಅನ್ಯಾಚುರಲ್. ಕೊನೆಗೆ ಏನಾಗುತ್ತೆ ಅಂದರೆ, ನಾನು ಗ್ಯಾಂಗ್ರೀನ್ ವಾಸಿ ಮಾಡಿದ್ದೀನಿ, ಇದು ವಾಸಿ ಮಾಡಿದ್ದೀನಿ, ಅದು ವಾಸಿ ಮಾಡಿದ್ದೀನಿ, BP ವಾಸಿ ಆಯಿತು, ಟ್ರೈಗ್ಲಿಸರೈಡ್ಸ್ ವಾಸಿ ಆಯಿತು. ಕೊನೆಗೆ ಬರ್ತಾರೆ, ಆ ಹೆಂಡತಿ ಒಳಗಡೆಗೆ ಬರ್ತಾರೆ, ಗಂಡ ಬರೋದಿಲ್ಲ ಆಮೇಲೆ. ಯಾಕಂದರೆ ಏನಿಲ್ಲ, ಯಾಕಮ್ಮ ಅವ್ರು ಬರ್ತಾಯಿಲ್ಲ ಒಳಗಡೆ ಅಂದರೆ, ಏನಿಲ್ಲ ಡಾಕ್ಟ್ರೆ ನಮ್ಮ ಮನೆಯವರು ನಿಮ್ಮನ್ನು ಏನೋ ಕೇಳೋಕ್ಕೆ, ನಾರ್ಮಲ್ ಊಟ ಮಾಡ್ಬೋದಾ ನಾಳೆಯಿಂದ?
ಅಂದರೆ ಮತ್ತೆ ಈ ಬಿಳಿ ಅಕ್ಕಿಗೆ ಈ ಬಣ್ಣ ಆ ಬಣ್ಣ ಹಾಕ್ಕೊಂಡು ಈ ಬಾತು ಆ ಬಾತು ಅಂತ ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ನೋಡ್ರಿ, ಈ ಕಂಪ್ನಿಗಳು ಎಷ್ಟು ಹುನ್ನಾರ ಗೂಬೆ ಕೂರಿಸ್ಬಿಟ್ಟಿದ್ವೆ. ಅಂದರೆ ನಮ್ಮ ದೇಸಿ ಧಾನ್ಯಗಳು ಇತ್ತು, ನಮ್ಮ ದೇಶದಲ್ಲಿ ಅಕ್ಕಿ ಇಲ್ಲ, ಗೋಧಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಅಕ್ಕಿ ಗೋಧಿ ತಿಂತಾ ಇರಲಿಲ್ಲ. ಎಲ್ಲೋ ಹಬ್ಬಕ್ಕೆ ಅಥವಾ ಸಂಭ್ರಮಗಳಿಗೆ ಅಥವಾ ತುಂಬ ದುಡ್ಡು ಜಾಸ್ತಿ ಇರೋರು ಜಮೀನ್ದಾರರು ನೀರು ಹೆಚ್ಚಿನ ಆ ಕೆರೆ ಗುಂಟೆ ಸುತ್ತಮುತ್ತಲು ಭೂಮಿ ಇದ್ದವ್ರಿಗೆ ಅಥವಾ ಮಲೆನಾಡು ಈ ವೇರ್ ದೆರ್ ಇಸ್ ಲಾಟ್ ಆಫ್ ರೈನ್ ಆ್ಯಂಡ್ ಲಾಟ್ ಆಫ್ ವಾಟರ್ ಒಂದು 100 ವರ್ಷ 200 ವರ್ಷದಿಂದ ಭತ್ತಗಳನ್ನು ಬೇರೆ ಬೇರೆ ತಳಿಗಳನ್ನು ಬೆಳೆಸ್ಕೊಂಡು ತಿಂದಿರ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಆವಾಗ ಅಲ್ಪ ಸ್ವಲ್ಪ ನಾರು ಇರ್ತಾಯಿತ್ತು, ಕುಟ್ಕೊಂಡು ತಿನ್ನೋರು. ಆ 0.2 ಗ್ರಾಮ್ಸ್ ನಾರು ಅಕ್ಕಿಯಲ್ಲಿರೋದು ಅದೇ ಹೆಲ್ಪ್ ಮಾಡ್ತಾಯಿತ್ತು. ಆಮೇಲೆ ಬೇರೆ ಬೇರೆ ಬೇರೆಲ್ಲ ತಿಂತಾಯಿದ್ರು, ಬರೀ ಭತ್ತ ತಿಂತಾ ಇರಲಿಲ್ಲ. ಜೋಳ ತಿಂತಾಯಿದ್ರು, ಸಜ್ಜೆ ತಿಂತಾಯಿದ್ರು, ರಾಗಿ ತಿಂತಾಯಿದ್ರು, ನವಣೆ ತಿಂತಾಯಿದ್ರು. ಅಕ್ಕಿ ಗೋಧಿ ಗೋಧಿ ಆ್ಯಕ್ಚುಲಿ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ನಾವು ತಿಂದಿದ್ದು ನನಗಂತೂ ನೆನಪಿಲ್ಲ. ನನಗೀಗ 58 ಇಯರ್ಸ್. ಎಲ್ಲೋ ಅಮೆರಿಕಾಯಿಂದ ಸ್ಕೂಲ್ಗಳಿಗೆ ಗೋಧಿ ಉಪ್ಪಿಟ್ಟು ಮಾಡ್ತೀವಿ ಅಂತ ಅವರು ಬಿಸಾಕ್ತಾ ಇರೋ ಗೋಧಿಯನ್ನು ತಂದವರು. ಅದು ಬಿಟ್ಟರೆ ನನಗೆ ಚಪಾತಿ ಮಾಡ್ಕೊಂಡು ತಿಂದಿದ್ದೆಲ್ಲ ನೆನಪೇ ಇಲ್ಲ. ನಾರ್ತಲ್ಲಿ ಗೋಧಿ ಬೆಳ್ಸೋಕ್ಕೆ ಶುರು ಮಾಡಿದ ಮೇಲೆ ಈ ಹರಿತ ವಿಪ್ಲವ ಅಂತ ಬಂದ ಮೇಲೆ ಓಕೆ 5 ವರ್ಷ ಆಯಿತು 10 ವರ್ಷ ಆಯಿತು, ನಾವೆಲ್ಲರೂ ಕೂತ್ಕೊಂಡು ಈ ಆಹಾರ ಸರಿ ಇದೆಯಾ ಇಲ್ವಾ, ಈ ಹಾಲು ಸರಿ ಇದೆಯಾ ಇಲ್ವಾ ಅಂತ ಒಂದು ವ್ಯವಸ್ಥಿತವಾಗಿ ಅದನ್ನು ರಿವ್ಯೂ ಮಾಡೋ ಒಂದು ಕಥೆ ಕಮಾಮಿಷಿ ಏನು ಇಲ್ವಾ ನಮಗೆ? ಅವರು ಹೇಳಿದ್ದೆ ತಳ್ತಾ ಇದ್ದಾರೆ. ಯಾಕೆಂದರೆ ದೆರ್ ಈಸ್ ಅನ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಇಸ್ ಪುಷಿಂಗ್ ದಿಸ್ ಥಿಂಗ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್. ಅದಕ್ಕೆ ಒಂದು ಕಾರ್ಪೊರೇಟ್ ಬಾಕ್ಸು, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ನಮ್ಮನ್ನೆಲ್ಲರನ್ನೂ ಈ ಬಾಕ್ಸ್ ಒಳಗಡೆ ಹಾಕಿ ನುಗ್ಗಿ ನಾಶ ಮಾಡಿಬಿಟ್ಟಿದ್ದಾರೆ. ಸೊ ನಾವು ನಮ್ಮ ದೇಶದ ಆಹಾರ ಪದ್ಧತಿಯನ್ನು ನಮ್ಮ ದೇಶವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಿದ್ದ ಈ ನೀರನ್ನು ಕುಡಿಯೋದಿಂದ ಹಿಡಿದು, ಇನ್ಫ್ಯಾಕ್ಟ್ ಒಬ್ಬ ಮಗುಗೆ ಹಾಲು ಸಿಗ್ತಾ ಇಲ್ಲ ಅಂದರೆ ಆ ಮಗುನ ತಗೊಂಡೋಗಿ ಇನ್ನೊಂದು ತಾಯಿ ಸ್ತನಕ್ಕೆ ಕೊಡೋರು. ಆ್ಯಂಡ್ ಮದರ್ಸ್ ವರ್ ವೆರಿ ಈಗರ್ ಟು ಫೀಡ್ ದ ಬೇಬೀಸ್ ಹೂ ಡಿಡ್ ನಾಟ್ ಹ್ಯಾವ್ ಮಿಲ್ಕ್. ಅಷ್ಟು ಅದ್ಭುತವಾದ ಗುಣ ಇದ್ದ ನಮ್ಮ ದೇಶದಲ್ಲಿ ಈಗ ಪ್ಲಾಸ್ಟಿಕ್ ಬಾಟಲ್ಗೆ ಪ್ಲಾಸ್ಟಿಕ್ ನಿಪ್ಪಲ್ ಹಾಕಿ ಆ ಮಗು ಬಾಯಿಗೆ ತುರುಕ್ತಾ ಇದ್ವಿ. ಆ್ಯಂಡ್ ವಿ ಥಿಂಕ್ ವಿ ಆರ್ ವೆರಿ ಹೈಜಿನಿಕ್. ಇನ್ನೂ ಮೋಸ ಏನಂದರೆ ಆ ಮಗು ಉಚ್ಚೆ ಮಾಡುತ್ತೆ ಅಂತ ನೀವು ಒಂದು ದಿವಸ ಹಾಕ್ಕೊಂಡು ಮಲ್ಕೊಳ್ರಿ, ಗೊತ್ತಾಗುತ್ತೆ. ಆ ಮಗುಗೆ ಎಷ್ಟು ಹಿಂಸೆ ಮಾಡ್ತಾ ಇದ್ದೀರಿ ಅಂತ ನೀವು 2 ದಿವಸ ಹಾಕ್ಕೊಂಡು ನಿದ್ದೆ ಮಾಡಿ. ಈಗ ಗೊತ್ತಾಗ್ತಾ ಇದೆ ಜನಕ್ಕೆ ಉಚ್ಚೆ ತಡೆಯೋಕ್ಕಾಗ್ತಾ ಇಲ್ಲ, ಎಲ್ಲರೂ ಡೈಪರ್ ಹಾಕ್ಕೊಳ್ತಾ ಇದ್ದಾರೆ. ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಬೆಕ್ಕು ಅದಷ್ಟಕ್ಕದೆ ಹೊರಗಡೆ ಉಚ್ಚೆ ಮಾಡ್ಕೊಂಬರುತ್ತೆ 2 ದಿವಸದಲ್ಲಿ. ವಿ ಕೆನಾಟ್ ಟ್ರೈನ್ ಅವರ್ ಕಿಡ್ಸ್. ಬಿಟ್ಬಿಟ್ರೆ ಹೇಳುತ್ತೆ ಮಗು. 2 ಸತಿ ಮನೇಲಿ ಉಚ್ಚೆ ಮಾಡಿದರೆ ಬಟ್ಟೆ ತೊಗೊಂಡು ಒರೆಸಿ ಮಗು ಮಾಡಬೇಡಪ್ಪ ಇದು ಮಾಡಬೇಕಾಗತ್ತೆ ಅಂದರೆ 3ನೇ ದಿವಸ ಪುಟುಕ್ ಪುಟುಕ್ ಅಂತ ಓಡಿ ಹೊರಗಡೆ ಮಾಡುತ್ತೆ. ನನ್ನ ಮಗಳು ಹಾಗೆ ಮಾಡಿದ್ದು. ದಟ್ಸ್ ಆಲ್ ವಿ ಡಿಡ್, ನಥಿಂಗ್. ಈಗ ಹೊರಗಡೆ ಬಂದಾಗ ಅಂತ ಇಷ್ಟು ಡೈಪರ್ಲು, ಒಳಗಡೆ ಇದ್ದಾಗ ಇನ್ನೊಂದು ಡೈಪರು, ರಾತ್ರಿ ಒಂದು ಡೈಪರು, ಬೆಳಗ್ಗೆ ಒಂದು ಡೈಪರು, ಬೇರೆ ಬೇರೆ ಸೈಜ್ಗಳು, ಬೇರೆ ಬೇರೆ ರೂಪಗಳು. ಅದು ಎಷ್ಟು ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಆ್ಯಂಡ್ ಬ್ಲಾಕಿಂಗ್ ಅವರ್ ಡ್ರೈನೇಜಸ್. ಇನ್ನೊಂದು ದೊಡ್ಡ ಮಳೆ ಬಂದಿದ್ದಿದ್ದರೆ ಈಗ ಬೆಂಗಳೂರು ಮುಳುಗೋಗೋದು, ಮೊನ್ನೆ ಚೆನ್ನೈ ಮುಳುಗೋದಂಗೆ. ನಮ್ಮ ಅದೃಷ್ಟಕ್ಕೆ ಮಳೆ ಬಂದಿಲ್ಲ ಅಂತ ಹೇಳ್ಕೋಬೇಕು. ನೀರು ಇಲ್ಲದೆ ಇದ್ದರೂ ಪರವಾಗಿಲ್ಲ, ಮುಳುಗೋಗ್ತೀವಿ ಇಲ್ಲ. ವಾಟ್ ನಾನ್ಸೆನ್ಸ್ ಆರ್ ವಿ ಡೂಯಿಂಗ್? ಅದು ಹೆಂಗೆ ರೀ ಡೈಪರ್ ಇಂಡಸ್ಟ್ರಿಯನ್ನು ಅಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಬಿಟ್ಟಿದ್ದೀವಿ ನಾವು? ಏನಾದರೂ ತಲೆ ಇದೆಯಾ ನಮಗೆ? ಅವರೇನೋ ಮಾಡಿಕೊಂಡಿದ್ದಾರೆ ಬಿಡ್ರಿ, ಅವ್ರು ಮುಟ್ಟಲಾದರೆ ನಾವು ಮುಟ್ಟಲ್ರಾಗಬೇಕಾ? ಇದೊಂದೇ ವಿಷಯ ಸಾಕು. ಮಕ್ಕಳಿಗೆ ಡೈಪರ್ ಹಾಕ್ತಾ ಇರೋ ತಂದೆ ತಾಯಂದರನ್ನ ಕಂಡ್ರೆ ನನಗೆ ಕೋಪ ಬರೋದಿಲ್ಲ. ಅಯ್ಯೋ ಅಂತ ಆ ಮಗು ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ.
ಹಳೆ ವಿಷಯ ಆಗಿದೆಯಲ್ಲ ಸರ್, ಚಾಕ್ಲೇಟಲ್ಲಿ ಜಿರಳೆ ಇದೆ ಅಂತ ಹೇಳಿದ್ದೀನಿ. ಇಂಟರ್ನೆಟ್ಟಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನನ್ನ ಮಗು ನೀವು ಇಂಟರ್ನೆಟ್ಟಲ್ಲಿ ಚಾಕ್ಲೇಟಲ್ಲಿ ಜಿರಳೆ ಇದೆ ಅಂತ ಹೇಳಿದ ಮೇಲೆ ಚಾಕ್ಲೇಟ್ ಬಿಟ್ಬಿಟ್ಟಿದ್ದಾರೆ, ಮಗು ಈಗ ಆರಾಮಾಗಿ ಉಸಿರಾಟ ಮಾಡ್ಕೊಳ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಚಾಕ್ಲೇಟು ಜಿರಳೆ ತಿನ್ನೋರಿಗೆ ಜಿರಳೆ ತಿನ್ನಬೇಕಾಗಿಲ್ಲ. ಈ ಚಾಕ್ಲೇಟ್ ಬಗ್ಗೆ ಹೇಳಿ ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಚಾಕ್ಲೇಟ್ ಉತ್ಪಾದನೆ ಮಾಡುವಾಗ ಜಿರಳೆಗಳು ಬಂದು ಬೀಳ್ತವೆ, ಅದನ್ನು ತೆಗಿಯೋಕ್ಕಾಗೋದಿಲ್ಲ, ಹೀಗೆ ಮಾರಾಟ ಮಾಡ್ಕೊಳ್ತೀವಿ ಅಂತ ಈ ಚಾಕ್ಲೇಟ್ ಉತ್ಪಾದನಕಾರರು FDA ಅರ್ಜಿ ಸಲ್ಲಿಸ್ತಾರೆ. FDA ಅವರು ಎಷ್ಟು ಜಿರಳೆ ಬೀಳ್ತಾ ಇದೆ ಅದರಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಏನೂ ಇಲ್ಲ ಸರ್, 4% ಅಂತ ಅವ್ರು ಹೇಳ್ತಾರೆ. ನೋ ಪ್ರಾಬ್ಲಮ್, ಗೋ ಹೆಡ್. 100 ಗ್ರಾಮ್ ಚಾಕ್ಲೇಟ್ ನೀವು ಮಗುಗೆ ತಿನ್ನಿಸಿದ್ರೆ 18 ಜಿರಳೆ ನಿಮ್ಮ ಮಗು ಬಾಯಿಗೆ ಹಾಕ್ತದೆ. ಬಿಡಿ ಸರ್, ಏನಂತೆ ಗೋಮಾಂಸ ತಿಂತೀವಿ, ಹಂದಿ ಮಾಂಸ ತಿಂತೀವಿ, ಹಸು ಮಾಂಸ, ನರಿ ಮಾಂಸ, ನಾಯಿ ಮಾಂಸ ಎಲ್ಲನೂ ತಿಂತಾಯಿದ್ವಿ, ಬರೀ ಜಿರಳೆ ತಿನ್ನೋಕ್ಕೇನು? ಜಿರಳೆ ತಿನ್ನಬೇಕಾಗಿಲ್ಲ. ನೀವು ಅದ್ರ ಜೊತೆಯಲ್ಲಿ ಕೂತ್ಕೊಳ್ರಿ ಅರ್ಧ ಗಂಟೆ, ಲಂಗ್ ಲೀಷನ್ಸ್ ಆಗುತ್ತೆ, ನ್ಯೂಮೋನಿಯಾ ಬರುತ್ತೆ. ಆಫ್ಟರ್ ಆಲ್ ವೀಸಿಂಗ್ ಯಾನು ಮಹಾ. ಸೊ ನನ್ನ ಹತ್ರ ಬರೋ ಎಲ್ಲ ಮಕ್ಕಳು ವೀಸಿಂಗ್ ಅಂತ ಪುಸ್ ಅಂತ, ಅದಕ್ಕೊಂದು ಕಾರ್ಟಿಕೋಸ್ಟೆರಾಯ್ಡ್ ಏನೂ ತೊಂದರೆ ಇಲ್ಲ, ಓಡ್ಕೊಳ್ರಿ, ಎಷ್ಟು ದಿವಸ ಎಷ್ಟಾದರೂ ಓಡ್ಕೊಳ್ರಿ, ನೋ ಪ್ರಾಬ್ಲಮ್. ನಮಗಿಲ್ಲಿ ಬಿಸ್ನೆಸ್ ಆಗಬೇಕು, ಅದು ಓಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಸ್ಟೆರಾಯ್ಡ್ ಇಂಡ್ಯೂಸ್ಡ್ ಡಯಾಬಿಟೀಸ್ ಅಂತ ಮಕ್ಕಳಲ್ಲಿ ಬರ್ತಾಯಿದೆ. ಅಂದರೆ ಈ ಸ್ಟೆರಾಯ್ಡ್ಸ್ ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಮೇದುಕಾಜೀರಂಗ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಮಾಡುತ್ತೆ. ಏನು ಮಾಡೋದಪ್ಪ, ಅದಕ್ಕೊಂದು ಹೆಸರಿಡೋದು, ಸ್ಟೆರಾಯ್ಡ್ಸ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತಾನೆ. SID ಅದೊಂದು ದೊಡ್ಡ, ಅದೇ ಒಂದು ಪರ್ಸೆಂಟೇಜ್ ಆಗುತ್ತೆ. ಅರೆ, ವೈ ಆರ್ ವಿ ಗಿವಿಂಗ್ ದಿ ಸ್ಟೆರಾಯ್ಡ್? ನಮ್ಮ ತಲೆನೂ ನೆಟ್ಟಿಗಿಲ್ಲ. ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ಫಂಕ್ಷನ್ ಇದೆ, ಆ ಫಂಕ್ಷನ್ ಇದೆ, ಮುಟ್ಟನ್ನು ಮುಂದೂಡಿಯೋದಕ್ಕೆ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ನಮ್ಮ ಹೆಂಗಸರು. ಈ ರೋಗ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಅವರು ಟ್ಯಾಬ್ಲೆಟನ್ನು ಬರಿತಾನೆ ಇರ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, 3 ದಿವಸ ಮನೆಯಲ್ಲೇ ಪೂಜೆ ಮಾಡಿಕೊಳ್ಳ್ರಿ. ಏನಂತೆ? ನೋ, ನಮಗೆ ಆಡಂಬರ ಬೇಕು, ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು, ಮುಟ್ಟಾಗಬಾರ್ದು, ಟ್ಯಾಬ್ಲೆಟ್ ತಗೋಬೇಕು. ಸಹಜತೆಯನ್ನು ಇಷ್ಟು ಕ್ಷುಲ್ಲದ ಕಾರಣಕ್ಕೆ ನಾವು ಮೀರಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಸಹಜತೆಯನ್ನು ನಾವು ಆರಾಧನೆ ಮಾಡಿದಾಗ, ಪ್ರಕೃತಿಯನ್ನು ಅಪ್ಪಿಕೊಂಡಾಗ ಸಹಜವಾಗಿ ನಾವು ಆರಾಮಾಗಿರ್ತೀವಿ. ಯಾವಾಗ ನಾವು ಅಸಹಜತೆ ಕಡೆಗೆ ಹೋಗ್ತೀವಿ, ಯಾವಾಗ ಏಕತಾನತೆ ಕಡೆಗೆ ಹೋಗ್ತೀವಿ, ಯಾವಾಗ ಯೋಗವನ್ನು ಮರಿತೀವಿ, ಆವಾಗ ರೋಗ. ದೇವರ ಧ್ಯಾನ ಯೋಗ ಮಾಡಿದರೆ ಆರೋಗ್ಯ. ಸೊ ಇಷ್ಟು ಸರಳವಾಗಿದೆ. ಇನ್ಮೇಲೆ ನಾನು ಏನೂ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಯಾರು ಡಾಕ್ಟರ್ಗಳು ಬೇಡವಾ? ಬೇಕೋ? ಎಲ್ಲೋ ಕೆಳಗಡೆ ಬಿದ್ದಿದ್ವಿ, ತಲೆಗೆ ಏಟಾಯಿತು, ಇದು ತೊಂದರೆ ಆಯಿತು, ಅದು ಎಮರ್ಜೆನ್ಸಿ, ವಿ ನೀಡ್ ಡಾಕ್ಟರ್ಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಬಟ್ ಎಲ್ಲದಕ್ಕೂ ಡಾಕ್ಟರ್ಗಳು ಬೇಕು ಅನ್ನೋದು ಅತಿ ಭಯಾನಕವಾದ ಸಿಚುವೇಶನ್. ಆ್ಯಂಡ್ ನಮ್ಮ ದೇಶದಲ್ಲಿ ಇಷ್ಟು ಅದ್ಭುತವಾದ ಜ್ಞಾನ ಇದ್ದ ಈ ಯೋಗ ಭೂಮಿಯಲ್ಲಿ $827 ಬಿಲಿಯನ್ $1/3 ನಮ್ಮ ಪಾಲು ಅಂದರೆ ನನಗೆ ನಾಚಿಕೆ ಆಗುತ್ತೆ. ನಮಗೇನು ದುಡ್ಡು ಜಾಸ್ತಿ ಇಲ್ಲ ಇಲ್ಲಿ. ಅಫ್ಕೋರ್ಸ್ ದುಡ್ಡು ಬೇಕಾಗಿಲ್ಲ ಆರೋಗ್ಯವಾಗಿರೋದಕ್ಕೆ. ನಾವು ಸಿರಿಧಾನ್ಯಗಳನ್ನು ತಿಂದರೆ ನಮ್ಮ ಬರಡು ಭೂಮಿ ರೈತರು ಫೋಕಸ್ಗೆ ಬರ್ತಾರೆ. ಸೊ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೋಬೇಕಾಗಿಲ್ಲ. ವೈ ಆರ್ ದೇ ಡೂಯಿಂಗ್ ದಿಸ್? ಬಿಕಾಸ್ ವಿ ಆರ್ ನಾಟ್ ಈಟಿಂಗ್ ವಾಟ್ ದೇ ಆರ್ ಪ್ರೊಡ್ಯೂಸಿಂಗ್. ಈ ಸಿರಿಧಾನ್ಯವನ್ನು ಬೆಳೆಸೋದಕ್ಕೆ ಬರಡು ಭೂಮಿ ರೈತರು ರೆಡಿಯಾಗಿದ್ದಾರೆ. ಯಾಕಂದರೆ 4 ಮಳೆ ಬಂದರೆ ಸಾಕು, ಯಾವ ಹಂಗೂ ಇಲ್ಲದೆ 1 ಎಕರೆಗೆ 5ರಿಂದ 8 ಕ್ವಿಂಟಲ್ ಬೆಳೆಸ್ಬೋದು. ಅಂದರೆ ನನಗೆ 5 ಎಕರೆ ಬರಡು ಭೂಮಿ ಇದೆ ಅಂದರೆ ನೀವೆಲ್ಲರೂ ಜಸ್ಟ್ ಬೆಂಗಳೂರು ಅಲೋನ್ ಈಸ್ ಎನಫ್. 1 ಕೋಟಿ ಜನ ಸಿರಿಧಾನ್ಯಗಳನ್ನು ತಿಂದರೆ ನಮ್ಮ ಸುತ್ತಮುತ್ತಲು ಇದ್ದ ಎಲ್ಲ ಬರಡು ಭೂಮಿ ರೈತರಿಗೂ ದುಡ್ಡು ಅದಷ್ಟಕ್ಕದೇ ತಲುಪುತ್ತೆ. ಇನ್ನು ಯಾವ ಗೊಂದಲನೂ ಬೇಕಾಗಿಲ್ಲ, ಯಾವ ಪಾಲಿಸಿಗಳು ಬೇಕಾಗಿಲ್ಲ.
ಏನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು 4-5 ಮೇಲೆ ಅಷ್ಟೇ ಬರೋದು, ಇನ್ನು ಮೇಲೆ ಮುಂದಕ್ಕೆ ಜಾಸ್ತಿ ಬರೋದಿಲ್ಲ. ಸೊ ನೀವು ಇನ್ನೂ ಅಕ್ಕಿ ಗೋಧಿ ತಿಂತೀವಿ ಅಂದರೆ ಪ್ಲಾಸ್ಟಿಕ್ ರೈಸ್ ತಿನ್ನಬೇಕಾಗುತ್ತೆ. ಪ್ಲಾಸ್ಟಿಕ್ ನೀರಾಯಿತು, ಪ್ಲಾಸ್ಟಿಕ್ ಹಾಲಾಯಿತು, ಇನ್ನು ಪ್ಲಾಸ್ಟಿಕ್ ರೈಸ್ ತಿನ್ನಬೇಕಾಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ಲೆಟ್ಸ್ ಆಲ್ ಈಟ್ ಸಿರಿಧಾನ್ಯ. ಓ, ನಾನು ಮುಂಚೆ ತಿಂತಾಯಿದ್ದೆ, ನನಗೆ ಆವಾಗ ಬೇರೆ, ಈಗ ಬೇರೆ. ಈಗ ನಿಮಗೆ ಸಿಗ್ತಾ ಇರೋದು ಈ ಬಿಳಿ ಅಕ್ಕಿ, ಬಿಳಿ ಗೋಧಿ. ಹಿಂದೆ ಇದ್ದ ಈ ತಳಿಗಳು ಯಾವುದೂ ಇಲ್ಲ. ಅಲ್ಪ ಸ್ವಲ್ಪ ನಾರಿದ್ದಿದ್ದು, ಅಲ್ಪ ಸ್ವಲ್ಪ ಔಷಧಿ ಗುಣ ಇದ್ದಿದ್ದು ತಳಿಗಳೆಲ್ಲ ನಿರ್ನಾಮ ಆಗಿದೆ. ಈಗ ನಿಮಗೆ ಸಿಗೋದು BT ರೈಸು, ಈ ಅಲೋಕ್ಸಾನ್ ಮಿಶ್ರಿತ ವೀಟ್ ಆಟ ಅಷ್ಟೇ. ಅದು ದೇಸಿ ಇರ್ಬೋದು, ವಿದೇಶಿ ಇರ್ಬೋದು, ಎಲ್ಲ ಅಸಹಜವಾಗಿದ್ದಿದ್ದು ದೇಸಿ ಅಲ್ಲ. ಡೈವರ್ಸಿಫೈಡ್ ಫುಡ್ ಗ್ರೈನ್ಸ್ ಈಸ್ ದೇಶಿತನ. ಡೈವರ್ಸಿಟಿ ಈಸ್ ನಿಜವಾದ ಸಹಜತೆ. ಅಂದರೆ ಡೈವರ್ಸಿಫೈಡ್ ಆಗಿದ್ದ ಆಹಾರ ಪದ್ಧತಿಯನ್ನು ನಾವು, ಸರ್ ಹೇಳಿದ್ರು ನಮ್ಮ ವಿಜಯಶಂಕರ್ ಅವರು, ಹೋಗಿದ್ದಾರೆ, ವೈವಿಧ್ಯಮಯ 100 ಕಿಲೋಮೀಟರ್, 100 ಕಿಲೋಮೀಟರ್ ಅಲ್ಲ, ಪಶ್ಚಿಮ ಘಟ್ಟಗಳಿಗೆ ಬನ್ನಿ, 100 ಹೆಜ್ಜೆಗೂ ಎವ್ರಿ 100 ಸ್ಟೆಪ್ಸ್ ಯು ಸಿ ಡಿಫರೆಂಟ್ ಗ್ರೀನ್ ಕಲರ್. ಆ ಹಸಿರು ಬಣ್ಣ ಶೇಡ್ಸ್ ದೇ ಆರ್ ಡಿಫರೆಂಟ್. ಅಷ್ಟು ವೈವಿಧ್ಯಮಯ ನಮ್ಮ ಭೂಮಿ. ಇಂಥ ಅದ್ಭುತವಾದ ಭೂಮಿಯಲ್ಲಿ ನಾವು ಇಷ್ಟು ರೋಗಗಳನ್ನು ತರಿಸ್ಕೊಳ್ಳೋದು ನನಗೆ ನಾಚಿಕೆ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ನಮ್ಮ ದೇಸಿ ಧಾನ್ಯಗಳನ್ನು ಮತ್ತೆ ಬಳಸಬೇಕು. ಬಳಸಲಿಲ್ಲ ಅಂದರೆ ಅದನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಸೊ ಬೆಳೆಸಿದ್ರೆ ಬಳಸ್ತೀವಿ, ಬಳಸಿದ್ರೆ ಬೆಳೆಸ್ತಾರೆ. ಸೊ ಲೆಟ್ಸ್ ಆಲ್ ಈಟ್ ಟುಮಾರೋ ಆನ್ವರ್ಡ್ಸ್. ನಮ್ಮ ಧಾನ್ಯಗಳನ್ನು ನಾವು ತಿಂದೇ ಇದ್ದರೆ ಇನ್ಯಾರು ತಿಂತಾರೆ? ಅಷ್ಟಕ್ಕಾದರೂ, ಅದಕ್ಕೋಸ್ಕರ ಆದರೂ ತಿನ್ನಿರಿ. ನಿಮ್ಮ ಆರೋಗ್ಯ ನೆಕ್ಸ್ಟು. ಯಾಕಂದರೆ ನಮ್ಮ ಪರ್ಯಾವರಣ ಉಳಿಯುತ್ತೆ. ಅದಕ್ಕೆ ಬೇಕಾಗಿರೋದು 200 ಲೀಟರ್, ಭತ್ತಕ್ಕೆ 8000 ಲೀಟರ್ ನೀರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.